ಸರ್ ಕೇಳಿಸ್ತಿದೇನಾ ಸರ್? ಸರ್ ಎಸ್ ಸರ್ ಕೇಳಿಸ್ತಿದೆ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್ ನೋಡಿ, ಕಾಂಜುಗೇಟ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಕಾಂಜುಗೇಟ್ ಎಲಿಮೆಂಟ್ಸ್. ಸೊ ಲೆಟ್ ಎ ಬಿ ಬಿಲಾಂಗ್ಸ್ ಟು ಜಿ. ಓಕೆನಾ? ಸೊ ಎರಡು ಎಲಿಮೆಂಟ್ಸ್ ತಗೋಬೇಕು ಗ್ರೂಪ್ ಅಲ್ಲಿ. ಸೊ an element A is conjugate to B. So A is conjugate to B. There exists some x belongs to G. Okay, na? There exists at least one such that so B equal to x inverse AX ಬರಿಬೇಕು. So B ಬರಿಬೇಕು x inverse AX ಅಂತ ಬರಿಬೇಕು. ಸೊ ಅವಾಗ ಏನಾಗುತ್ತೆ? ಸೊ A is conjugate to B ಆಗುತ್ತೆ. ಓಕೆನಾ? ಸೊ ಡಿನೋಟೆಡ್ ಬೈ ನೋಡಿ ಈ ತರ ಬರೀತಾರೆ. ಸೊ A is conjugate to B. ಸೊ ಇವಾಗ ನೋಡಿ, ಸೊ A is conjugate to B ಅನ್ನೋದು ಸೊ ಕಾಂಜುಗೇಟ್ ರಿಲೇಷನ್ ಆಗುತ್ತೆ. ಅಷ್ಟೊಂದು ಬರುತ್ತೆ ನೋಡಿ. ಶೋ ದಟ್ ಕಾಂಜುಗೇಟ್ ರಿಲೇಷನ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಓಕೆನಾ? ಸೊ ಈಕ್ವಲೆನ್ಸ್ ರಿಲೇಷನ್ ನಿಮಗೆ ಗೊತ್ತಿದೆ. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವಿಟಿ. ಓಕೆನಾ? ಈ ಮೂರು ಕಂಡೀಷನ್ಸ್ ಹೋಲ್ಡ್ ಆಗುತ್ತೆ. ಸೊ ನೆನಪಿರಲಿ ನಿಮಗೆ. ಸೊ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಅದ್ರ ನೋಡಿ, ಇವಾಗ ಯಾವ್ದೋ ಒಂದು ಎಲಿಮೆಂಟ್ ಇದೆ ಗ್ರೂಪ್ ಅಲ್ಲಿ ಅಂದ್ರೆ ಸೊ ಎ ಇಟ್ ಸೆಲ್ಫ್ ಕಾಂಜುಗೇಟ್ ಆಗುತ್ತೆ. ಓಕೆನಾ? ದಟ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಎ ಈಸ್ ಕಾಂಜುಗೇಟ್ ವಿತ್ ಬಿ ಅಂಡ್ ಸೊ ಸಿಮೆಟ್ರಿಕ್ ಆಗಿರೋದ್ರಿಂದ ಬಿ ಕಾಂಜುಗೇಟ್ ವಿತ್ ಎ ಆಗುತ್ತೆ. ಓಕೆನಾ? ಬಿಕಾಸ್ ನೋಡಿ ಸಿಮೆಟ್ರಿಕ್. ಸೊ ಟ್ರಾನ್ಸಿಟಿವ್ ಅಂದ್ರೆ ಏನಾಗುತ್ತೆ? ಸೊ ಎ ಈಸ್ ಕಾಂಜುಗೇಟ್ ವಿತ್ ಬಿ ಆಗಿದ್ದು ಸೊ ಬಿ ಈಸ್ ಕಾಂಜುಗೇಟ್ ವಿತ್ ಸಿ ಆಗಿದೆ. ಸೊ ಏನಾಗುತ್ತೆ ಅವಾಗ? ಕಾಂಜುಗೇಟ್ ವಿತ್ ಸಿ ಆಗುತ್ತೆ. ಓಕೆನಾ? ಸೊ ಇಷ್ಟು ನಿಮಗೆ ಗೊತ್ತಿರಲಿ. ನೋಡಿ, ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಕಾಂಜುಗೇಟ್ ಎಲಿಮೆಂಟ್ಸ್ ಅಂದ್ರೆ ಈಗ ಒಂದು ಗ್ರೂಪ್ ಅಂತ ಇರುತ್ತೆ. ಒಂದು ಗ್ರೂಪ್ ಅಲ್ಲಿ ಎರಡು ಎಲಿಮೆಂಟ್ಸ್ ಇರ್ತವೆ. ಓಕೆನಾ? ಇವಾಗ ಎ ಅನ್ನ ಕಾಂಜುಗೇಟ್ ಟು ಬಿ ಅಂತ ಕರಿಬೇಕು ಅಂದ್ರೆ ದೇರ್ ಎಕ್ಸಿಸ್ಟ್ ಅಂದ್ರೆ ಅದೇ ಗ್ರೂಪ್ ಅಲ್ಲೇ ಒಂದು ಎಕ್ಸ್ ಸಿಗ್ಬೇಕು. ಸಚ್ ದಟ್ ಸೊ ಬಿ ಅನ್ನ ಏನಂತ ಬರೀಬೇಕು ಅಂದ್ರೆ ಎಕ್ಸ್ ಇನ್ವರ್ಸ್ ಎ ಎಕ್ಸ್ ಅಂತ ಬರೀಬೇಕು. ಓಕೆನಾ? ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ನೋಡಿ, ಇವಾಗ ಕಾಂಜುಗೇಟ್ ಎಲಿಮೆಂಟ್ಸ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಸೊ ಇವಾಗ ಕಾಂಜುಗೇಟ್ ಕ್ಲಾಸ್ ಅಂತ ಬರುತ್ತೆ. ನೆಕ್ಸ್ಟ್ ಕಾಂಜುಗೇಟ್ ಕ್ಲಾಸ್. ಸೊ ಲೆಟ್ ಎ ಬಿಲಾಂಗ್ಸ್ ಟು ಜಿ. ಓಕೆನಾ? ದೆನ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಸ್ ಡಿನೋಟೆಡ್ ಬೈ ನೋಡಿ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈ ತರ ಡಿನೋಟ್ ಮಾಡ್ತಾರೆ. ಕಾಂಜುಗೇಟ್ ಅಥವಾ ಕಾಂಜುಗಸಿ ಕ್ಲಾಸ್ ಆಫ್ ಎ ಅಂತ ಈಸ್ ಡಿಫೈನ್ಡ್ ಬೈ ಸೊ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು collection of all y inverse a by such that this y belongs to G. ಸೊ ನಾವೇನು ಗ್ರೂಪ್ ತಗೊಂಡಿರ್ತೀವಲ್ಲ, ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ ಎಲ್ಲ ಎಲಿಮೆಂಟ್ಸ್ ಅನ್ನು ನಾವು ತಗೊಳ್ತಾ ಹೋಗ್ಬೇಕು. ಸೊ ಅವಾಗ ಬರುತ್ತೆ ನೋಡಿ ಕಾಂಜುಗೇಟ್ ಎಲಿಮೆಂಟ್ಸ್ ಕಲೆಕ್ಷನ್ ಆಫ್ ಆಲ್ ಕಾಂಜುಗೇಟ್ ಎಲಿಮೆಂಟ್ಸ್ ಎ ಏನ್ ಬರ್ತಾ ಹೋಗುತ್ತಲ್ಲ ಸೆಟ್ಟು. ಸೊ ಅದನ್ನ ಏನಂತ ಕರೀತಾರೆ? ಕಾಂಜುಗೇಟ್ ಕ್ಲಾಸ್ ಅಂತ ಕರೀತಾರೆ. ಓಕೆನಾ? ಸೊ ಕಾಂಜುಗೇಟ್ ಕ್ಲಾಸ್ ಅನ್ನ ಡೆಫಿನೇಷನ್ ನಿಮಗೆ ಗೊತ್ತಿರಲಿ. ಕಾಂಜುಗೇಟ್ ಕ್ಲಾಸ್ ಎ ವರ್ಸ್ ಇಲ್ಲಿ ಇದೆಯಲ್ಲ. ಸೊ ಎ such that so this y must be belongs to ಸೊ ಅದೇ ಗ್ರೂಪ್ ಅಲ್ಲಿ ಈ ಎ ಅಂತ ತಗೊಂಡಿರ್ತೀರಲ್ಲ ಎ ಬಿಲಾಂಗ್ಸ್ ಟು ಜಿ ಅಂತ ತಗೋಬೇಕು. ಇವಾಗ ನೋಡಿ ಒಂದು ಕ್ವಶನ್ ಇದೆ ಇಲ್ಲಿ. ಇಫ್ ಜಿ ಈಸ್ ಅಬಿಲಿಯನ್ ದೆನ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು ಸಿಂಗಲ್ಟನ್ ಎ ಬರುತ್ತೆ. ಇಫ್ ಜಿ ಈಸ್ ಅಬಿಲಿಯನ್ ದೆನ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು ಎ ಬರುತ್ತೆ ಅಂತ ರಿಸಲ್ಟ್ ಇದು.
ಈ ರಿಸಲ್ಟ್ಸ್ ಎಲ್ಲ ನೀವು ಓದ್ಕೊಂತ ಹೋಗಿ, ಓಕೆನಾ. ವಿತ್ ಪ್ರೂಫ್ ಇದೆ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಲೆಟ್ ಜಿ ಬಿ ಎನ್ ಅಬಿಲಿಯನ್ ಗ್ರೂಪ್, ಅವ್ನು ಕೊಟ್ಟಿದ್ದಾರೆ ಅಬಿಲಿಯನ್ ಗ್ರೂಪ್ ಅದು. ಸೊ ಅಬಿಲಿಯನ್ ಗ್ರೂಪ್ ಅಂದ್ರೆ ಏನಾಗುತ್ತೆ, ಎಲ್ಲಾ ಗ್ರೂಪ್ಸ್ ಕಂಡೀಷನ್ಸ್ ಹೋಲ್ಡ್ ಹೋಗಿ ಕೊನೆಗೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಅಥವಾ ಯಾವ್ದಿರುತ್ತೆ ಬೈನರಿ ಆಪರೇಷನ್ ಅದಾಗುತ್ತೆ. ಅಂದ್ರೆ ನೋಡಿ ಕಾಂಪಿಟೇಟಿವ್ ಏನ್ ಬರುತ್ತೆ, ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆಗ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಆಗುತ್ತೆ. ಫಂಕ್ಷನ್ ಕಾಂಪೋಸಿಷನ್ ಕೂಡ ಏನಾಗುತ್ತೆ, ಜಿ ಈಕ್ವಲ್ ಟು ಜಿ ಆಗುತ್ತೆ. ಅಂದ್ರೆ ಕಾಂಪಿಟೇಟಿವ್ ಎಲ್ಲ ಹೋಲ್ಡ್ ಆಗ್ತಾ ಇರಬೇಕು. ಇವಾಗ ಎ ಬಿಲಾಂಗ್ಸ್ ಟು ಜಿ, ದೆನ್ ಒಂದು ಎಲಿಮೆಂಟ್ ತಗೊಳ್ಳಿ ಎ ಬಿಲಾಂಗ್ಸ್ ಟು ಜಿ ಅಂತ. ಇವಾಗ ಈ ಎಲಿಮೆಂಟ್ಗೆ ಕಾಂಜುಗೇಟ್ ಕ್ಲಾಸ್ ಹೇಳ್ಬೇಕು ಅಂದ್ರೆ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು ಮಾಮೂಲಿ ಡೆಫಿನೇಷನ್ y ಇನ್ವರ್ಸ್ ಎ ವೈ ಸಚ್ ದಟ್ y ಬಿಲಾಂಗ್ಸ್ ಟು ಜಿ. ಸೊ ಇವಾಗ ನೋಡಿ ಇಲ್ಲಿ y ಇನ್ವರ್ಸ್, ಸೊ ಎ ವೈ ನೋಡಿ ಇಲ್ಲಿ ಎ ಬಿಲಾಂಗ್ಸ್ ಟು ಜಿ ತಗೊಂಡ್ಬಿಟ್ಟಿದೀವಿ. ಸೊ ಈ ಎಲಿಮೆಂಟ್ಗೆ ಕಾಂಜುಗೇಟ್ ಕ್ಲಾಸ್ ಮಾಡ್ತಿದೀವಿ ಅಲ್ವಾ. ಇವಾಗ y ಇದೆ ನೋಡಿ, y ಎಲ್ಲಿ ತಗೋಬೇಕಂತ ಬೈ ಡೆಫಿನೇಷನ್ ಜಿ ಅಲ್ಲೇ ತಗೋಬೇಕು. ಇವೆರಡು ಎಲಿಮೆಂಟ್ಸ್ ಜಿ ಎಲ್ ಬರ್ತಿದೆ, ಜೊತೆಗೆ ಅಬಿಲಿಯನ್ ಅಂತ ಗೊತ್ತಾಗಿರೋದ್ರಿಂದ ಕಾಂಪಿಟೇಟಿವ್ ಎಲ್ಲ ಹೋಲ್ಡ್ ಆಗುತ್ತೆ. ದಟ್ ಈಸ್ ಏನು, ಎ ವೈ ಈಕ್ವಲ್ ಟು ಏನಾಗುತ್ತೆ, ವೈ ಎ ಆಗುತ್ತೆ ಅಲ್ವಾ. ವೈ ಇನ್ವರ್ಸ್ ಎ ವೈ, ವೈ ಇನ್ವರ್ಸ್ ಎ ವೈ ಅಂದ್ರೆ ಏನಿದೆ ನೋಡಿ, ಎ ವೈ ಅಂದ್ರೆ ಬರೀಬೋದು ವೈ ಅಂತ ಬರೀಬೋದು. ಅವಾಗ ಏನಾಗುತ್ತೆ, ಎ ವೈ ಬದಲು ವೈ ಆಗುತ್ತೆ. ಸಚ್ ದಟ್ ವೈ ಬಿಲಾಂಗ್ಸ್ ಟು ಜಿ. ಇವಾಗ ವೈ ಇನ್ವರ್ಸ್ ವೈ ಏನಾಗ್ಬಿಡುತ್ತೆ, ವೈ ಇನ್ವರ್ಸ್ ಏನ್ ಬರುತ್ತೆ, ಐಡೆಂಟಿಟಿ ಬರುತ್ತೆ ಅಲ್ವಾ. ಸೊ ಐಡೆಂಟಿಟಿ ಇಂಟು ಎ ಏನಾಗ್ಬಿಡುತ್ತೆ, ಐಡೆಂಟಿಟಿ ಎ ಇಂಟು ಐಡೆಂಟಿಟಿ ಬರುತ್ತೆ ಬೈ ಐಡೆಂಟಿಟಿ ರೂಲ್. ಸೊ ಅವಾಗ ಏನಾಗುತ್ತೆ, ಇ ಇಂಟು ಎ ಈಕ್ವಲ್ ಟು ಏನ್ ಬರುತ್ತೆ, ಸಿಂಗಲ್ಟನ್ ಎ ಬರುತ್ತೆ. ಓಕೆನಾ. ನೋಡಿ ಇಲ್ಲಿ ಜಿ ಅಬಿಲಿಯನ್ ಆಗಿದ್ರೆ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು ಸಿಂಗಲ್ಟನ್ ಏನೇ ಬರುತ್ತೆ. ಇಲ್ಲಿ ಏನಿರುತ್ತಲ್ಲ ಎ ಮಾತ್ರ ಬರುತ್ತೆ. ಇವಾಗ ನೋಡಿ ಜಿ ಈಕ್ವಲ್ ಟು ಝಡ್ ಏಟ್ ಕೊಟ್ಟಿದ್ದಾರೆ. ಸೊ 2 ಬಿಲಾಂಗ್ಸ್ ಟು ಝಡ್ ಏಟ್. ಜೊತೆಗೆ ನಿಮಗೆ ಗೊತ್ತಿದೆ ಇದು ಸೈಕ್ಲಿಕ್ ಗ್ರೂಪ್ ಅಲ್ವಾ. ಸೈಕ್ಲಿಕ್ ಇಂಪ್ಲೈಸ್ ಸೊ 2 ದೆನ್ ಕಾಂಜುಗೇಟ್ ಕ್ಲಾಸ್ ಆಫ್ 2 ಈಕ್ವಲ್ ಟು, ಸೊ ರಿಸಲ್ಟ್ ಇದೆ ಜಿ ಇಸ್ ಅಬಿಲಿಯನ್, ದೆನ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು ಸಿಂಗಲ್ಟನ್. ಸೊ ಇವಾಗ ಕಾಂಜುಗೇಟ್ ಕ್ಲಾಸ್ ಆಫ್ 2 ಅದು ಯಾವ ಎಲಿಮೆಂಟ್ ತಗೊಂತೀರೋ ಇವಾಗ ಜಿ ಈಕ್ವಲ್ ಟು ಝಡ್ ಏಟ್ ಕ್ರಾಸ್ ಝಡ್ 6 ಅಂತ ಇದೆ. ಸೊ ಅಬಿಲಿಯನ್ ಯಾಕೆ, ಸೊ ಝಡ್ ಏಟ್ ಮತ್ತೆ ಝಡ್ 6 ಎರಡು ಏನಾಗಿದೆ, ಅಬಿಲಿಯನ್ ಆಗಿದೆ. ಹಾಗಾಗಿ ಈ ಕಾರ್ಟೇಶನ್ ಪ್ರಾಡಕ್ಟ್ ಏನಾಗ್ಬಿಡುತ್ತೆ, ಅಬಿಲಿಯನ್ ಆಗುತ್ತೆ. 1,3 ಅನ್ನೋ ಒಂದು ಎಲಿಮೆಂಟ್ ಆರ್ಡರ್ ಪೇರ್ ಝಡ್ 6 ಕ್ರಾಸ್ ಝಡ್ 8 ಅಲ್ಲಿ ಇದೆ. ಸೊ ಜೊತೆಗೆ ಅಬಿಲಿಯನ್ ಆಗಿರೋದ್ರಿಂದ ಕಾಂಜುಗೇಟ್ ಕ್ಲಾಸ್ ಆಫ್ 3 ಅದಕ್ಕೆ ಏನ್ ಬರುತ್ತೆ, ಅದೇ ಎಲಿಮೆಂಟ್ ಬರುತ್ತೆ. ನೆಕ್ಸ್ಟ್ ನೋಡಿ, ಇಫ್ ಜಿ ಸೈಕ್ಲಿಕ್ ಗ್ರೂಪ್ ಅಂಡ್ ಎ ಬಿಲಾಂಗ್ಸ್ ಟು ಜಿ, ಒಂದು ಎಲಿಮೆಂಟ್ ತಗೊಳ್ಳಿ ಆ ಸೈಕ್ಲಿಕ್ ಗ್ರೂಪ್ ಅಲ್ಲಿ. ಸೈಕ್ಲಿಕ್ ಇಂಪ್ಲೈಸ್ ಏನಾಗುತ್ತೆ, ಅಬಿಲಿಯನ್ ಆಗುತ್ತೆ. ಸೊ ಅಬಿಲಿಯನ್ ಇಂಪ್ಲೈಸ್ ಏನಾಗ್ಬಿಡುತ್ತೆ, ಸೊ ದಿಸ್ ಎ ಮಸ್ಟ್ ಬಿ ಬಿಲಾಂಗ್ಸ್ ಟು ಜಿ. ಓಕೆನಾ. ಇವಾಗ ನೋಡಿ ಒಂದು ರಿಸಲ್ಟ್ ಇದೆ, ಶೋ ದಟ್ ಸೊ ಕಾಂಜುಗೇಟ್ ಕ್ಲಾಸ್ ಆಫ್ ಇ ಈಕ್ವಲ್ ಏನ್ ಬರುತ್ತೆ, ಐಡೆಂಟಿಟಿನೇ ಬರುತ್ತೆ. ಓಕೆನಾ. ಇಲ್ಲಿ ಪ್ರೂಫ್ ಇದೆ ನೋಡಿ, ಕಾಂಜುಗೇಟ್ ಕ್ಲಾಸ್ ಆಫ್ ನೋಡಿ, ಕಾಂಜುಗೇಟ್ ಕ್ಲಾಸ್ ಆಫ್ ಇನ್ವರ್ಸ್ ಎ ವೈ ಸಚ್ ದಟ್ ದಿಸ್ ವೈ ಬಿಲಾಂಗ್ಸ್ ಟು ಜಿ. ಎಲ್ಲ ಎಲಿಮೆಂಟ್ಸ್ ತಗೊಳ್ತಾ ಹೋಗ್ಬೇಕು ನಾವು. ಓಕೆನಾ. ಸೊ ವೈ ಇನ್ವರ್ಸ್ ನೋಡಿ, ಇಲ್ಲಿ ಯಾವ ಎಲಿಮೆಂಟ್ ತಗೊಂಡಿದ್ವಿ, ಇ ತಗೊಂಡಿದ್ವಿ. ಎ ಬದಲು ಏನಾಗುತ್ತೆ ತಗೋಬೇಕು, ಇ ಆಗುತ್ತೆ. ಸೊ ಇ ಇಂಟು ವೈ ಸಚ್ ದಟ್ ವೈ ಬಿಲಾಂಗ್ಸ್ ಟು ಜಿ. ಇವಾಗ ಏನಾಗುತ್ತೆ, ವೈ ಇನ್ವರ್ಸ್, ಸೊ ವೈ ಇನ್ವರ್ಸ್ ಇಂಟು ವೈ, ಸೊ ವೈ ಸಿಂಗಲ್ಟನ್ ಐಡೆಂಟಿಟಿ ಬರ್ತಿದೆ. ಓಕೆ. ಇವಾಗ ನೋಡಿ, ಫೈಂಡ್ ಕಾಂಜುಗೇಟ್ ಕ್ಲಾಸ್ ಆಫ್ ಈಚ್ ಎಲಿಮೆಂಟ್ ಆಫ್ D4. ಓಕೆನಾ. ಸೊ ಈಚ್ ಎಲಿಮೆಂಟ್ ಆಫ್ D4. ಸೊ D4 ಅಂದ್ರೆ ನಿಮಗೆ ಇದೆ ಸೆಟ್ ಯಾವ ತರ ಇರುತ್ತೆ, R0 ಇರುತ್ತೆ. ಅಂದ್ರೆ ಆಫ್ ಆರ್ಡರ್ ಎಷ್ಟು ಆಗುತ್ತೆ ಅಲ್ವಾ. ಸೊ ಫಸ್ಟ್ ಏನಾಗುತ್ತೆ, R0 R90 ನೋಡಿ, ಇವೆಲ್ಲ ರೊಟೇಷನ್ಸ್, ಇದು ರಿಫ್ಲೆಕ್ಷನ್. ಸೊ R180 R270, ಸೊ ಹಾರಿಜಾಂಟಲ್ ಆಗಿ ಕ್ಲಿಕ್ ಮಾಡಿದಾಗ ಬರುತ್ತಲ್ಲ ಅದು ವರ್ಟಿಕಲ್, ಡಯಾಗ್ನಲ್, ಇನ್ನೊಂದು ಡಯಾಗ್ನಲ್. ಸೊ ಇವಾಗ ನೋಡಿ ಫಸ್ಟ್ ಎಲಿಮೆಂಟ್ ಮಾಡೋಣ, ಕಾಂಜುಗೇಟ್ ಕ್ಲಾಸ್ ಆಫ್ R0 ಅಲ್ವಾ. ಕಾಂಜುಗೇಟ್ ಕ್ಲಾಸ್ ಆಫ್ R0 ಈಕ್ವಲ್ ಟು, ಸೊ ನೋಡಿ ಇಲ್ಲಿ ಡೆಫಿನೇಷನ್ ಇರೋದೇನು, ಕಾಂಜುಗೇಟ್ ಕ್ಲಾಸ್ ಆಫ್ ಏನು ಡೆಫಿನೇಷನ್, ವೈ ರೂಪಲ್ಲೇ ತಗೋಬೇಕು ನೀವು. ಕಾಂಜುಗೇಟ್ ಕ್ಲಾಸ್ ಆಫ್ ಈಚ್ ಎಲಿಮೆಂಟ್ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಈ ಎಲಿಮೆಂಟ್ ಕಾಂಜುಗೇಟ್ ಕ್ಲಾಸ್ ಆಫ್ R0, ನೆಕ್ಸ್ಟ್ ಕಾಂಜುಗೇಟ್ ಕ್ಲಾಸ್ ಆಫ್ R90, ಕಾಂಜುಗೇಟ್ ಕ್ಲಾಸ್ ಆಫ್ R90 ಆ ತರ ಮಾಡ್ಬೇಕು.
ಇವಾಗ ಕಾಂಜುಗೇಟ್ ಕ್ಲಾಸ್ ಆಫ್ ಆರ್ ನಾಟ್ ಇದೆ ನೋಡಿ, ಈಕ್ವಲ್ ಟು ಬೈ ಡೆಫಿನೇಷನ್ ವೈ ಇನ್ವರ್ಸ್ ಎ. ಸೊ ಎ ಅಂತ ತಗೊಂಡಿದ್ವಿ ಐಡೆಂಟಿಟಿ. ಆಮೇಲೆ ನೋಡಿ ಆಗ್ಲೇ ಹೇಳಿದೆ ಕಾಂಜುಗೇಟ್ ಕ್ಲಾಸ್ ಆಫ್ ಐಡೆಂಟಿಟಿ ಸಿಮೆಟ್ರಿಕ್ ಬರುತ್ತೆ. ಈ ಕಾಂಜುಗೇಟ್ ಕ್ಲಾಸ್ ಆಫ್ ಆರ್ ನಾಟ್. ಸೊ D4 ಅಲ್ಲಿ ಐಡೆಂಟಿಟಿ ಆರ್ ನಾಟ್, ಸೊ ಆರ್ ನಾಟೇ ಬರುತ್ತೆ. ನೆಕ್ಸ್ಟ್ ಕಾಂಜುಗೇಟ್ ಕ್ಲಾಸ್ ಆಫ್ R90. ಸೊ ವೈ ಇನ್ವರ್ಸ್ ಆರ್ ನಾಟ್ ವೈ ಸಚ್ ದಟ್ ವೈ ಬಿಲಾಂಗ್ಸ್ ಟು D4 ತಗೊಳ್ತಾ ಹೋಗ್ಬೇಕು. ಇವಾಗ ನೋಡಿ ಫಸ್ಟ್ ವೈ ಇನ್ವರ್ಸ್ ನೋಡಿ, ಇಲ್ಲಿ ಫಸ್ಟ್ ವೈ ಯಾವ್ದಿದೆ ಎಲಿಮೆಂಟ್ ಆರ್ ನಾಟ್, ಅವಾಗ ಏನಾಗ್ಬಿಡುತ್ತೆ ಆರ್ ನಾಟ್ ಇನ್ವರ್ಸ್ R90 ಆರ್ ನಾಟ್. ಫಸ್ಟ್ ಈ ಆರ್ ನಾಟ್ ಫಿಕ್ಸ್, ಇಲ್ಲಿ ಫಿಕ್ಸ್ ಇದು ಸಮ್ ಫಿಕ್ಸ್ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಜಿ ಅಂತ. ಸೊ ನೆಕ್ಸ್ಟ್ ಏನ್ ಬರುತ್ತೆ R90 ಇನ್ವರ್ಸ್ R90. ನೆಕ್ಸ್ಟ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ನಮ್ಗೆ ಕೇಳಿಸಿದ್ರಾ? ಹಾ ಸರ್. ಸೊ ಏನಾದ್ರೂ ವಾಯ್ಸ್ ಬ್ರೇಕ್ ಆದ್ರೆ ಹೇಳಿ ದಯವಿಟ್ಟು, ಓಕೆನಾ? ಎಸ್ ಸರ್. ಸೊ ಇವಾಗ ನೋಡಿ R90 ಇನ್ವರ್ಸ್ R90. ಸೊ R90 ಆಯ್ತು, ಇವಾಗ R180 ಬರ್ರಿ, ಓಕೆನಾ? ಸೊ ನೋಡಿ ಏನಾಗುತ್ತೆ ಇಲ್ಲಿ, ಸೊ ಆರ್ ಸೊ R90 ಆಯ್ತು, R180 ತಗೊಂಡಿದೀವಿ ನಾವು. ಸೊ R180 ಇನ್ವರ್ಸ್. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ R180. ನೆಕ್ಸ್ಟ್ ಏನಾಗುತ್ತೆ R270 R90 R270. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ H R90 H, ಓಕೆನಾ? ನೆಕ್ಸ್ಟ್ ಏನ್ ಬರುತ್ತೆ ವಿ ಇನ್ವರ್ಸ್ R90 ವಿ. ಎಸ್. ಡಿ ಇನ್ವರ್ಸ್ R90 ಡಿ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ ಡಿ ಡ್ಯಾಶ್ ಇನ್ವರ್ಸ್ R90. ಮತ್ತೇನ್ ಬರುತ್ತೆ ಹೇಳಿ ಡಿ ಬರುತ್ತೆ ಅಲ್ವಾ? ಸೊ ಹೋಗಿ ನೋಡಿ ಇಲ್ಲಿ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಕಾಂಜುಗೇಟ್. ಈಗ R90 ಗೊತ್ತಾಯ್ತು ನಮಗೆ, ಕಾಂಜುಗೇಟ್ ಕ್ಲಾಸ್ ಆಫ್ ಐಡೆಂಟಿಟಿ ಏನ್ ಬರುತ್ತೆ ನಮಗೆ, ಐಡೆಂಟಿಟಿನೇ ಬರುತ್ತೆ. ಸೊ ಇವಾಗ ನೋಡಿ ಇದು ಯಾವ ತರ ಬರುತ್ತೆ ಅಂತ ಒಂದ್ ಹೇಳ್ತೀನಿ, ಇನ್ ಮಿಕ್ಕಿದ್ರೆ ನೀವು ಮಾಡ್ಕೊಳ್ಳಿ, ಓಕೆನಾ? ಸೊ ಒಂದ್ ಹೇಳ್ಬಿಡ್ತೀನಿ ನೋಡಿ ಯಾವ ತರ ಬರುತ್ತೆ ಅಂತ. ಇಲ್ಲಿ ನೋಡಿ ಫಸ್ಟ್ ಸೊ R90 ಇನ್ವರ್ಸ್ R90 ಓಕೆನಾ? ಸೊ ಫಂಕ್ಷನ್ ಕಾಂಪೋಸಿಷನ್ಸ್ ನೋಡಿ, ಇದು ಫಂಕ್ಷನ್ಸ್, ಇದೊಂದು ಫಂಕ್ಷನ್. ಫಸ್ಟ್ ನೋಡಿ ಐಡೆಂಟಿಟಿ ಜೊತೆಗೆ ನಾವು ಯಾವ್ದೇ ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡೋದು ಏನ್ ಬರುತ್ತೆ R0 ಇಂಟು ಐಡೆಂಟಿಟಿ ಏನ್ ಬರುತ್ತೆ ಹೇಳಿ, ಏನ್ ಬರುತ್ತೆ? ಹಾ ಅಲ್ವಾ? ಸೊ R0 ಇಂದ ಐಡೆಂಟಿಟಿ ಮಲ್ಟಿಪ್ಲೈ ಮಾಡಿದ್ರೆ R0 ಬರುತ್ತೆ. ಸೊ ಇನ್ವರ್ಸ್ ಆಫ್ ಐಡೆಂಟಿಟಿ ಏನ್ ಬರುತ್ತೆ ಇಟ್ ಸೆಲ್ಫ್ ಅಲ್ವಾ? ಇನ್ವರ್ಸ್ ಆಫ್ ಐಡೆಂಟಿಟಿ ಅದೇ ಬರುತ್ತೆ. ಸೊ R90 ಏನ್ ಬರುತ್ತೆ R90. ಸೊ ಇನ್ವರ್ಸ್ ಏನ್ ಬರುತ್ತೆ ಐಡೆಂಟಿಟಿ ಎಲಿಮೆಂಟ್ ಇನ್ವರ್ಸ್ ಇಟ್ ಸೆಲ್ಫ್. ಸೊ R90 ಏನ್ ಬರುತ್ತೆ R90 ಬಂದ್ಬಿಡುತ್ತೆ. ಸೊ ನೋಡಿ R90 ಬಂದಿದೆ, ಓಕೆನಾ? ನೆಕ್ಸ್ಟ್ ನೋಡಿ R90 ಇನ್ವರ್ಸ್ R90. ಫಸ್ಟ್ ನೋಡಿ ಇದಿದೆ ನೋಡಿ, ನೀವು ಯಾವ ತರ ಬೇಕಾದ್ರೆ ಸ್ಕ್ವೇರ್, ಇದು ಸಿಮೆಟ್ರಿಸಿಸ್ ಆಫ್ ಸ್ಕ್ವೇರ್ D4 ಅಂದ್ರೆ ABCD ತಗೊಂಡಿದ್ದೀನಿ ನಾನು, ಓಕೆನಾ? ಇವಾಗ ಇದು R0, ಇದು ಇನಿಷಿಯಲ್ ಪೊಸಿಷನ್ ಆಫ್ ಸ್ಕ್ವೇರ್. ಇವಾಗ ನೋಡಿ R0 ಇದೆಯಲ್ಲ, R90 ಮಾಡ್ಕೋಬೇಕು ನಾವೀಗ. ನೋಡಿ ಇಲ್ಲಿ ಫಸ್ಟ್ ಡಿಫರೆನ್ಸ್ ಕೊಡಬೇಕು, ನೆಕ್ಸ್ಟ್ ಇದಕ್ಕೆ ಬರ್ಬೇಕು, ಅದಾದ್ಮೇಲೆ ಇದು ಬರ್ಬೇಕು, ಓಕೆನಾ? ಸೊ R0 ಯಾವ ತರ ಆಗುತ್ತೆ ನೋಡಿ,
ಸಾರಿ R0 ಗೊತ್ತಾಯ್ತು. R90 ಏನಾಗುತ್ತೆ 90 ಡಿಗ್ರಿ ರೊಟೇಷನ್ ಮಾಡಬೇಕು ಒನ್ ಟೈಮ್, ಇಲ್ಲಿ ತಗೋಬೇಕಲ್ವಾ. ಸೊ ಎ ಇಲ್ಲಿದೆ ಅಂದ್ರೆ ಬಿ ಬರುತ್ತೆ, ಇವಾಗ ಬಿಗೆ ಡಿಸ್ಪ್ಲೇಸ್ ಆಗುತ್ತೆ. ಎ ಬಿ ಸಿ ಡಿ ನೋಡಿ, ಇದೇನಿದು R90. ಇವಾಗ ಇಲ್ಲಿ ಬಂದಿದೆಯಲ್ಲ R90, ಅದನ್ನ ಮತ್ತೆ R90 ಮಾಡಿ ನೋಡಿ. ಇದು ಕತೆ ಮುಗೀತು. ನೆಕ್ಸ್ಟ್ ಇದಕ್ಕೆ ಬರ್ರಿ, ಇದು ಬಂತು ನಮಗೆ. ಈಗ ಅದನ್ನ R90 ಮಾಡಿದ್ರೆ ಏನಾಗುತ್ತೆ ಹೇಳಿ, R90 ಮಾಡಿದ್ರೆ ಸೊ ಎ ಇಲ್ಲಿ ಬರುತ್ತೆ ಬಿ ಹೋಗಕ್ಕೆ. ಅವಾಗ ಏನಾಗುತ್ತೆ ಎ ಬಿ ಸಿ ಏನಾಗುತ್ತೆ ಹೇಳಿ ಡಿ ಆಗುತ್ತೆ. ಓಕೆನಾ. ಸೊ ಇವಾಗ ಮುಗೀತು. R90 ಇನ್ವರ್ಸ್ ಅಂದ್ರೆ ನೋಡಿ ಇಲ್ಲಿ. ಸೊ ಇನ್ನು D4 ಅಲ್ಲಿ R90 ಇನ್ವರ್ಸ್ ಅಥವಾ ಯಾವುದೇ ಒಂದು ರಿಫ್ಲೆಕ್ಷನ್, ಇದು ರಿಫ್ಲೆಕ್ಷನ್ಸ್ ಅಲ್ವಾ. ರಿಫ್ಲೆಕ್ಷನ್ಗೆ ನೀವು ಇನ್ವರ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಮೈನಸ್ 90 ಡಿಗ್ರಿ ನೋಡಿ, 90 ಡಿಗ್ರಿ 360 90 ಡಿಗ್ರಿ. ಓಕೆನಾ. R90 ಇನ್ವರ್ಸ್ ಈಕ್ವಲ್ ಟು R360 ಮೈನಸ್ 90 ಡಿಗ್ರಿ. ಎಷ್ಟಾಗುತ್ತೆ ಅಲ್ಲಿಗೆ 360 ಮೈನಸ್ 90 ಎಷ್ಟಾಗುತ್ತೆ 270 ಆಗುತ್ತೆ. ಓಕೆನಾ. 270 ಅಂದ್ರೆ R90 ಇನ್ವರ್ಸ್ ಏನು 270. ಸೊ ಇವಾಗ ನೋಡಿ 270 ಮಾಡಿ, ಇಲ್ಲಿ ಬಂದಿದೆಯಲ್ವಾ. ಈಗ ಫಸ್ಟ್ ಎ ಇಲ್ಲಿದೆ 270 ಅಂದ್ರೇನು 9 9 2 18 9 3 27 3 ಟೈಮ್ಸ್ ನೋಡಿ, 1 90 80 ಮತ್ತೆ ಇಲ್ಲಿ ಅಂದ್ರೆ ಡಿ ಪ್ಲೇಸ್ ಬರೋನು. ಡಿ ಪ್ಲೇಸ್ ಎ ಬಂದ್ರೆ ಸ್ಯಾಂಟಿ ಕ್ಲಾಕ್ ವೈಸ್ ಈ ಕಡೆ ಈಗ ತಗೋಬೇಕು ನೋಡಿ, ತಗೋಬೇಕು. ಎ ಬಿ ಸಿ ಡಿ ಬಂತು. ಸೊ ಎ ಬಿ ಸಿ ಡಿ ಬಂತಲ್ವಾ ನೋಡಿ, ಇಲ್ಲಿ ಇದು R0, ಇದು R0. ಸೊ ಮೇಲೆ ಹೋದ್ರೆ R90 ಆಗುತ್ತೆ, R90 ಡಿಗ್ರಿ. ಹಾಗಾಗಿ ನೋಡಿ ಇಲ್ಲಿ ಇದೇನಾಗ್ಬಿಡೋದು 90 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಏನ್ ಬಂದಿದೆ ಹೇಳಿ 90 ಡಿಗ್ರಿ ಬಂದಿದೆ. ಓಕೆನಾ. ನೆಕ್ಸ್ಟ್ ನೋಡಿ R180 ಇನ್ವರ್ಸ್ ಏನ್ ಬರುತ್ತೆ ಹೇಳಿ ಯಾರಾದ್ರೂ ಒಬ್ರು. R180 by using result R180 R360 ನೋಡಬೇಕು. R180 ಅದರಲ್ಲಿ ಇದಕ್ಕೆ ಇನ್ವರ್ಸ್ ಏನು ಸೆಲ್ಫ್ ಇನ್ವರ್ಸ್ ಬಂದಿದೆ ಅಲ್ವಾ. ಸೊ ಅದೇ ತರ ಮಾಡ್ಕೊಂಡು ಮಾಡಿ. ಓಕೆನಾ. ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾದ್ರೆ ಸಾಕು, ಇಷ್ಟೆಲ್ಲ ಮಾಡಕ್ಕೆ ಟೈಮ್ ಇರಲ್ಲ. ಓಕೆನಾ. ನೋಡಿ ಇದೇನ್ ಬರುತ್ತೆ R90 ಬರುತ್ತೆ, R90 270 R270 R270. ಇಲ್ಲಿ ನೋಡಿ ಇಲ್ಲಿ H ಇನ್ವರ್ಸ್ H, ವಿ ಇನ್ವರ್ಸ್ ಡಿ ಇನ್ವರ್ಸ್ ಡಿ ಡ್ಯಾಶ್ ಇನ್ವರ್ಸ್ ಇದೆ. ಇವಕ್ಕೆ ಹೆಂಗೆ ಇನ್ವರ್ಸ್ ಅಂತಂದ್ರೆ ಇದಕ್ಕೇನೋ ಓಕೆ ರೊಟೇಷನ್ಸ್ಗೆ ಈ ತರ ಮಾಡ್ತೀರಾ. ಬಟ್ ರಿಫ್ಲೆಕ್ಷನ್ ಯಾವ ತರ ಅಂದ್ರೆ ರಿಫ್ಲೆಕ್ಷನ್ ನೋಡಿ ಆರ್ಡರ್ ಆಫ್ H, ರಿಫ್ಲೆಕ್ಷನ್ ಆಲ್ವೇಸ್ ಆಫ್ ಆರ್ಡರ್ ಎಷ್ಟು ಹೇಳಿ 2 ಅಲ್ವಾ. ಕರೆಕ್ಟಾ. ಎಸ್ ಸರ್. ಇಲ್ಲಿ ನೋಡಿ ಇಲ್ಲಿ ಎ ಬಿ ಸಿ ಇದೆ. ಸೊ ಇವಾಗ ನಾನು ಆಲ್ಟರ್ನೇಟ್ ರಿಫ್ಲೆಕ್ಟ್ ಮಾಡಿದ್ರೆ ಇದೇನಾಗುತ್ತೆ ಮೇಲೆ ಹೋಗುತ್ತೆ. ಸೊ ಒನ್ ಟೈಮ್ ಮಾಡಿದಾಗ ಏನಾಗ್ತಿದೆ ಎ ಡಿ ಬಿ ಸಿ ಬರ್ತಿದೆ, ಮತ್ತೆ ರಿಫ್ಲೆಕ್ಟ್ ಮಾಡಬೇಕು ಅವಾಗ ಎ ಬಿ ಸಿ ಬರ್ತಿದೆ. ಏನ್ ಬರುತ್ತೆ ನಮಗೆ ಬರುತ್ತೆ. ಕೇಳಿಸ್ತಿದೇನಾ ಮ್ಯಾಮ್? ಓಕೆ ಓಕೆ. ಇವಾಗ ನೋಡಿ ಇಲ್ಲಿ ಏನ್ ಬರ್ತಿದೆ H ಇನ್ವರ್ಸ್ ಏನ್ ಬರುತ್ತೆ ಸೆಲ್ಫ್ ಇನ್ವರ್ಸ್ ಎಲ್ಲ. ಓಕೆನಾ. ಯಾಕೆ ಸೊ ಆರ್ಡರ್ ಆಫ್ H ಎಷ್ಟು ಇರುತ್ತೆ ಹೇಳಿ, ಆರ್ಡರ್ ಆಫ್ H 2 ಇರುತ್ತೆ. ಓಕೆನಾ. ಅಂದ್ರೆ ರಿಫ್ಲೆಕ್ಷನ್ ಈಸ್ ಆಲ್ವೇಸ್ ಆಫ್ ಆರ್ಡರ್ 2. ಸೊ H ಇನ್ವರ್ಸ್ ಏನ್ ಬರುತ್ತೆ ಇವೆಲ್ಲ ಸೆಲ್ಫ್ ಇನ್ವರ್ಸ್. ನೋಡಿ ಇಲ್ಲಿ H ಕಾಂಪೋಸಿಷನ್ H ಈಕ್ವಲ್ ಟು R0 ಬರ್ತಿದೆ ಅಂದ್ರೆ H ಈಕ್ವಲ್ ಟು ಸೊ ಐಡೆಂಟಿಟಿ H ಈ ಕಡೆ ಏನಾಗ್ಬಿಡುತ್ತೆ ಇನ್ವರ್ಸ್ ಆಗುತ್ತೆ, ದಟ್ ಈಸ್ H ಇನ್ವರ್ಸ್. ಸೊ H ಗೆ ಏನು ಇನ್ವರ್ಸು H. ಸೊ H ಇನ್ವರ್ಸ್ ಅಂದ್ರೆ ಏನು H. ವಿ ಇನ್ವರ್ಸ್ ಏನ್ ಬರ್ತಿದೆ ಅದಕ್ಕೂ ಕೂಡ ವಿ ಇನ್ವರ್ಸ್ ಅಂದ್ರೆ ಏನ್ ಬರುತ್ತೆ ವಿನೇ ಬರುತ್ತೆ ಇನ್ವರ್ಸ್. ಓಕೆನಾ. ಸೊ ಡಿ ಇನ್ವರ್ಸ್ ಅಂದ್ರೆ ಏನಾಗುತ್ತೆ ಇನ್ವರ್ಸ್ ಡಿ ಬರುತ್ತೆ. ಸೊ ಡಿ ಡ್ಯಾಶ್ ಇನ್ವರ್ಸ್ ಅಂದ್ರೆ ಏನ್ ಬರುತ್ತೆ ಡಿ ಡ್ಯಾಶೇ ಬರುತ್ತೆ. ಸೊ ಸೆಲ್ಫ್ ಇನ್ವರ್ಸ್ ಬರ್ತಾ ಹೋಗುತ್ತೆ ನಮಗೆ. ಓಕೆನಾ. ಇವಾಗ ನೋಡಿ R0 ಅಂದ್ರೆ 8 ಎಲಿಮೆಂಟ್ಸ್ ಇದೆ ಇಲ್ಲಿ, ಹಾಗಾಗಿ 8 ಬಂದಿದೆ. 1 2 3 4 5 6 7 8 ಬಂದಿದೆ. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಎಷ್ಟಿದೆ ನೋಡಿ ಇಲ್ಲಿ R90 ಇದೆ ಮತ್ತೆ R270 ಇದೆ. ನೋಡಿ R90 4 ಸೇರಿಸ್ಬಿಟ್ಟು 1 ಎಲಿಮೆಂಟ್. ಸೊ ಈ 4 ಸೇರಿಸ್ಬಿಟ್ಟು
R270 ಬರುತ್ತೆ. ಓಕೆನಾ? ಇವಾಗ ನೋಡಿ ಸಿಮೆಟ್ರಿಕ್ ಆಗಿರೋದ್ರಿಂದ ಸೊ ಕಾಂಜುಗಸಿ ಕ್ಲಾಸ್ ಆಫ್ R90 ನೋಡಿ ಇಲ್ಲಿ R270 ಇದೆ. ಸೊ ಹಾಗಾಗಿ ಇದು ಸೇಮ್ ಆಗ್ಬಿಡುತ್ತೆ ನೋಡಿ. ಕಾಂಜುಗಸಿ ಕ್ಲಾಸ್ ಆಫ್ R90 ಇದೇನ್ ಬಂತಲ್ಲ, ಸೊ R270 ಕೂಡ ಅಷ್ಟೇ ಬಂದ್ಬಿಡುತ್ತೆ. ಓಕೆನಾ? ಸೊ ಅದೇ ತರ ನೋಡಿ R180 ಏನ್ ಬರ್ತಿದೆ, R180ನೇ ಬರ್ತಿದೆ. ಸೊ ಸೇಮ್ ಅದೇ ತರ ಮಾಡಿ R180 ಬಿಲಾಂಗ್ಸ್ ಟು Z ಆಫ್ D4 ಅಂದ್ರೆ ಸೆಂಟರ್ ನೋಡಿ ಇಲ್ಲಿ D4 ಇದೆ. ಸೊ D4 ಏನಾಗಿದೆ ಹೇಳಿ, ಏನ್ ಈವನ್ ನಂಬರ್ ಅಲ್ವಾ? ಸೊ ಸೆಂಟರ್ ಆಫ್ D4 ಏನ್ ಬರುತ್ತೆ ಹೇಳಿ, ಸೆಂಟರ್ ಆಫ್ D4 ಏನ್ ಬರುತ್ತೆ ಅವಾಗ? D4 R0 R180 ಬರುತ್ತೆ. ಏನ್ ಬರುತ್ತೆ ಹೇಳಿ, R0 R180 ಬರುತ್ತೆ. ಸೊ ಇದೇನಾದ್ರೂ ಆಡ್ ನಂಬರ್ ಕೊಟ್ಟಿದ್ರೆ ಜಸ್ಟ್ R0 ಬರ್ತಿತ್ತು ಸೆಂಟರ್. ಓಕೆನಾ? ಆಡ್ ನಂಬರ್ ಕೊಟ್ರೆ R0 ಬರುತ್ತೆ. ಈವನ್ ನಂಬರ್ ಕೊಟ್ಟಾಗ ಏನ್ ಬರುತ್ತೆ, ಸೆಂಟರ್ ಆಫ್ Z DN ಆಲ್ವೇಸ್ 2 ಬರ್ತಿದೆ. ಅಂದ್ರೆ ಯಾವ್ದು R0 ಮತ್ತೆ R180 ಬರುತ್ತೆ. ಓಕೆನಾ? ಸೊ ಹಾಗಾಗಿ ನೋಡಿ ಇಲ್ಲಿ R180 ಬಿಲಾಂಗ್ಸ್ ಟು Z ಆಫ್ D4. ಸೊ ಅವಾಗ ಏನಾಗುತ್ತೆ, R180y ಈಕ್ವಲ್ ಟು y ಇಂಟು R180 ಆಗುತ್ತೆ. ಯಾಕೆಂದ್ರೆ ನೋಡಿ ಇಲ್ಲಿ ಸೆಂಟರ್ ಅಂತಂದ್ರೆ ಏನು, ಸೆಂಟರ್ ಆಫ್ ಎ ಗ್ರೂಪ್ ಅಂತಂದ್ರೆ ಕಲೆಕ್ಷನ್ಸ್ ಆಫ್ ಎಲಿಮೆಂಟ್ಸ್ ಇನ್ G ಸೊ ದಟ್ ಕಾಮೌಟ್ಸ್ ವಿತ್ ಎಲಿಮೆಂಟ್ಸ್ ಆಫ್ G ಅಲ್ವಾ? ಎಲ್ಲ ಎಲಿಮೆಂಟ್ಸ್ ಜೊತೆ ಏನಾಗಬೇಕು, ಕಾಮುಟೇಟಿವ್ ಎಲ್ಲ ಸ್ಯಾಟಿಸ್ಫೈ ಮಾಡ್ತಾ ಹೋಗುತ್ತೆ ಅಂತ ಕಲೆಕ್ಷನ್ಸ್. ಇವಾಗ R180 ಬಿಲಾಂಗ್ಸ್ ಟು Z D4 ಇದೆ ಅಂದ್ಮೇಲೆ ಈ R180y ಅನ್ನೋದೇನಾಗಿದೆ, R180 ಮತ್ತೆ y ಬಿಲಾಂಗ್ಸ್ ಟು D4 ಇದೆ ಅಲ್ವಾ? ಸೊ ಅವಾಗ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ R180 Z D4 ಜೊತೆ ಇರೋದ್ರಿಂದ ಎಲ್ಲ ಎಲಿಮೆಂಟ್ಸ್ ಜೊತೆ ಕಾಮುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡುತ್ತಂದ್ರೆ R180 ಮತ್ತೆ y ಕಾಮುಟೇಟಿವ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಅವಾಗ ಏನಾಗುತ್ತೆ, y ಇಂಟು R180 ಆಗುತ್ತೆ. ಇವಾಗ ನೋಡಿ R180 ಮತ್ತೆ y ಏನಂತ ಬರೀಬಹುದು, ನಾನು R180y ಗೆ y R180 ಅಂತ ಬರೀಬಹುದು. ಇಲ್ಲಿ ಏನಂತ ಬರೀಬಹುದು, y ಇನ್ವರ್ಸ್ y R180 ಅಂತ ಬರೀಬಹುದು. ಸೊ y ಇಂಟು y ಇನ್ವರ್ಸ್ y ಏನಾಗ್ಬಿಡುತ್ತೆ, y ಕಾಂಪೋಸಿಷನ್ ಐಡೆಂಟಿಟಿ ಬರುತ್ತೆ, ಇಟ್ ಇಸ್ R0. ಸೊ R180 R0 ಏನ್ ಬರುತ್ತೆ, R180ನೇ ಬರುತ್ತೆ. ಸೊ ಹಾಗಾಗಿ ಸಿಂಗಲ್ಟನ್ R180 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕಾಂಜುಗೇಟ್ ಕ್ಲಾಸ್ ಆಫ್ H ಅದೇ ತರ ಮಾಡಿ. ಸೊ ಅದೇನ್ ಬರುತ್ತೆ, ಹಾರಿಜಾಂಟಲ್ ಮತ್ತೆ V ಬರುತ್ತೆ, H ಮತ್ತೆ V ಬರ್ತಿದೆ. ಸೊ ಸಿಮೆಟ್ರಿಕ್ ಆಗಿರೋದ್ರಿಂದ H ಇಂದ ಈ ಸೆಟ್ ಬರ್ತಿದೆ ಅಂದ್ರೆ ಸೊ V ಇಂದ ಕೂಡ ಅದೇ ಸೆಟ್ ಬರುತ್ತೆ. ಓಕೆ, ಇವಾಗ ನೋಡಿ ಕನ್ಕ್ಲೂಷನ್ ಬಂದ್ಬಿಡ್ತೀನಿ ಏನಂತ ಅಂದು. ಓಕೆ, ಕಾಂಜುಗೇಟ್ ಕ್ಲಾಸ್ ಆಫ್ R0 ಏನ್ ಬರ್ತಿದೆ, R0 ಬಂತು. ಕಾಂಜುಗೇಟ್ ಕ್ಲಾಸ್ ಆಫ್ R90 ಏನ್ ಬರ್ತಿದೆ, ಕಾಂಜುಗೇಟ್ ಕ್ಲಾಸ್ ಆಫ್ R270 ಸೇಮ್ ಬರ್ತಿದೆ. ಇವೆರಡು ಸೇರಿಸ್ಬಿಟ್ಟು ಒಂದಂತ ಕೌಂಟ್ ಮಾಡ್ಬೇಕು ನೀವು. ಓಕೆನಾ? ಡಿಸ್ಟಿಂಕ್ಟ್ ಆಗಿರ್ಬೇಕು. ಈಗ ನೋಡಿ ಕಾಂಜುಗೇಟ್ ಕ್ಲಾಸ್ ಆಫ್ R180 ಒಂದ್ ಬರ್ತಿದೆ ಡಿಸ್ಟಿಂಕ್ಟ್. ನೋಡಿ R90 ಇದು ಒಂದು ಸೆಟ್, ಇವೆಲ್ಲ ಡಿಸ್ಟಿಂಕ್ಟ್. ಓಕೆನಾ? ಡಿಸ್ಜಾಯಿಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಕಾಂಜುಗೇಟ್ ಕ್ಲಾಸ್ ಆಫ್ H ಈಕ್ವಲ್ ಟು ಕಾಂಜುಗೇಟ್ ಕ್ಲಾಸ್ ಆಫ್ V ಇದೆ. ನೆಕ್ಸ್ಟ್ ಕಾಂಜುಗೇಟ್ ಕ್ಲಾಸ್ ಆಫ್ D ಈಕ್ವಲ್ ಟು ಕಾಂಜುಗೇಟ್ ಕ್ಲಾಸ್ ಆಫ್ D' ಇದೆ. ಸೊ ನೋಡಿ ಇಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ. ಓಕೆನಾ? ಈ ತರ ಬರ್ತಿದೆ. ಇವಾಗ ಏನಂತ ಹೇಳ್ಬೋದು ಅಂದ್ರೆ D4 as 5 ಕಾಂಜುಗೇಟ್ ಕ್ಲಾಸ್ ಯಾವ್ಯಾವ ಬಂದ್ರೆ ನೋಡಿ ಇಲ್ಲಿ 1 R0 ಅನ್ನೋದು ಒಂದು, ನೆಕ್ಸ್ಟ್ 2, ಇದೊಂದು 3, 4, 5 5 ಕಾಂಜುಗೇಟ್ ಕ್ಲಾಸ್ ಬರ್ತಿದೆ. ಸೊ ಇವನ್ನೆಲ್ಲ ಯೂನಿಯನ್ ಮಾಡಿದ್ರೆ ಓಕೆನಾ, ನೋಡಿ ಇಲ್ಲಿ ಏನ್ ಸೆಟ್ಸ್ ಇದೆಯಲ್ಲ ಅದೆಲ್ಲ ಯೂನಿಯನ್ ಮಾಡಿದ್ರೆ ಫಸ್ಟ್ ನೋಡಿ ಇಲ್ಲಿ ಯೂನಿಯನ್ ಮಾಡ್ಬಿಡಿ R0 ನೆಕ್ಸ್ಟ್ ಟೈಮ್ ಬರುತ್ತೆ, ಇದನ್ನ ಮಾಡಿದ್ರೆ R90 R270 ಕವರ್ ಆಯ್ತು. ನೆಕ್ಸ್ಟ್ ಇದು ಮತ್ತು ಸೇಮ್ ಬಂದ್ಬಿಡಿ, ಸೇಮ್ ಇದೆ. ನೆಕ್ಸ್ಟ್ ಏನಿದೆ ನೋಡಿ R180 ಇದೆ ಅಲ್ವಾ. ನೆಕ್ಸ್ಟ್ ಏನಾಗಿದೆ ನೋಡಿ H ಬಂತು, ನೆಕ್ಸ್ಟ್ B ಬಂತು, ಇಲ್ಲೇನ್ ಬಂತು. ಸೊ ಅದೇ ತರ D ಮತ್ತೆ D' ಬರುತ್ತೆ. ಓಕೆನಾ? ಸೊ ಇಲ್ಲಿ ಬಂದಿದೆ ನೋಡಿ D ಮತ್ತೆ D' ಬಂದಿದೆ. ಸೊ ಈ ತರ ಕವರ್ ಆಗ್ತಿದೆ ಪೂರ್ತಿ. ಏನ್ ಬರ್ತಿದೆ ನಮಗೆ, D4 ಬರ್ತಿದೆ ಯೂನಿಯನ್ ಮಾಡಿದ್ರೆ. ಎಲ್ಲಾ ಸೆಟ್ಸ್ ಅನ್ನ ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, D4 ಬರ್ತಿದೆ. ಓಕೆನಾ? ಅವಾಗ ಏನಂತ ಹೇಳ್ಬೇಕಂದ್ರೆ ನೋಡಿ ಯೂನಿಯನ್ ಮಾಡ್ಬೇಕು ಎಲ್ಲಾ ಕಾಂಜುಗೇಟ್ ಕ್ಲಾಸ್ ಅನ್ನ. ಅವಾಗ ಏನ್ ಬರುತ್ತೆ ನಮಗೆ, ಪೂರ್ತಿ D4 ಬರುತ್ತೆ. ಓಕೆನಾ? ಸೊ ಪೂರ್ತಿ ಏನ್ ಬರುತ್ತೆ, ಗ್ರೂಪ್ D4 ಬರುತ್ತೆ. ಹಾಗಾಗಿ D4 as 5 ಕಾಂಜುಗೇಟ್ ಕ್ಲಾಸ್, 5 ಕಾಂಜುಗೇಟ್ ಕ್ಲಾಸ್ ಡಿಸ್ಟಿಂಕ್ಟ್. ಓಕೆನಾ? ಇವಾಗ ನೋಡಿ ಸೊ ಆರ್ಡರ್ ಆಫ್ ಈ ಆರ್ಡರ್ ಅಂತ ಏನೋ ತಗೊಂಡ್ಬಿಟ್ರೆ ಆರ್ಡರ್ ಆಫ್ D4. ಸೊ ಇಲ್ಲೇನಾಗುತ್ತೆ, ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಅಂದ್ರೆ ಸಮ್ ಮಾಡ್ಬೇಕಾಗುತ್ತೆ ಎಲ್ಲವನು, ಸಮೇಶನ್. ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಈಕ್ವಲ್ ಟು ಆರ್ಡರ್ ಆಫ್ D4 ಬರ್ತಾ ಹೋಗುತ್ತೆ. ಓಕೆನಾ? ಸೊ ಆರ್ಡರ್ ಆಫ್ D4 ಎಷ್ಟಿದೆ ಹೇಳಿ ಯಾರಾದ್ರೂ ಒಬ್ರು, ಆರ್ಡರ್ ಆಫ್ D4 ಎಷ್ಟಿದೆ? 8 ಇದೆ. ಓಕೆ, ಇವಾಗ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ R0 ಎಷ್ಟು ಬಂತು ನಮಗೆ, ಇಲ್ಲಿ ನೋಡಿ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ R0 ಎಷ್ಟು ಬಂದಿದೆ, ಆರ್ಡರ್ ತಗೊಂಡಿ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, 1 ಇದೆ. 1 ಇದೆ ಫಸ್ಟ್ 1. ನೆಕ್ಸ್ಟ್ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ R90 ಎಷ್ಟು ಬಂದಿದೆ ನೋಡಿ, R90 ಎಷ್ಟು ಬಂತು, 2 ಬಂತು. ಸೊ ಇವಾಗ ಏನಾಗುತ್ತೆ ನೋಡಿ 2 ಪ್ಲಸ್
ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ R180 ಎಷ್ಟು ಬಂತು? 1 ಬಂತು. ನೆಕ್ಸ್ಟ್ ಪ್ಲಸ್ ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ HN ಬಂದಿದೆ 2 ಬಂದಿದೆ. ಹಾ, ಸೊ ಅದನ್ನ 2 ಬರ್ಕೊಂಬಿಡಿ. 2 ಪ್ಲಸ್ ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ DN ಬಂದಿದೆ 2 ಬಂದಿದೆ. ಸೊ ನೋಡಿ ಇಲ್ಲಿ 2 + 2 + 2 ಎಷ್ಟಾಗುತ್ತೆ? 8. 2 + 2 = 6. ನೋಡಿ 8 ಆಗ್ತಿದೆ. ಸೊ LHS ಏನ್ ಬರ್ತಿದೆ ಹೇಳಿ? RHS ಬರ್ತಿದೆ. ಹಾ, ಓಕೆನಾ? ಈ ತರ ಬರ್ತಾ ಇದೆ. ಸೊ ಇದು ನೋಡಿ ಮೆಥಡ್ ಇದು. ಸೊ ಎಕ್ಸಾಮ್ ಅಲ್ಲಿ ನಾವು ಈ ತರ ಅಪ್ಲೈ ಮಾಡಕ್ ಆಗಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ ಯಾವ ತರ ಬರ್ತಿದೆ ಅಂತ. ನೋಡಿ ಇಲ್ಲಿ ಒಟ್ಟಿನಲ್ಲಿ 1 2 3 4 5 6 7 8 ಬರ್ತಿದಾವೆ ಸೆಟ್ಸ್. ಬಟ್ ಡಿಸ್ಟಿಂಕ್ಟ್ ಎಷ್ಟಿದಾವೆ? 5 ಇದಾವೆ. ಅಂದ್ರೆ 5 ಕಾಂಜುಗೇಟ್ ಕ್ಲಾಸ್ ಇದೆ ಅಂತ D4 ಅಲ್ಲಿ. ಓಕೆನಾ? ಸೊ D4 has 5 ಕಾಂಜುಗೇಟ್ ಕ್ಲಾಸ್. ಸೊ ಅವನ್ನೆಲ್ಲ ಯೂನಿಯನ್ ಮಾಡಿದ್ರೆ ನಮ್ಗೇನ್ ಬರುತ್ತೆ? ಆರ್ಡರ್ ಆಫ್ ಅಂದ್ರೆ D4 ಬರುತ್ತೆ, ಫುಲ್ ಸೆಟ್ ಬರುತ್ತೆ. ಓಕೆನಾ? ಅಂದ್ರೆ ಪಾರ್ಟಿಷನ್ ಆಫ್ ಎ ಸೆಟ್ ಅಂತ ಇದು. ಸೊ ಈ D4 ಇದೆ ನೋಡಿ. ಸೊ ಅದನ್ನ ಪಾರ್ಟಿಷನ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ನೋಡಿ ಇಲ್ಲಿ ಒಂದಕ್ಕೊಂದು ಏನಾಗಿದೆ? ಮ್ಯೂಚುವಲಿ ಡಿಸ್ಟೆಂಟ್ ಆಗಿದೆ. ಓಕೆನಾ? ಮ್ಯೂಚುವಲಿ ಡಿಸ್ಟೆಂಟ್ ಆಗಿದೆ. ನೆಕ್ಸ್ಟ್ ಸೊ D4 ಬರ್ಬೇಕಂದ್ರೆ ಸೊ ಯೂನಿಯನ್ ಎಲ್ಲ ಬರಿತಿದೀವಿ. ಎಲ್ಲಾ ಸೆಟ್ಸ್ ಅನ್ನ ನಾವು ಯೂನಿಯನ್ ಅಲ್ಲಿ ಬರಿತಿದೀವಿ. ಹಾಗಾಗಿ ಸೊ ಪಾರ್ಟಿಷನ್ ಆಫ್ ಎ ಸೆಟ್ ಅಂತ ಬರುತ್ತೆ. ಓಕೆನಾ? ಸೊ ಆ ತರ ಹೇಳ್ತಿದ್ದಾರೆ ಇದನ್ನ. ಅದು ನಿಮಗೆ ಗೊತ್ತಿರಲಿ. ಓಕೆ, ಇಲ್ಲಿ ನೋಡಿ ಯೂನಿಯನ್ A ಬಿಲಾಂಗ್ಸ್ ಟು G, ಕಾಂಜುಗೇಟ್ ಕ್ಲಾಸ್ ಆಫ್ A = G ಬರುತ್ತೆ. ನೋಡಿ ಇಲ್ಲಿ ಯೂನಿಯನ್ ಮಾಡಿದ್ರೆ ಎಲ್ಲಾ ಕಾಂಜುಗೇಟ್ ಕ್ಲಾಸ್ ಅನ್ನ ಆಗಲೇ ನಿಮಗೆ ತೋರಿಸಿದೆ. ಕಾಂಜುಗೇಟ್ ಕ್ಲಾಸ್ ಆಫ್ A ಏನ್ ಬರುತ್ತೆ? ಪೂರ್ತಿ ಗ್ರೂಪೇ ಬರುತ್ತೆ. ನೋಡಿ D4 ಬಂತಲ್ವಾ? ಸೊ ಇವಾಗ ನೋಡಿ ಎಲ್ಲಾ ಕಾಂಜುಗೇಟ್ ಕ್ಲಾಸ್ ಯೂನಿಯನ್ ಇದೆ ಅಲ್ವಾ? ಸೊ ಆರ್ಡರ್ ಅಂದ್ರೆ ಏನು? ನಂಬರ್ ಬರುತ್ತೆ. ಒಂದು ನಂಬರ್ ಅನ್ನು ನಾವು ಆಡ್ ಮಾಡಬೇಕು ಅಂದ್ರೆ ಸಮೇಷನ್ ಆಗುತ್ತೆ. ಅವಾಗ ಕರೆಕ್ಟಾ? ಸಮೇಷನ್ ಆಗುತ್ತೆ. ಇವಾಗ ನೋಡಿ ಎಲ್ಲಾ ಎಲಿಮೆಂಟ್ಸ್ ನಾವು ಏನ್ ಮಾಡಬೇಕು? ಸಮೇಷನ್ ಕಾಂಜುಗೇಟ್ ಕ್ಲಾಸ್ ಆಫ್ A ಅಂದ್ರೆ ಆರ್ಡರ್ ಮಾಡಬೇಕು. ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಮಾಡೋದು ಏನ್ ಬರುತ್ತೆ? ಆರ್ಡರ್ ಆಫ್ G ಬರುತ್ತೆ. ಓಕೆನಾ? ಸೊ ಅದೇ ತರ ನೋಡಿ ಇಲ್ಲಿ ಕಾಂಜುಗೇಟ್ ಕ್ಲಾಸ್ ಆಫ್ Q4 ಇದೆ, ನೋಟ್ಸ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಇದು ನೋಟ್ಸ್ ಅಲ್ಲಿ ಇರುತ್ತೆ. ಸೊ ನೀವು ಓದ್ಕೋಬೇಕಿದು. ಓಕೆ, ಇವಾಗ ನೋಡಿ ಒಂದು ಥಿಯರಮ್ ಬರುತ್ತೆ. ಇಫ್ A ಬಿಲಾಂಗ್ಸ್ ಟು G ಅಂಡ್ G ಇಸ್ ಅ ಫೈನೈಟ್ ಗ್ರೂಪ್. ಓಕೆನಾ? ಫೈನೈಟ್ ಗ್ರೂಪ್ ಬಗ್ಗೆ ಅಷ್ಟೇ ಮಾತಾಡೋದು ನಾವಿಲ್ಲಿ. ಇನ್ಫೈನೈಟ್ ಬಗ್ಗೆ ಏನು ಕ್ಲಾಸ್ ಇಕ್ವೇಷನ್ ಏನು ಮಾತಾಡಲ್ಲ. ಫೈನೈಟ್ ಗ್ರೂಪ್ ಬಗ್ಗೆ ಮಾತಾಡ್ತೀವಿ. ಸೊ ದೆನ್ ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಇರುತ್ತೆ ನೋಡಿ. ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಏನಾಗುತ್ತೆ ಅಂದ್ರೆ ಒಂದು ಫಾರ್ಮುಲಾ ಇದೆ. ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A = ಆರ್ಡರ್ ಆಫ್ G ಇರುತ್ತಲ್ಲ ಡಿವೈಡೆಡ್ ಬೈ ಆರ್ಡರ್ ಆಫ್ ನಾರ್ಮಲೈಸರ್ ಆಫ್ A ಮಾಡಬೇಕು. ಸೊ ನಾರ್ಮಲೈಸರ್ ಆಫ್ A ಅಂತಂದ್ರೆ ಏನಂತಂದ್ರೆ X ಬಿಲಾಂಗ್ಸ್ ಟು G ಸಚ್ ದಟ್ XA = AX. ನೋಡಿ ಇಲ್ಲಿ ಸೆಂಟ್ರಲೈಸರ್ ಅಂತ ನಿಮಗೆ ನಾವು ಹೇಳಿದ್ವಿ ಡೆಫಿನೇಷನ್ ಅಲ್ವಾ? ಸೆಂಟ್ರಲೈಸರ್ ಮತ್ತೆ ನಾರ್ಮಲೈಸರ್ ಎರಡು ಒಂದೇ. ನೋಡಿ ಇಲ್ಲಿ ಸೆಂಟ್ರಲೈಸರ್ ಆಫ್ ಎನ್ ಎಲಿಮೆಂಟ್ ಅಂದ್ರೂ ಒಂದೇ, ನಾರ್ಮಲೈಸರ್ ಅಂದ್ರೂ ಒಂದೇ. ಸೊ ಸೆಂಟ್ರಲೈಸರ್ ಆಫ್ A ಮತ್ತೆ ನಾರ್ಮಲೈಸರ್ ಆಫ್ A ಎರಡು ಒಂದೇ. ಅದೇನಂತಂದ್ರೆ ನೀವೇನ್ ತಗೊಂಡಿರ್ತೀರಲ್ಲ ಗ್ರೂಪ್, ಅಲ್ಲಿ ಎಲಿಮೆಂಟ್ಸ್ ತಗೊಂತ ಹೋಗ್ಬೇಕು. ಆ ಎಲಿಮೆಂಟ್ಸು ಸೊ ಏನಾಗಿರ್ಬೇಕು ಹೇಳಿ? ಎಲ್ಲಾ ಎಲಿಮೆಂಟ್ಸ್ ಜೊತೆ ಕಾಮುಟೇಟಿವ್ ಆಗ್ತಾ ಇರಬೇಕು. ಅಂದ್ರೆ A ಜೊತೆ ಕಾಮುಟೇಟಿವ್ ಆಗಬೇಕು. ಸೊ ಏನಾಗ್ಬಿಡುತ್ತೆ? AX = XA ಆಗುತ್ತೆ. ಓಕೆನಾ? ನೋಡಿ ಇಲ್ಲಿ ಗ್ರೂಪ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ತಗೊಂತ ಹೋಗ್ತಾ ಇರ್ಬೇಕು ನೀವು. ಅದೇನಾಗ್ಬೇಕಂದ್ರೆ A ಜೊತೆ ಕಾಮುಟೇಟಿವ್ ಎಲ್ಲ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ಬೇಕು. ಸೊ ಅದನ್ನ ಏನಂತಾರೆ? ಸೆಂಟ್ರಲೈಸರ್ ಆಫ್ A ಅಂತ ಕರೀತಾರೆ. ಸೊ ಸೆಂಟರ್ ಆಫ್ ಎ ಗ್ರೂಪ್ ಅಂದ್ರೆ ಏನಂತಂದ್ರೆ ಎಲ್ಲಾ ಎಲಿಮೆಂಟ್ಸ್ ಜೊತೆ ಕಾಮುಟೇಟಿವ್ ಆಗ್ತಿರ್ಬೇಕು. ಸೊ ಅಂತ ಎಲಿಮೆಂಟ್ಸ್ ಅನ್ನ ಕಲೆಕ್ಷನ್ಸ್ ತಗೊಂಡಾಗ ನಾವೇನು ಸೆಂಟರ್ ಆಫ್ ಎ ಗ್ರೂಪ್ ಆಗುತ್ತೆ. ಸೊ ನಾರ್ಮಲೈಸರ್ ಅಂದ್ರೆ ಏನಾಗ್ಬಿಡುತ್ತೆ? ಸೊ A ಜೊತೆ ಕಾಮುಟೇಟಿವ್ ಆಗ್ತಾ ಇರಬೇಕು. A ಜೊತೆ ಕಾಮುಟೇಟಿವ್ ಎಲ್ಲ ಸ್ಯಾಟಿಸ್ಫೈ ಮಾಡ್ತಾ ಇರಬೇಕು. ಸೊ ಬಿಲಾಂಗ್ಸ್ ಟು G ಅಂತ ಕಲೆಕ್ಷನ್ಸ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಫಸ್ಟ್ ಕ್ಲಾಸ್ ಈಕ್ವೇಶನ್ ಏನ್ ಹೇಳುತ್ತೆ ಅಂದ್ರೆ A ಬಿಲಾಂಗ್ಸ್ ಟು G, ಆರ್ಡರ್ ಆಫ್ G = ಸೊ ಮಾಮೂಲಿ ಆಗ್ಲೇ ಏನ್ ಬಂತು? ಸಮೇಷನ್ ಮಾಡಿದ್ವಲ್ವಾ? ನಿಮಗೆ ಆರ್ಡರ್ ಆಫ್ G ಬೇಕು ಅಂತಂದ್ರೆ ಸಮೇಷನ್ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್, ಎಲ್ಲಾ ಕಾಂಜುಗೇಟ್ ಕ್ಲಾಸ್ ಎಂದು ಆರ್ಡರ್ ಬರ್ಕೊಂತ ಹೋಗ್ಬೇಕು. ಅವಾಗ ಏನ್ ಸಿಗುತ್ತೆ? ಆರ್ಡರ್ ಆಫ್ G ಸಿಗುತ್ತೆ. ಯೂನಿಯನ್ ಮಾಡಿದ್ರೆ ಆ ಗ್ರೂಪ್ ಸಿಗುತ್ತೆ D4, ಅಥವಾ ನಾವೇನ್ ತಗೊಂಡಿರ್ತೀವಿ ಆ ಗ್ರೂಪ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ನೋಡಿ ಸಮೇಷನ್ ಓಕೆ ಕಾಂಜುಗೇಟ್ ಕ್ಲಾಸ್ ಆಫ್ A = ಏನ್ ಬರ್ತದೆ? ಆರ್ಡರ್ ಆಫ್ G ಬೈ ಓಕೆ G ಬೈ ನಾರ್ಮಲೈಸರ್ ಆಫ್ A ಬರ್ತಿತ್ತಲ್ವಾ? ಅಂದ್ರೆ ಇಲ್ಲಿ A ಇದೆ ನೋಡಿ, ಅದನ್ನೇ ತಗೋಬೇಕು. ಸೊ ಇವಾಗ ಆರ್ಡರ್ ಅಪ್ಲೈ ಮಾಡ್ಬಿಟ್ರೆ ಏನಾಗುತ್ತೆ? ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A = ಸಮೇಷನ್ ಆರ್ಡರ್ ಆಫ್ G ಬೈ ಆರ್ಡರ್ ಆಫ್ N ಆಫ್ A ಬರ್ತಾ ಹೋಗುತ್ತೆ. ಓಕೆನಾ? ಸೊ A ಬಿಲಾಂಗ್ಸ್ ಟು G, ಎಲ್ಲ ಎಲಿಮೆಂಟ್ಸ್ ತಗೊಂತ ಹೋಗ್ಬೇಕು. ಸೊ ನೋಡಿ ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಈಕ್ವೇಶನ್ ಅಂತಿದೆ, ಅದನ್ನ ನೋಡ್ಕೊಳ್ಳಿ. ಓಕೆನಾ? ಇದು ನೋಡ್ಕೊಂಡಿರಿ. ಎಕ್ಸಾಮ್ ಅಲ್ಲಿ ರಿಸಲ್ಟ್ ಡೈರೆಕ್ಟ್ ಆಗಿ ಕೇಳಿದ್ರೆ ಸೊ ನೀವು ಅಲ್ಲಿ ಮಾರ್ಕ್ ಮಾಡೋದ್ರ ಗೊತ್ತಿರ್ಬೇಕಷ್ಟೇ. ಸೊ ಇವಾಗ ಒಂದು ರಿಸಲ್ಟ್ ಇದೆ. ಇಫ್ ಆರ್ಡರ್ ಆಫ್ G = P⁴N. ನೆಕ್ಸ್ಟ್ ನಿಮಗೆ ಬರುತ್ತೆ ಸೊ P ಗ್ರೂಪ್ ಅಂತ ಬರುತ್ತೆ. ಓಕೆನಾ? P ಗ್ರೂಪ್ ಅಂದ್ರೆ ಏನಂತಂದ್ರೆ ಸೊ ಎನಿ ಗ್ರೂಪ್ ಆಫ್ ಆರ್ಡರ್ P⁴N. ಸೊ N = 0 1 2 ಈ ತರ ಹೋಗ್ತಾ ಇರುತ್ತೆ.
ಸೊ ಆರ್ಡರ್ ಆಫ್ ಜಿ ಕೂಡ ಏನಿರಬೇಕು ಪಿ ಪವರ್ ಎನ್ ಫಾರ್ಮ್ ಅಲ್ಲಿ ಇರಬೇಕು. ಅಂತಂದ್ರೆ ಏನಂತ ಕರೀತಾರೆ ಪಿ ಗ್ರೂಪ್ ಅಂತ ಕರೀತಾರೆ. ಇವಾಗ ಆರ್ಡರ್ ಆಫ್ ಜಿ ಕೊಟ್ಟು ಪಿ ಪವರ್ ಎನ್ ಅಂತ ಇದ್ರೆ ದೆನ್ ಸೊ ಆರ್ಡರ್ ಆಫ್ ಝೆಡ್ ಆಫ್ ಜಿ ಇರುತ್ತೆ ನೋಡಿ ಸೆಂಟರ್. ಸೊ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 1 ಇರುತ್ತೆ. ಓಕೆನಾ, ಅಂದ್ರೆ ನಾನ್ ಟ್ರಿವಿಯಲ್ ಬರುತ್ತೆ ನೋಡಿ. ಕೆ ಸೆಟ್ಗೆ ವೆರಿ ಇಂಪಾರ್ಟೆಂಟ್ ಇದು ರಿಸಲ್ಟ್. ಹಿಂಗೆ ಕೊಟ್ಟಿರ್ತಾನೆ ಆರ್ಡರ್ ಆಫ್ ಜಿ ಕೊಟ್ಟು ಪಿ ಪವರ್ ಎನ್ ಇದೆ, ದೆನ್ ಸೆಂಟರ್ ಆಫ್ ಜಿ ಏನಾಗುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ಆಪ್ಷನ್ ಅವ್ನು ಏನ್ ಕೊಟ್ಟಿದ್ದಾನೆ ಟ್ರಿವಿಯಲ್, ಸೆಕೆಂಡ್ ಆಪ್ಷನ್ ನಾನ್ ಟ್ರಿವಿಯಲ್, ಸೊ ಥರ್ಡ್ ಆಪ್ಷನ್ ಎಲ್ಲ ಕೊಟ್ಟಿರ್ತಾನೆ ನಿಮಗೆ. ಓಕೆನಾ, ಸೊ ಇವಾಗ ನೋಡಿ ಆರ್ಡರ್ ಆಫ್ ಜಿ ಕೊಟ್ಟು ಪಿ ಪವರ್ ಎನ್ ಬಂದಾಗ ನಮಗೆ ಗೊತ್ತಿದೆ ಏನಾಗ್ಬಿಡುತ್ತೆ ಆರ್ಡರ್ ಆಫ್ ಝೆಡ್ ಆಫ್ ಜಿ ಏನಾಗ್ಬಿಡುತ್ತೆ ಹೇಳಿ. ಆರ್ಡರ್ ಆಫ್ ಝೆಡ್ ಆಫ್ ಜಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 1 ಬರುತ್ತೆ. ಅಂದ್ರೆ ಸಿಂಗಲ್ಟನ್ ಐಡೆಂಟಿಟಿ ಬರಲ್ಲ, ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 1 ಬರ್ತಿದೆ. ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಆರ್ಡರ್ ಆಫ್ ಝೆಡ್ ಆಫ್ ಜಿ ಕೊಟ್ಟು ಏನಾದ್ರು 1 ಬಂದಿದ್ರೆ ಐಡೆಂಟಿಟಿ ಬಂದಂಗೆ. ಓಕೆನಾ, ಸೆಂಟರ್ ಏನಾಗ್ತಿತ್ತು ಅವಾಗ ಐಡೆಂಟಿಟಿ ಬಂದಂಗೆ. ಇದೇನಾಗ್ಬಿಡ್ತಿತ್ತು ಅವಾಗ ಟ್ರಿವಿಯಲ್ ಆಗ್ತಿತ್ತು ಅಲ್ವಾ. ಸೊ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 1 ಅಂತ ಕೊಟ್ಟಿರೋದ್ರಿಂದ ನಾನ್ ಟ್ರಿವಿಯಲ್ ಅಂತ ಹೇಳ್ಬೇಕು ನೀವು. ಓಕೆನಾ, ಆರ್ಡರ್ ಆಫ್ ಜಿ ಕೊಟ್ಟು ಪಿ ಪವರ್ ಎನ್, ದೆನ್ ಸೆಂಟರ್ ಆಫ್ ಜಿ ಇಸ್ ಆಲ್ವೇಸ್ ನಾನ್ ಟ್ರಿವಿಯಲ್. ಓಕೆನಾ, ನಾನ್ ಟ್ರಿವಿಯಲ್ ಸಬ್ ಗ್ರೂಪ್ ಆಗುತ್ತೆ. ಸೊ ಇವಾಗ ನೋಡಿ ಈ ರಿಸಲ್ಟ್ ಅಪ್ಲೈ ಮಾಡಿ, ಇಲ್ಲಿ ಅಪ್ಲೈ ಮಾಡಿ. ಆರ್ಡರ್ ಆಫ್ ಜಿ ಕೊಟ್ಟು ಪಿ ಕ್ಯೂಬ್ ಇದೆ ಅಂಡ್ ಜಿ ಇಸ್ ನಾನ್ ಅಬಿಲಿಯನ್. ಸೊ ದೆನ್ ಆರ್ಡರ್ ಆಫ್ ಝೆಡ್ ಆಫ್ ಜಿ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಇಫ್ ಆರ್ಡರ್ ಆಫ್ ಜಿ ಕೊಟ್ಟು ಪಿ ಕ್ಯೂಬ್ ಕೊಟ್ಟಿದ್ದಾರೆ, ಜಿ ನಾನ್ ಅಬಿಲಿಯನ್ ಅಂತ ಕೊಟ್ಟಿದ್ದಾರೆ. ನೋಡಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಸೊ ಆರ್ಡರ್ ಆಫ್ ಝೆಡ್ ಆಫ್ ಜಿ ಏನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಪವರ್ ಎನ್, ದೆನ್ ಆರ್ಡರ್ ಆಫ್ ಝೆಡ್ ಆಫ್ ಜಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 1 ಬರುತ್ತೆ ಅಂತ ರಿಸಲ್ಟ್ ಇದೆ ಅಲ್ವಾ. ಸೊ 1 ಬರುತ್ತೆ ಅಂತ ರಿಸಲ್ಟ್ ಇದೆ. ಹಾಗಾಗಿ ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂಬ್. ಸೊ ನೋಡಿ ಈ ಫಾರ್ಮ್ ಅಲ್ಲಿ ಇದೆ. ಸೊ ಆರ್ಡರ್ ಆಫ್ ಝೆಡ್ ಆಫ್ ಜಿ 1 ಬರಲ್ಲ ಅಂತ ಅರ್ಥ ಅದು ಅಲ್ವಾ, 1 ಬರಲ್ಲ ಅಂತ ಅರ್ಥ. ಸೊ ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ತೆಗೆದ್ಬಿಡಿ, ಅದು ಬರಲ್ಲ, ನೆವರ್ ಪಾಸಿಬಲ್, 1 ಬರಲ್ಲ. ನೆಕ್ಸ್ಟ್ ನೋಡಿ ಇವಾಗ ಇದು ತಗೊಳ್ಳಿ, ಲೆಟ್ ಅಸ್ ಸಪೋಸ್ ದಟ್ ಇದಾಗುತ್ತೆ ಅಂತ ತಗೊಳ್ಳಿ ನೀವು. ಅವಾಗ ಏನಾಗುತ್ತೆ ನೋಡಿ ಜಿ ಬೈ ಝೆಡ್ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ ಜಿ ಬೈ ಝೆಡ್ ಆಫ್ ಜಿ ಈ ಸೈಕ್ಲಿಕ್ ವಿಚ್ ಇಂಪ್ಲೈಸ್ ಸೊ ದಿಸ್ ಜಿ ಮಸ್ಟ್ ಬಿ ಏನಾಗುತ್ತೆ ಹೇಳಿ ಅಬೇಲಿಯನ್. ಕರೆಕ್ಟಾ? ಓಕೆ, ಇವಾಗ ನಾವ್ ಏನ್ ತಗೊಂಡ್ವಿ ಮೇ ಬಿ ಇದು ಕರೆಕ್ಟ್ ಅಂತ ತಗೊಂಡಿದೀವಿ ನಾವು. ಅದೇನಾಗುತ್ತೆ ಆರ್ಡರ್ ಆಫ್ ಝೆಡ್ ಆಫ್ ಜಿ ಅಂತ ತಗೊಂಡಂಗ ಅದು ಪಿ ಅಂತ ತಗೊಂಡಂಗೆ ಅಲ್ವಾ. ಸೊ ಫೈನೈಟ್ ಗ್ರೂಪ್ ಆಗಿರೋದ್ರಿಂದ ಏನಾಗ್ಬಿಡುತ್ತಿದ್ದು ಆರ್ಡರ್ ಆಫ್ ಜಿ ಬೈ ಆರ್ಡರ್ ಆಫ್ ಝೆಡ್ ಆಫ್ ಜಿ ತಗೋಬಹುದು ಫೈನೈಟ್ ಗ್ರೂಪ್ ಆಗಿರೋದ್ರಿಂದ. ಹಾಗಾಗಿ ಆರ್ಡರ್ ಆಫ್ ಜಿ ಏನಾಗುತ್ತೆ ನೋಡಿ ಪಿ ಕ್ಯೂಬ್ ಕೊಟ್ಟಿದ್ದಾರೆ, ಆರ್ಡರ್ ಆಫ್ ಜಿ ಏನ್ ಕೊಟ್ಟಿದ್ದಾರೆ ಪಿ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ ಇದು ಪಿ ಮತ್ತೆ ಪಿ ಸ್ಕ್ವೇರ್ ಆಗುತ್ತೆ. ಸೊ ಅಂದ್ರೆ ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್ ಐಸೋಮಾರ್ಫಿಕ್ ಟು ಯಾವ್ಯಾವ್ದಕ್ಕಾಗುತ್ತೆ ಹೇಳಿ, ಒಂದು ಝೆಡ್ ಪಿ ಸ್ಕ್ವೇರ್, ಇನ್ನೊಂದು ಝೆಡ್ ಪಿ ಕ್ರಾಸ್ ಝೆಡ್ ಪಿ ಆಗುತ್ತೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಎಸ್ ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್ ಇಸ್ ಆಲ್ವೇಸ್ ಅಬಿಲಿಯನ್. ಸೊ ಇದು ಕೂಡ ಅಬಿಲಿಯನ್ ಗ್ರೂಪ್, ಇದು ಅಬಿಲಿಯನ್ ಬಟ್ ನಾಟ್ ಸೈಕ್ಲಿಕ್, ಇದು ಆಲ್ವೇಸ್ ಸೈಕ್ಲಿಕ್. ಇವಾಗ ಜಿ ಬೈ ಝೆಡ್ ಆಫ್ ಜಿಗೆ 2 ಚಾಯ್ಸ್ ಬಂತು ನಮಗೆ. ಒಂದು ಇದಕ್ಕೆ ಐಸೋಮಾರ್ಫಿಕ್ ಆಗಿರುತ್ತೆ, ಇಲ್ಲ ಇದಕ್ಕೆ ಐಸೋಮಾರ್ಫಿಕ್ ಆಗಿರುತ್ತೆ. ಫಸ್ಟ್ ನಾವು ಝೆಡ್ ಪಿ ಸ್ಕ್ವೇರ್ ಐಸೋಮಾರ್ಫಿಕ್ ಅಂತ ತಗೊಂತೀನಿ ನಾನು. ಝೆಡ್ ಓಕೆ ಜಿ ಬೈ ಝೆಡ್ ಓಕೆನಾ, ಇದು ಐಸೋಮಾರ್ಫಿಕ್ ಟು ಝೆಡ್ ಪಿ ಸ್ಕ್ವೇರ್ ಅಂತ ತಗೊಂಡ್ರೆ ಏನಾಗ್ಬಿಡುತ್ತೆ ಇದು ಸೈಕ್ಲಿಕ್ ಆಯ್ತು. ವಿಚ್ ಇಂಪ್ಲೈಸ್ ಸೊ ಜಿ ಏನಾಗುತ್ತೆ ಹೇಳಿ ಅಬಿಲಿಯನ್ ಆಗುತ್ತೆ. ಸೊ ಹಾಗಾಗಿ ಈ ಜಿ ಇದೆ ನೋಡಿ ಅದೇನಾಗ್ಬಿಡುತ್ತೆ ಇವಾಗ ಅಬಿಲಿಯನ್ ಆಗುತ್ತೆ ಬೈ ರಿಸಲ್ಟ್. ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್ ಏನಾಗ್ಬಿಡುತ್ತೆ ಜಿ ಕೋಟ್ ಏನಾಗ್ಬಿಡುತ್ತೆ ಝೆಡ್ ಆಫ್ ಝೆಡ್ ಆಗುತ್ತೆ. ಸೊ ಜಿ ಕೋಟ್ ಏನಾಗುತ್ತೆ ಸೆಂಟರ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ ಏನಾಗುತ್ತೆ ಜಿ ಕೋಟ್ ಝೆಡ್ ಬರೋದ್ರಿಂದ ಇವಾಗ ನೋಡಿ ಆರ್ಡರ್ ಆಫ್ ಜಿ ಬೈ ಆರ್ಡರ್ ಆಫ್ ಝೆಡ್ ಆಫ್ ಜಿ ಮಾಡಿ ಕ್ವಶನ್ ಗ್ರೂಪ್. ಸೊ ಆರ್ಡರ್ ಆಫ್ ಜಿ ಸೊ ಆರ್ಡರ್ ಆಫ್ ಝೆಡ್ ಏನ್ ಬಂತ ನನಗೆ ಜಿ ಅಷ್ಟೇ ಬರ್ತಿದೆ. ಅವಾಗ ಏನಾಗ್ಬಿಡುತ್ತೆ ಆರ್ಡರ್ ಆಫ್ ಝೆಡ್ ಜಿ ಆಗುತ್ತೆ. ಸೊ ಆರ್ಡರ್ ಆಫ್ ಜಿ ಕ್ಯಾನ್ಸಲ್ ಆಗ್ಬಿಟ್ರೆ 1 ಬರುತ್ತೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 1 ಇಸ್ ಐಸೋಮಾರ್ಫಿಕ್ ಏನಾಗ್ಬಿಡುತ್ತೆ ಹೇಳಿ Z1 ಆಗುತ್ತೆ. ಬಟ್ ನಮಗೆ ಏನ್ ಕೊಟ್ಟಿದ್ದಾರೆ ಸೊ ಏನ್ ಕೊಟ್ಟಿದ್ದಾರೆ ಹೇಳಿ G is non-abelian. ಎಸ್. ಸೊ ನೋಡಿ Z1 ಬಂತು ಅಲ್ವಾ, ಅಂದ್ರೆ ನೋಡಿ ಇಲ್ಲಿ ಆಫ್ ಆರ್ಡರ್ ಎಷ್ಟು ಬರ್ತಿದೆ ನಮಗೆ ಪಿ ಸ್ಕ್ವೇರ್ ಬರ್ತಿದೆ. ನೋಡಿ ಇಲ್ಲಿ ಜಿ ಆರ್ಡರ್ ಆಫ್ ಜಿ ಬೈ ಆರ್ಡರ್ ಆಫ್ ಝೆಡ್ ಆಫ್ ಜಿ ಏನ್ ಬರ್ತಿದೆ ಪಿ ಸ್ಕ್ವೇರ್ ತಗೊಂಡಿದ್ವಿ ನಾವು. ನೋಡಿ ಇಲ್ಲಿ ಪಿ ಸ್ಕ್ವೇರ್ ಬಂದಿದೆ. ಬಟ್ ನೋಡಿ ಇಲ್ಲಿ ಕೊನೆಗೆ ಏನ್ ಬರ್ತಿದೆ Z1 ಬರ್ತಿದೆ, ಅಂದ್ರೆ ಆಫ್ ಆರ್ಡರ್ 1 ಬರ್ತಿದೆ. ಬಟ್ ನಮಗೇನ್ ಬರ್ಬೇಕಾಗಿತ್ತು ಪಿ ಸ್ಕ್ವೇರ್ ಬರ್ಬೇಕಾಗಿತ್ತು. ದಟ್ ಇಸ್ ಕಾಂಟ್ರಾಡಿಕ್ಷನ್ ಅಲ್ವಾ. ಹಾಗಾಗಿ ಝೆಡ್ ಪಿ ಸ್ಕ್ವೇರ್ಗೆ ಐಸೋಮಾರ್ಫಿಕ್ ಆಗಕ್ಕೆ ಚಾನ್ಸ್ ಇಲ್ಲ. ಇನ್ನಿದೆ ನೋಡಿ ಇದಿದೆ ನೋಡಿ ಇದಕ್ಕೆ ಐಸೋಮಾರ್ಫಿಕ್ ಆಗುತ್ತೆ. ಯಾಕೆಂದ್ರೆ ನೋಡಿ ಇಲ್ಲಿ ಜಿ ಬೈ ಝೆಡ್ ಆಫ್ ಜಿ
ಸೊ ನೋಡಿ ಇಲ್ಲಿ ಏನಂತಂದ್ರೆ ರಿಸಲ್ಟ್ ಏನಂದ್ರೆ ಜಿ ಬೈ ಝೆಡ್ ಈ ಸೈಕ್ಲಿಕ್ ವಿಚ್ ಇಂಪ್ಲೈಸ್ ಜಿ ಈಸ್ ಅಬಿಲಿಯನ್. ಓಕೆನಾ? ಇವಾಗ ನಮಗೇನ್ ಬಂತಲ್ಲಿ ಜಿ ಬೈ ಝೆಡ್ ಐಸೋಮಾರ್ಫಿಕ್ ಟು Z2 ಕ್ರಾಸ್ Z2 ಬಂತು. ಸೊ ಇದೇನಾಗಿದೆ? ಅಬಿಲಿಯನ್ ಆಗಿದೆ. ಅಬಿಲಿಯನ್ ಆಗಿದೆ ಅಲ್ವಾ? ಸೊ ಅವಾಗ ನಮಗೇನು ರಿಸಲ್ಟ್ ಇಲ್ಲ, ಯಾವುದೇ ತರ ರಿಸಲ್ಟ್ ಇಲ್ಲ. ಬಟ್ ಸೈಕ್ಲಿಕ್ ಬಂದಾಗ ಏನಾಗಿರಬೇಕಾಗಿದ್ದು ಜಿ ಮಸ್ಟ್ ಬಿ ಅಬಿಲಿಯನ್. ಇಲ್ಲಿ ಏನಾದ್ರೂ ನಾನ್ ಅಬಿಲಿಯನ್ ಬಂದ್ರೂ ಏನು ಸಮಸ್ಯೆ ಇಲ್ಲ. ಓಕೆನಾ? ಸೈಕ್ಲಿಕ್ ಬಂದಾಗ ಮಾತ್ರ ಸಮಸ್ಯೆ ಆಗುತ್ತೆ. ಯಾಕೆ? ಸೈಕ್ಲಿಕ್ ಇಂಪ್ಲೈಸ್ ಜಿ ಮಸ್ಟ್ ಬಿ ಅಬಿಲಿಯನ್ ಆಗಬೇಕು. ಅವಾಗ ಏನಾಗುತ್ತೆ? ಜಿ ಬೈ ಇಫ್ ಅಂಡ್ ಓನ್ಲಿ ಜಿ ಕೂಡ ಏನಾಗ್ಬಿಡುತ್ತೆ ಝೆಡ್ ಆಗುತ್ತೆ. ಸೊ ಅವಾಗ ಇಲ್ಲಿ ಏನಾಗುತ್ತೆ? ಜಿ ಆಗುತ್ತೆ. ಸೊ ಜಿ ಬೈ ಜಿ ಐಸೋಮಾರ್ಫಿಕ್ ಟು Z1 ಅಲ್ವಾ? ಸೊ ಹಾಗಾಗಿ ಕಾಂಟ್ರಾಡಿಕ್ಷನ್ ಬಂದ್ಬಿಡುತ್ತೆ. ಓಕೆನಾ? ಅದಕ್ಕೆ Z2 ಕ್ರಾಸ್ Z2 ಗೆ ಐಸೋಮಾರ್ಫಿಕ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ ಇದೇನಾಗ್ಬಿಡುತ್ತೆ, ಸೊ ಪಿ ಬರುತ್ತೆ. ಓಕೆನಾ? ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂಬ್. ಜಿ ನಾನ್ ಅಬಿಲಿಯನ್ ಆಗಿದ್ರೆ ಸೊ ಆರ್ಡರ್ ಆಫ್ ಝೆಡ್ ಆಫ್ ಜಿ ಮಸ್ಟ್ ಬಿ ಪಿ ಬರುತ್ತೆ. ಓಕೆನಾ? ಸೊ ಇವಾಗ ಪಿ ಸ್ಕ್ವೇರ್ ತಗೊಂಡು ನೋಡಿ ಸರ್, ಇದು ಜಿ ಇಸ್ ನಾನ್ ಅಬಿಲಿಯನ್ ಅಂತ ಕೊಟ್ಟಿದಾರಲ್ವಾ, ಸೊ ಜಿ ಇಸ್ ನಾಟ್ ಈಕ್ವಲ್ಸ್ ಟು ಸೆಂಟರ್ ಆಫ್ ಜಿ ಅಂತ ತಗೊಂಡು ಆರ್ಡರ್ ಆಫ್ ಜಿ ಇಸ್ ನಾಟ್ ಈಕ್ವಲ್ಸ್ ಟು ಆರ್ಡರ್ ಆಫ್ ಸೆಂಟರ್ ಆಫ್ ಜಿ ಅಂತ ತಗೋಬಹುದಲ್ವಾ? ಆಗ ಪಿ ಕ್ಯೂಬ್ ನ ಡಿಸ್ಕಾರ್ಡ್ ಮಾಡ್ಬೋದಾ? ಯಾವ ತರ ಇದೊಂದ್ಸಲ ಹೇಳಿ ಮ್ಯಾಮ್. ಸರ್, ಜಿ ಇಸ್ ನಾನ್ ಅಬಿಲಿಯನ್ ಅಂತ ಕೊಟ್ಟಿದಾರಲ್ವಾ, ಸೊ ಸೆಂಟರ್ ಆಫ್ ಜಿ ಇಸ್ ನಾಟ್ ಈಕ್ವಲ್ಸ್ ಟು ಜಿ ಅಂತ ತಗೊಂಡು ಸೊ ಆರ್ಡರ್ ಆಫ್ ಜಿ ಇಸ್ ನಾಟ್ ಈಕ್ವಲ್ಸ್ ಟು ಆರ್ಡರ್ ಆಫ್ ಸೆಂಟರ್ ಆಫ್ ಜಿ ಆಗುತ್ತೆ. ಸೊ ಆರ್ಡರ್ ಆಫ್ ಸೆಂಟರ್ ಆಫ್ ಜಿ ಇಸ್ ನಾಟ್ ಈಕ್ವಲ್ ಟು ಪಿ ಕ್ಯೂಬ್ ಅಂತ ಆಪ್ಷನ್ 4 ನ ಡಿಸ್ಕಾರ್ಡ್ ಮಾಡ್ಬೋದಾ ಅಂತ. ಮಾಡ್ಬೋದು, ಕರೆಕ್ಟ್. ಸೊ ಸೇಮ್ ಇರಲ್ಲ, ಯಾಕೆಂದ್ರೆ ಆರ್ಡರ್ ಮತ್ತೆ ಸೆಂಟರ್ ಸೇಮ್ ಇದ್ರೆ ಸೊ ಅವಾಗ ಏನಂತ ಆಗ್ಬಿಡುತ್ತೆ ಹೇಳಿ, ಇಫ್ ಅಂಡ್ ಓನ್ಲಿ ಕಂಡೀಷನ್ ಅಲ್ವಾ? ಸೊ ಜಿ ಈಕ್ವಲ್ ಟು ಝೆಡ್ ಅಂತ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬೇಕು ನೀವು ಜಿ ಇಸ್ ಅಬಿಲಿಯನ್ ಅಂತ ಅಲ್ವಾ? ಯಾಕೆಂದ್ರೆ ನೋಡಿ ಜಿ ಇಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಜಿ ಈಕ್ವಲ್ ಟು ಝೆಡ್ ಅಂತ ಬರುತ್ತೆ. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಅದು ಕೂಡ ಡಿಸ್ಕಾರ್ಡ್ ಮಾಡಬಹುದು. ನೋಡಿ ಸೇಮ್ ಬರಲ್ಲ, ಎರಡೂ ಸೇಮ್ ಆಯ್ತು ಅಂದ್ರೆ ಏನಾಗ್ಬಿಡುತ್ತೆ? ಅಬಿಲಿಯನ್ ಆಗ್ಬಿಡುತ್ತೆ. ಸೊ ಬಟ್ ಅವ್ರ ಹೆಂಗ್ ಕೊಟ್ಟಿದ್ದಾರೆ? ನಾನ್ ಅಬಿಲಿಯನ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಅದು ಓಕೆ. ಇನ್ನೊಂದು ಚಾನ್ಸ್ ಇದೆ, ಪಿ ಸ್ಕ್ವೇರ್ ಇದೆ. ಪಿ ಸ್ಕ್ವೇರ್ ನಮಗೆ ನೋಡಿ ಗೊತ್ತಾಗ್ತಿಲ್ಲ ಅಲ್ವಾ? ಅದನ್ನ ಡಿಸ್ಕಾರ್ಡ್ ಮಾಡಕ್ ಬರಲ್ಲ. ಅದಕ್ಕೆ ನೀವು ಇವಾಗ ಏನ್ ಮಾಡ್ತೀರಾ ಅಂದ್ರೆ ಸೊ ಜಿ ಬೈ ಝೆಡ್ ಫಾರ್ಮ್ ಇದೆ ನೋಡಿ, ಅದು ಯೂಸ್ ಮಾಡಿ. ಏನ್ ಬರುತ್ತೆ? ಹೇಳಿ. ಜಿ ಬೈ ಝೆಡ್ is cyclic which implies G is abelian. ಇವಾಗ ನೋಡಿ, let us suppose that order of Z of G ಏನ್ ಬರ್ತಿದೆ? P ಸ್ಕ್ವೇರ್ ಅಂತ ತಗೊಳ್ಳಿ. ಅವಾಗ ಏನ್ ಬರುತ್ತೆ ನೋಡಿ? P ಕ್ಯೂಬ್ ಡಿವೈಡೆಡ್ ಬೈ ಇಲ್ಲಿ ಏನ್ ಬರುತ್ತೆ? P ಸ್ಕ್ವೇರ್ ಬರುತ್ತೆ. ಸೊ ಏನ್ ಬರುತ್ತೆ ಅವಾಗ? T ಬರುತ್ತೆ. ಸೊ ದಿಸ್ P ಅಂದ್ರೆ ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಇಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ZP ಆಗುತ್ತೆ. ಅವಾಗ ಏನಾಗುತ್ತೆ? G ಬೈ Z ಇದು ಐಸೋಮಾರ್ಫಿಕ್ ಏನಾಗುತ್ತೆ? ZP ಆಗುತ್ತೆ. ಸೊ ಈ ತರ ನೆವರ್ ಪಾಸಿಬಲ್ ಅಂತ ಒಂದು ರಿಸಲ್ಟ್ ಬರ್ಸಿದೀನಲ್ವಾ? ಎಸ್ ಸರ್. ಇದು ಐಸೋಮಾರ್ಫಿಕ್ ಟು ZP ಆದ್ರೆ ನೆವರ್ ಪಾಸಿಬಲ್. ಯಾಕೆಂದ್ರೆ ನೋಡಿ ಇಲ್ಲಿ ಸೈಕ್ಲಿಕ್ ವಿಚ್ ಇಂಪ್ಲೈಸ್ ಏನಾಗ್ಬಿಡುತ್ತೆ? ದಿಸ್ G ಮಸ್ಟ್ ಬಿ ಅಬಿಲಿಯನ್. ಇಫ್ ಅಂಡ್ ಓನ್ಲಿ ಜಿ ಕೂಡ ಏನಾಗ್ಬಿಡುತ್ತೆ? ಸೆಂಟರ್ ಆಗುತ್ತಲ್ವಾ? ಇವಾಗ ನೋಡಿ ಜಿ ಬೈ ಝೆಡ್ ನಾವೇನ್ ತಗೊಂಡಿದೀವಿ, ನಮಗೇನ್ ಬಂದಿದೆ? ಪಿ ಬಂದಿದೆ. ಇವಾಗ ನೀವು ಅಪ್ಲೈ ಮಾಡಿ ಈ ರಿಸಲ್ಟ್ ಪ್ರಕಾರ. ಸೊ ಜಿ ಬೈ ಝೆಡ್ ಏನ್ ಬರ್ತಿದೆ? ಝೆಡ್ ಬದಲು ಏನ್ ಬರ್ತಿದೆ? ಜಿನೇ ಬರ್ತಿದೆ. ಸೊ ಕೋಶೆಂಟ್ ಗ್ರೂಪ್ ಆಫ್ ಇಟ್ ಸೆಲ್ಫ್ ಏನ್ ಬರುತ್ತೆ? ಐಸೋಮಾರ್ಫಿಕ್ ಟು Z1. ಇವಾಗ ಏನ್ ಬರ್ತಿದೆ? ಆಫ್ ಆರ್ಡರ್ 1 ಬರ್ತಿದೆ. ಬಟ್ ಆಫ್ ಆರ್ಡರ್ ಏನ್ ಬಂತು ನಮಗೆ ಆಗ್ಲೇ ತಗೊಂಡ್ರೆ? ಸೊ Z ಈಕ್ವಲ್ ಟು ನಾವೇನಾದ್ರು ಪಿ ಬರ್ತಿದೆ. ಹಾಗಾಗಿ ನೆವರ್ ಪಾಸಿಬಲ್ ಅಲ್ವಾ? ನೆವರ್ ಸೊ ಪಾಸಿಬಲ್. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂಬ್ ಅಂಡ್ ಜಿ ಈಸ್ ನಾನ್ ಅಬಿಲಿಯನ್. ದೆನ್ ಆರ್ಡರ್ ಆಫ್ ಝೆಡ್ ಆಫ್ ಜಿ ಈಕ್ವಲ್ ಟು ಏನಾಗ್ಬಿಡುತ್ತೆ ಹೇಳಿ? ಪಿ ಆಗುತ್ತೆ. ಸೊ ಹಿಂಗೇನಾದ್ರೂ ಕೊಟ್ಟರೆ ಏನಾಗ್ತಿತ್ತು? ಝೆಡ್ ಆಫ್ ಜಿ ಐಸೋಮಾರ್ಫಿಕ್ ಯಾವ ಗ್ರೂಪ್ ಆಗುತ್ತೆ ಹೇಳಿ? ಝೆಡ್ ಆಫ್ ಜಿ ಐಸೋಮಾರ್ಫಿಕ್ ಟು ಯಾವ ಗ್ರೂಪ್ ಆಗುತ್ತೆ? ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂಬ್ ಅಂಡ್ ಜಿ ಈಸ್ ನಾನ್ ಅಬಿಲಿಯನ್. ಸೊ ದೆನ್ ಝೆಡ್ ಆಫ್ ಜಿ ಇಸ್ ಐಸೋಮಾರ್ಫಿಕ್ ಟು ಯಾವ ಗ್ರೂಪು? ಐಸೋಮಾರ್ಫಿಕ್ ಟು ವಾಟ್? ಸೊ ಆರ್ಡರ್ ಆಫ್ ಝೆಡ್ ಆಫ್ ಜಿ ಪಿ ಬರ್ತಿದೆ. ನೋಡಿ ಇಲ್ಲಿ ಆರ್ಡರ್ ಆಫ್ ಝೆಡ್ ಆಫ್ ಜಿ ಪಿ ಬರ್ತಿದೆ ಅಲ್ವಾ? ಸೊ ಇವಾಗ ಝೆಡ್ ಆಫ್ ಜಿ ಏನಾಗ್ಬಿಡುತ್ತೆ? ಐಸೋಮಾರ್ಫಿಕ್ ಟು ವೆರಿ ಗುಡ್ ಏನಾಗ್ಬಿಡುತ್ತೆ? ZP ಆಗುತ್ತೆ ಅಲ್ವಾ? ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಏನಾಗುತ್ತೆ? ಸೈಕ್ಲಿಕ್ ಆಗುತ್ತೆ. ಸೊ ಸೈಕ್ಲಿಕ್ ಅಂದ್ರೆ ಏನಾಗುತ್ತೆ? ಐಸೋಮಾರ್ಫಿಕ್ ಟು ZP. ಸೊ ಅಂದ್ರೆ ಝೆಡ್ ಆಫ್ ಜಿ ಐಸೋಮಾರ್ಫಿಕ್ ಟು ZP ಅಂತ. ಓಕೆನಾ? ಆರ್ಡರ್ ತಗೊಂಡಾಗ ಏನಾಗುತ್ತೆ? ಆರ್ಡರ್ ಆಫ್ ಝೆಡ್ ಆಫ್ ಜಿ ಏನಾಗ್ಬಿಡುತ್ತೆ ಹೇಳಿ? ಪಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ.
ಓಕೆ, ಆ ರಿಸಲ್ಟ್ ಅನ್ನು ಯೂಸ್ ಮಾಡ್ಕೊಂಡು ಯಾವ ರಿಸಲ್ಟ್? ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂಬ್, ಜಿ ಈಸ್ ನಾನ್ ಅಬಿಲಿಯನ್. ಸೊ ದೆನ್ ಆರ್ಡರ್ ಆಫ್ ಝೆಡ್ ಸೆಂಟರ್ ಏನ್ ಬರುತ್ತೆ? ಪಿ ಬರುತ್ತೆ ಅಲ್ವಾ? ಪಿ ಕ್ಯೂಬ್ ಇದ್ದಾಗ ಏನಾಗುತ್ತೆ? ಜಸ್ಟ್ ಪಿ ಬರುತ್ತೆ. ಏನಾಗುತ್ತೆ ನೋಡಿ, ಆರ್ಡರ್ ಆಫ್ ಝೆಡ್ ಈಕ್ವಲ್ ಏನ್ ಕೊಟ್ಟಿದ್ದಾನೆ? 125 ಕೊಟ್ಟಿದ್ದಾನೆ. ಸೊ ಆರ್ಡರ್ ಆಫ್ ಜಿ ಕೊಟ್ಟು ಏನಂತ ಬರೀಬಹುದು ನಾನು? 5 ಕ್ಯೂಬ್ ಜೊತೆಗೆ ನಾನ್ ಅಬಿಲಿಯನ್ ಅಂತ ಕೊಟ್ಟಿದ್ದಾನೆ. ಸೊ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ? ಆರ್ಡರ್ ಆಫ್ ಝೆಡ್ ಈಕ್ವಲ್ ಟು ಪಿ ಬರುತ್ತೆ. ಇವಾಗ ಏನಾಗುತ್ತೆ? ಆರ್ಡರ್ ಆಫ್ ಝೆಡ್ ಈಕ್ವಲ್ ಏನಾಗುತ್ತೆ? 5 ಆಗುತ್ತೆ. ಎನಿ ಗ್ರೂಪ್ ಆಫ್ ಆರ್ಡರ್ 5 ಇಸ್ ಐಸೋಮಾರ್ಫಿಕ್ ಟು ಝೆಡ್ 5. ಯಾಕೆ? ಎನಿ ಗ್ರೂಪ್ of order prime is cyclic and which is isomorphic to ZP ಅಲ್ವಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ? Z5 ಬರುತ್ತೆ ಸೆಂಟರ್. ಓಕೆನಾ? ನೆಕ್ಸ್ಟ್ ನೋಡಿ, ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಸ್ಕ್ವಯರ್. ಸೊ ದೆನ್ ಜಿ ಇಸ್ ಅಬಿಲಿಯನ್. ಸೊ ನಿಮಗೆ ಗೊತ್ತಿದೆ ಅಲ್ವಾ ರಿಸಲ್ಟ್ ಇದು? ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಸ್ಕ್ವಯರ್. ಸೊ ದೆನ್ ಜಿ ಮಸ್ಟ್ ಬಿ ಅಬಿಲಿಯನ್. ಸಫಿಶಿಯಂಟ್ ಕಂಡೀಷನ್ ಅಷ್ಟೇ, ಇದು ನೆಸೆಸರಿ ಅಲ್ಲ. ಓಕೆ, ನೋಡಿ ಇಲ್ಲಿ ಒಂದು ರಿಸಲ್ಟ್ ಇದೆ. ಸೊ ಲೆಟ್ ಜಿ ಬಿ ಎ ಫೈನೈಟ್ ಗ್ರೂಪ್. ನಾವೆಲ್ಲ ನೋಡಿ ಫೈನೈಟ್ ಗ್ರೂಪ್ ಬಗ್ಗೆ ಅಷ್ಟೇ ಮಾತಾಡ್ತಿರೋದು, ನೆನಪಿರ್ಲಿ. ಸೊ ಎ ಬಿಲಾಂಗ್ಸ್ ಟು ಜಿ. ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು 1. ನೋಡಿ ಇಲ್ಲಿ, ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು 1 ಇಫ್ ಅಂಡ್ ಓನ್ಲಿ ಇಫ್. ಸೊ ಎ ಮಸ್ಟ್ ಬಿ ಬಿಲಾಂಗ್ಸ್ ಟು ಝೆಡ್ ಆಫ್ ಜಿ ಅಂತ ನೋಡಿ ಇಲ್ಲಿ. ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು 1 ಇಫ್ ಅಂಡ್ ಓನ್ಲಿ ಇಫ್ ಎ ಬಿಲಾಂಗ್ಸ್ ಟು ಝೆಡ್ ಆಫ್ ಜಿ ಅಂತ. ಓಕೆನಾ? ಈ ರಿಸಲ್ಟ್ ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಅಂದ್ರೆ ನೋಡಿ ಇಲ್ಲಿ, ಇದರ ಅರ್ಥ ಏನಂತಂದ್ರೆ, ಎ ಏನಾದ್ರೂ ಬಿಲಾಂಗ್ಸ್ ಟು ಝೆಡ್ ಆಫ್ ಜಿ ಅಲ್ಲಿ ಇದ್ರೆ ಇಟ್ ಇಂಪ್ಲೈಸ್ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಏನಾಗುತ್ತೆ? 1 ಆಗುತ್ತೆ. ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಎ ಈಕ್ವಲ್ ಟು ನಿಮ್ಗೆ ಎಲ್ಲಾದ್ರೂ 1 ಕಾಣಿಸಿದ್ರೆ ದಿಸ್ ಎ ಮಸ್ಟ್ ಬಿ ಬಿಲಾಂಗ್ಸ್ ಟು ಝೆಡ್ ಆಫ್ ಜಿ. ಯಾಕೆ? ಇಫ್ ಅಂಡ್ ಓನ್ಲಿ ಕಂಡೀಷನ್ ಇದು ಅಲ್ವಾ? ಸೊ ನಿಮ್ಗೆ ಎಲ್ಲಾದ್ರೂ 1 ಕಾಣಿಸ್ತಾ ಅದೇನಾಗಿರುತ್ತೆ? ಆ ಎಲಿಮೆಂಟ್ ಮಸ್ಟ್ ಬಿ ಬಿಲಾಂಗ್ಸ್ ಟು ಝೆಡ್ ಆಫ್ ಜಿ ಅಂತ. ಅಥವಾ ನಿಮಗೆ ಏನಾದ್ರೂ ಸೆಂಟರ್ ನಿಮಗೆ ಗೊತ್ತಾಯ್ತು ಅಂತಂದ್ರೆ, ಈಗ ನೋಡಿ ಇವಾಗ ಏನಂತಂದ್ರೆ, ಸೊ ಜಿ ಈಕ್ವಲ್ ಟು Z3 ಅಂತ ಇರ್ತದೆ ಅನ್ಕೊಳ್ಳಿ. ಜಿ ಈಕ್ವಲ್ ಏನಿದೆ ರೀ? Z3 ಇದೆ. ಇವಾಗ ಸೆಂಟರ್ ಏನ್ ಬರುತ್ತೆ ಇದಕ್ಕೆ? ಸೆಂಟರ್ ಆಫ್ ಝೆಡ್, ಸಾರಿ ಸೆಂಟರ್ ಆಫ್ ಜಿ ಏನ್ ಬರುತ್ತೆ? ಹೇಳಿ ಮ್ಯಾಮ್. ಸೊ ಜಿ ಈಕ್ವಲ್ ಟು Z3 ಇದೆ. ಸೆಂಟರ್ ಏನ್ ಬರುತ್ತೆ Z3ಗೆ? Z3 ಬರುತ್ತಲ್ವಾ? Yes, sir. G is abelian if and only if G equal ಏನ್ ಬರುತ್ತೆ? Z ಬರುತ್ತೆ. ಸೊ ಇವಾಗ ಏನಾಗುತ್ತೆ? Z ಆಫ್ G equal to Z3 ಬರುತ್ತೆ. ಇವಾಗ ನೋಡಿ, ಈ ಸೆಟ್ ಯಾವ ತರ ಬರೀತೀರಾ ನೀವು? 0 1 2 ಅಂತ ಬರೀತೀರಾ, ಕರೆಕ್ಟಾ ಮ್ಯಾಮ್? ಇದೇನಂತ ಬರೀತೀರಾ ಹೇಳಿ ನೀವು? 0 1 2 ಅಂತ ಬರೀತೀರಾ. ಇವಾಗ ಎ ಬಿಲಾಂಗ್ಸ್ ಟು ಅಂತ ಏನ್ ತಗೊಂಡ್ರಲ್ಲ, 0 ತಗೋಬೇಕು, 1 ತಗೋಬೇಕು, 2 ತಗೋಬೇಕು. ಇವಾಗ ಕಾಂಜುಗೇಟ್ ಕ್ಲಾಸ್ ಆಫ್ 0 ನೋಡಿ, ಇಲ್ಲಿ 0 ಇದೆ. ನಿಮಗೆ ಗೊತ್ತಾಗ್ತಿದೆ, ಸೆಂಟ್ರಲ್ ಬರ್ತಿದೆ ನೋಡಿ, ಸೆಂಟ್ರಲ್ ಬರ್ತಿದೆ, ಅದು ಪೂರ್ತಿ ಸೆಟ್ ಅಲ್ವಾ? ಸೊ ದಿಸ್ 0 ಮಸ್ಟ್ ಬಿ ಬಿಲಾಂಗ್ಸ್ ಟು ಸೆಂಟ್ರಲ್ ಬರೋದ್ರಿಂದ ಕಾಂಜುಗೇಟ್ ಕ್ಲಾಸ್ ಆಫ್ 0 ಏನ್ ಬರುತ್ತೆ? ಸಿಂಗಲ್ಟನ್ 0 ಬರುತ್ತೆ. ಅಂದ್ರೆ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ 0 ಏನ್ ಬಂದ್ಬಿಡುತ್ತೆ? ಸಿಂಗಲ್ಟನ್ 0 ಎಷ್ಟು? 1. ಇವಾಗ ಕಾಂಜುಗೇಟ್ ಕ್ಲಾಸ್ ಆಫ್ 1 ಏನಾಗುತ್ತೆ? ಸಿಂಗಲ್ಟನ್ 1 ಕೂಡ ಸೆಂಟ್ರಲ್ ಇದೆ ಅಲ್ವಾ? ಅವಾಗ ಏನಾಗುತ್ತೆ? ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ 1 ಈಕ್ವಲ್ ಏನಾಗುತ್ತೆ? 1 ಆಗುತ್ತೆ. ಸೊ ನೆಕ್ಸ್ಟ್ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ 2 ಏನಾಗುತ್ತೆ? 1 ಆಗ್ತಾ ಹೋಗುತ್ತೆ. ಸೊ ಬೈ ದಿಸ್ ರಿಸಲ್ಟ್. ಓಕೆನಾ? ಓಕೆ, ಇವಾಗ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕ್ಲಾಸ್ ಈಕ್ವೇಶನ್ ಆಫ್ ಜಿ. ನೋಡಿ, ಎಲ್ಲ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್. ಸೊ ಆಗ್ಲೇ ಏನ್ ಬಂತಲ್ಲ ನಿಮಗೆ ಕಾಂಜುಗೇಟ್ ಕ್ಲಾಸು, ನಾವೆಲ್ಲ ಪೂರ್ತಿ ಬರ್ಕೊಂಡು ಏನ್ ಮಾಡಿದ್ರು ಅದು ಎಲ್ಲೂ ಕೇಳಲ್ಲ ಎಕ್ಸಾಮ್ಗೆ. ಸೊ ಕೇಳಿದ್ರೆ ಈ ತರ ಕೇಳ್ತಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕ್ಲಾಸ್ ಈಕ್ವೇಶನ್ ಆಫ್ ಜಿ. ನೋಡಿ, ಆರ್ ನಾಟ್ ಇಲ್ಲಿ ಕೊಟ್ಟಿದ್ದಾರೆ. ಆಫ್ ಆರ್ಡರ್ 10 ಕೊಟ್ಟಿದ್ದಾರೆ, ಆಫ್ ಆರ್ಡರ್ 4 ಕೊಟ್ಟಿದ್ದಾರೆ, ಆಫ್ ಆರ್ಡರ್ 8 ಕೊಟ್ಟಿದ್ದಾರೆ, ಆಫ್ ಆರ್ಡರ್ 6 ಕೊಟ್ಟಿದ್ದಾರೆ. ಇವಾಗ ನೋಡಿ, ಫಸ್ಟ್ ನೋಡ್ಬಿಡೋಣ. ಆರ್ಡರ್ ಆಫ್ ಜಿ ಕೊಡು, ವೆರಿ ಸಿಂಪಲ್ ನೋಡಿ, ಏನಿಲ್ಲ. ಆರ್ಡರ್ ಆಫ್ ಜಿ ಕೊಡು 10 ಇದೆ. ಏನಂತ ಬರೀಬೋದ್ರಿ? 2 × 5. ಇವಾಗ ಏನಾಗುತ್ತೆ? ಇದು P × Q ಫಾರ್ಮೆಟ್ ಆಗಿದೆ, P less than Q ಆಗಿದೆ. ಇವಾಗ ನೋಡಿ, 2 divides Q - 1, then there exist 2 possibilities. P does not divide Q - 1, then ಒಂದೇ ಒಂದು ಪಾಸಿಬಿಲಿಟಿ ಬರುತ್ತೆ, that is isomorphic to ZP. ಇವಾಗ 2 divides 5 - 1 ಆಗತ್ತಾ? Yes sir. ಅದಕ್ಕೆ ಏನಾಗುತ್ತೆ? G is isomorphic to 2 ಪಾಸಿಬಿಲಿಟಿ ಬರುತ್ತೆ. ಒಂದು ಸೆಟ್ 10, that is cyclic. ಇನ್ನೊಂದು ನಾನ್ ಅಬಿಲಿಯನ್ ಆಫ್ ಆರ್ಡರ್ 10.
ಸೊ ನಮಗೆ ಗೊತ್ತಾಗ್ಬಿಡುತ್ತೆ ನಾನ್ ಅಬಿಲಿಯನ್ ಆಫ್ ಆರ್ಡರ್ 10 ಅಂದ್ರೆ ನಮಗೆ ಗೊತ್ತಿದೆ. ಒಂದು ಯಾವ್ದಾರ ತಗೋಬಹುದು. D5 ತಗೋಬೋದಾ? ತಗೋಬೋದಾ ಮ್ಯಾಮ್ D5? ಓಕೆ, ಇವಾಗ ನೋಡಿ ಫಸ್ಟ್ D5 ಇದೆ ನೋಡಿ. D5 ಗೆ ಸೆಂಟರ್ ಏನ್ ಬರುತ್ತೆ? D5 ಗೆ ಆರ್ಡರ್ ಆಫ್ ಸೆಂಟರ್ ಆಫ್ D5 ಏನ್ ಬರುತ್ತೆ? 1 ಬರುತ್ತೆ. ಆಗ್ಲೇ ಹೇಳಿದೆ ನಿಮಗೆ ಆಡ್ ನಂಬರ್ ಬಂದಾಗ 1 ಬರುತ್ತೆ, 2 ಬರ್ತಿದೆ. ಓಕೆ, ಆರ್ಡರ್ ಆಫ್ ಸೆಂಟರ್ ಆಫ್ D5 1 ಬರ್ತಿದೆ. ಇಲ್ಲಿ ನೋಡಿ ರಿಸಲ್ಟ್ ಅಪ್ಲೈ ಮಾಡಿ. ನೋಡಿ ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಬರ್ತಿದೆ. ಅದು ಯಾವುದು ಅಂದ್ರೆ ನೋಡಿ ಇಲ್ಲಿ. ಓಕೆ, ಇವಾಗ ನಿಮಗೆ ಗೊತ್ತಾಯ್ತು. ಆರ್ಡರ್ ಆಫ್ ಸೆಂಟರ್ ಆಫ್ D5 ಏನ್ ಬರ್ತಿದೆ? 1 ಬರ್ತಿದೆ ಅಲ್ವಾ? ಬಟ್ ಇಲ್ಲಿ ನೋಡಿ, ಇದು ಕಾಂಜುಗೇಟ್ ಕ್ಲಾಸ್ ಒಂದೇದು, ಕಾಂಜುಗೇಟ್ ಕ್ಲಾಸ್ 2. ಸೊ ಮೂರನೇ ಎಲಿಮೆಂಟು 4 5 ಅಂದ್ರೆ 5 ಕಾಂಜುಗೇಟ್ ಕ್ಲಾಸ್ ಕೊಟ್ಟಿದ್ದಾನೆ ಅಂತ ಅರ್ಥ. ಇದು ನಿಮ್ಗೆ ಆಗ್ಲೇ ಹೇಳಿದೆ. ನಿಮಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕಾಂಜುಗೇಟ್ ಕ್ಲಾಸ್? 3 ಕೊಟ್ಟಿದ್ದಾರೆ. 1 2 3. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕಾಂಜುಗೇಟ್ ಕ್ಲಾಸ್? 1 2 3 4 ಅಂದ್ರೆ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಇವು. ನೆಕ್ಸ್ಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1 2 3 ಕೊಟ್ಟಿದ್ದಾರೆ ಕಾಂಜುಗೇಟ್ ಕ್ಲಾಸ್ ಅಲ್ವಾ? ಇವಾಗ ನೋಡಿ ಆರ್ಡರ್ ಆಫ್ Z ಆಫ್ D5 ಎಷ್ಟು ಬರ್ತಿದೆ ನಮಗೆ? 1 ಬರ್ತಿದೆ ಸೆಂಟರ್. ಅಂದ್ರೆ ಒಂದು ಆ ಕ್ಲಾಸ್ ಈಕ್ವೇಷನ್ ಅಲ್ಲಿ ಒಂದೇ ಒಂದು ಇರಬೇಕು. ಯಾಕೆ ಸೆಂಟರ್ ಒಂದಿದೆ ಅಲ್ವಾ? ಅಂದ್ರೆ 1 ಇರ್ಬೇಕಲ್ಲಿ. ಸೆಂಟರ್ ಏನಾದ್ರು 2 ಇದ್ರೆ 1 + 1 ಇರ್ತಿತ್ತು. ಸೆಂಟರ್ ಏನಾದ್ರು ಆಫ್ ಆರ್ಡರ್ 3 ಇದ್ರೆ 1 + 1 + 1 ಇರ್ತಿತ್ತು ಅಲ್ವಾ? ಯಾಕೆಂದ್ರೆ ನೋಡಿ ಇಲ್ಲಿ ಈಗ Z ಆಫ್ G, ಈಗ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಏನ್ ಬಂತಾರೆ? ಇಲ್ಲಿ ಕಾಂಜುಗೇಟ್ ಕ್ಲಾಸ್ ಆಫ್ 0 ಸಿಂಗಲ್ಟನ್ 0, ಕಾಂಜುಗೇಟ್ ಕ್ಲಾಸ್ ಆಫ್ 1 1, ಕಾಂಜುಗೇಟ್ ಕ್ಲಾಸ್ ಆಫ್ 1 ಬರ್ತಿದೆ ಅಲ್ವಾ? ಎಲ್ಲ ಸೆಂಟರ್ ಇರುತ್ತೆ. ಕ್ಲಾಸಿಫಿಕೇಶನ್ ಏನಾಗ್ಬಿಡುತ್ತೆ? 1 + 1 + 1 ಆಗುತ್ತೆ ಅಲ್ವಾ? ಯಾಕೆ ಸೆಂಟರ್ ಅಲ್ಲಿ ಇದೆ. ಹಾಗಾಗಿ ನೋಡಿ ಇಲ್ಲಿ ರಿಸಲ್ಟ್ ಇದೆ. ಆ ಎಲಿಮೆಂಟ್ಸ್ ಏನಾದ್ರೂ ಸೆಂಟರ್ ಆಫ್ ಎ ಗ್ರೂಪ್ ಬಂದ್ರೆ ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಮಸ್ಟ್ ಬಿ 1 ಅಂತ. ಓಕೆನಾ? ಇವಾಗ ನೋಡಿ ಸೆಂಟರ್ ಆಫ್ ಎ ಗ್ರೂಪ್ ಅಲ್ಲಿ ಬರ್ತಿರೋದು ಜಸ್ಟ್ ಒಂದೇ ಒಂದು ಎಲಿಮೆಂಟ್ ಬರ್ತಿದೆ ಅಲ್ವಾ? ಅಂದ್ರೆ ಆ ಕ್ಲಾಸ್ ಈಕ್ವೇಷನ್ ಅಲ್ಲಿ ನಮ್ಗೇನ್ ಬರ್ಬೇಕು ಹೇಳಿ? ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A. ಸೊ ದಿಸ್ A ಮಸ್ಟ್ ಬಿ ಬಿಲಾಂಗ್ಸ್ ಟು ಸೆಂಟರ್ ಆಫ್ D5. ಎಷ್ಟು ಬರುತ್ತೆ ರೀ? ಎಷ್ಟು ಬರುತ್ತೆ? 1 ಬರುತ್ತೆ. ಯಾಕೆ ಇಲ್ಲಿ ನೋಡಿ ಎಷ್ಟು ಕೊಟ್ಟಿದ್ದಾರೆ? 1 3 ಕೊಟ್ಟಿದ್ದಾರೆ. 1 + 1 + 1 ಕೊಟ್ಟಿದ್ದಾರೆ. ಕರೆಕ್ಟಾ? ನೀವೇನಾದ್ರೂ D5 ತಗೊಂಡ್ರೆ ನಾಟ್ ಪಾಸಿಬಲ್ ಇದು. ನೆಕ್ಸ್ಟ್ ನೋಡಿ Z10 ತಗೊಳ್ಳಿ. Z10 ಗೆ ಎಷ್ಟು ಬರುತ್ತೆ ರೀ? ಆರ್ಡರ್ ಎಷ್ಟು ಬರುತ್ತೆ ರೀ? ಆರ್ಡರ್ ಆಫ್ ಸೆಂಟರ್ ಆಫ್ Z10 ಏನ್ ಬರುತ್ತೆ? ಬರುತ್ತೆ. ಅಂದ್ರೆ 10 ಬರುತ್ತೆ. ಅಂದ್ರೆ ಏನ್ ಬರುತ್ತೆ? ಎಲ್ಲಾ ಎಲಿಮೆಂಟ್ಸ್ ಸೆಂಟರ್ ಅಲ್ಲಿ ಇದೆ. ಅಂದ್ರೆ ಈಚ್ ಎಲಿಮೆಂಟ್ ಇಂದು ಕಾಂಜುಗೇಟ್ ಕ್ಲಾಸ್ ಬರುತ್ತೆ 1 ಬರ್ತಾ ಹೋಗುತ್ತೆ ಅಲ್ವಾ? 1 1 1 10 ಟೈಮ್ಸ್. ಎಸ್ 1 + 1 + 1 + 1 ಈ ತರ ಬರ್ತಾ ಹೋಗುತ್ತೆ. 1 + 1 + 4 5 ಟೈಮ್ಸ್ 6 7 8 9 10 ಈ ತರ ಬರ್ಬೇಕಾಗಿತ್ತು ಅಲ್ವಾ? ಅಬಿಲಿಯನ್ ಗ್ರೂಪ್. ಸೊ ಇಲ್ಲೇನಾಗಿದೆ? 1 + 1 + 1 ಅಂತ 3 ಟೈಮ್ಸ್ ಮಾತ್ರ ಕೊಟ್ಟಿದೆ. ಹಾಗಾಗಿ ಆಪ್ಷನ್ ಎ ಡಿಸ್ಕಾರ್ಡ್. ಇದು ಕ್ಲಾಸ್ ಈಕ್ವೇಷನ್ ಅಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ 4 ಇದೆ. ಸೊ 4 ಗೆ ಏನಾಗುತ್ತೆ ನೋಡಿ? 2 ಸ್ಕ್ವೇರ್ ಈಗ ಏನಾಗುತ್ತೆ ಅಂದ್ರೆ ನೋಡಿ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಏನಾಗುತ್ತೆ? ಎನಿ ಗ್ರೂಪ್ ಆಫ್ ಆರ್ಡರ್ P ಸ್ಕ್ವೇರ್ ಇಸ್ ಅಬಿಲಿಯನ್. ಇಫ್ ಅಂಡ್ ಓನ್ಲಿ G ಕೂಡ ಏನಾಗ್ಬಿಡುತ್ತೆ? ಸೆಂಟರ್ ಬಂದ್ಬಿಡುತ್ತಲ್ಲ, ಪೂರ್ತಿ ಸೆಂಟರ್ ಅಲ್ವಾ? ಹೌದೇನ್ರಿ? ಅಂದ್ರೆ 4 ಎಲಿಮೆಂಟ್ಸ್ ಬರ್ತಿದೆ Z ಅಲ್ಲಿ. ಅಂದ್ರೆ ಈಚ್ ಎಲಿಮೆಂಟ್ ಗೆ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಏನ್ ಬರ್ತಾ ಹೋಗುತ್ತೆ? 1 + 1 ಇಲ್ಲೇನ್ ಕೊಟ್ಟಿದ್ದಾರೆ ನೋಡಿ? 1 + 1 + 2 ಕೊಟ್ಟಿದ್ದಾರೆ ಅಲ್ವಾ? ಅಂದ್ರೆ ಆರ್ಡರ್ ಆಫ್ ಸೆಂಟರ್ ಎಷ್ಟಿದೆ ನೋಡ್ಬೇಕು, ನಂಬರ್ ಆಫ್ ಒನ್ಸ್ ನೋಡ್ಬೇಕು ನೀವು. ಓಕೆನಾ? ಫಸ್ಟ್ ಆರ್ಡರ್ ಆಫ್ ಸೆಂಟರ್ ನೋಡ್ಬೇಕು. ಈಗ ನೋಡಿ 8 = 1 + 1 + 3 + 3 ಅಂತ ಕೊಟ್ಟಿದ್ದಾರೆ ಅಲ್ವಾ? ನೆಕ್ಸ್ಟ್ ನೋಡಿ ನೆನ್ಪಿಟ್ಕೊಂಡ್ಬಿಡಿ ನೀವು, ಕಾಂಜುಗೇಟ್ ಕ್ಲಾಸ್ ಇದೆ ನೋಡಿ. ಓಕೆನಾ? ನೆಕ್ಸ್ಟ್ ಬರುತ್ತೆ ರಿಸಲ್ಟ್. ಬಟ್ ಇವಾಗ ಹೇಳ್ತೀನಿ ನೋಡಿ, ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಆಲ್ವೇಸ್ ಡಿವೈಡ್ಸ್ ಆರ್ಡರ್ ಆಫ್ ಗ್ರೂಪ್. ಏನ್ ಹೇಳಿ? ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಡಿವೈಡ್ಸ್ ಆರ್ಡರ್ ಆಫ್ ಗ್ರೂಪ್. ಡಿವೈಡ್ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ ಇದು ಒಂದು ಕಾಂಜುಗೇಟ್ ಕ್ಲಾಸ್. 1 ಡಿವೈಡ್ ಮಾಡ್ತಿದ್ದೇನ್ರಿ 8 ನ? ಓಕೆ. 1 ಡಿವೈಡ್ ಮಾಡುತ್ತೆ 8 ನ? ಓಕೆ. 3 ಡಿವೈಡ್ ಮಾಡ್ತಿದ್ದಾನ? ನೋ ಸರ್. 3 ಡಸ್ ನಾಟ್ ಡಿವೈಡ್ಸ್ 8. ಹಾಗಾಗಿ ಕ್ಲಾಸಿಫಿಕೇಶನ್ ಆಗಲ್ಲ, ಡಿಸ್ಕಾರ್ಡ್ ಮಾಡ್ಬಿಡಿ. ಇದು ಆಗಲ್ಲ, ಇದು ಆಗಲ್ಲ, ಇದಾಗಲ್ಲ. ನೋಡಿ ಇಲ್ಲಿ ಫಸ್ಟ್ 10 ಗೆ ಡಿವೈಡ್ ಆಗುತ್ತಲ್ಲ ಅಂತ ನೋಡ್ಕೊಂಬಿಡಿ ಎಕ್ಸಾಮ್ ಅಲ್ಲಿ. ಸೊ 1 ಡಿವೈಡ್ ಮಾಡುತ್ತೆ. ಓಕೆ. 1 ಡಿವೈಡ್ ಮಾಡುತ್ತೆ, 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, 5 ಡಿವೈಡ್ ಮಾಡುತ್ತೆ. ಚಾನ್ಸ್ ಇದೆ. 1 ಡಿವೈಡ್ ಮಾಡುತ್ತೆ, 1 ಡಿವೈಡ್ 2 ಡಿವೈಡ್ ಮಾಡುತ್ತೆ, 3 ಡಿವೈಡ್ ಮಾಡ್ತಿದೆ ನೋಡಿ. ಸೊ ಡಿಸ್ಕಾರ್ಡ್ ಮಾಡ್ಬಿಡಿ. ಇಲ್ಲೇನಾಗುತ್ತೆ? 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, ನೆಕ್ಸ್ಟ್ 3 ಡಿವೈಡ್ ಮಾಡ್ತಾ ಹೋಗುತ್ತೆ. ಸೊ ಇದು ನೋಡಿ ಇಲ್ಲಿ 6 = 1 + 2 + 3 ಅನ್ನೋದು ಕ್ಲಾಸ್ ಈಕ್ವೇಶನ್ ಆಫ್ S3. ಓಕೆನಾ?
ಕ್ಲಾಸ್ ಈಕ್ವೇಶನ್ ಆಫ್ ಸಿಮೆಟ್ರಿಕ್ ಗ್ರೂಪ್ ಇದೆ ನೋಡಿ S3, ಅದು ನಿಮಗೆ ಹೇಳ್ತೀನಿ ಯಾವ ತರ ಮಾಡ್ಬೇಕಂತ. ಸೊ ಹಾಗಾಗಿ ಆಪ್ಷನ್ ಯಾವ್ದಾಗುತ್ತೆ ಹೇಳಿ ಇವಾಗ 4 ಆಗುತ್ತೆ. ಸೊ S3 ಆರ್ಡರ್ ಆಫ್ ಸೆಂಟರ್ ಆಫ್ S3 ಏನ್ ಬರುತ್ತೆ? ಆರ್ಡರ್ ಆಫ್ ಸೆಂಟರ್ ಆಫ್ S3 ಏನ್ ಬರುತ್ತೆ? ಐಡೆಂಟಿಟಿ. ಎಸ್, ಐಡೆಂಟಿಟಿ ಬರುತ್ತೆ. ಅಂದ್ರೆ ಐಡೆಂಟಿಟಿ, ಆರ್ಡರ್ ಆಫ್ ಐಡೆಂಟಿಟಿ ಏನು? 1. ಅಂದ್ರೆ ಐಡೆಂಟಿಟಿ, ಆರ್ಡರ್ ಆಫ್ ಐಡೆಂಟಿಟಿ ಅನ್ನೋಂಗಿಲ್ಲ, ಆರ್ಡರ್ ಆಫ್ ಸಿಂಗಲ್ಟನ್ ಐಡೆಂಟಿಟಿ. ಅಂದ್ರೆ ಈ ಗ್ರೂಪ್ ಇದು ಟ್ರಿವಿಯಲ್ ಗ್ರೂಪ್ ಅಲ್ವಾ ಇದು? ಸೊ ಆ ಟ್ರಿವಿಯಲ್ ಗ್ರೂಪ್ ಇಂದ ಏನಾಗುತ್ತೆ? ಐಡೆಂಟಿಟಿ ಆರ್ಡರ್ 1 ಬರುತ್ತೆ. ನೋಡಿ ಇಲ್ಲಿ ಸೆಂಟರ್ ನೋಡಿ 1 ಇದೆ. ಸೊ ಇನ್ನು ಮಿಕ್ಕಿದ್ ಯಾವ ತರ ಬರುತ್ತೆ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೀನಿ ನಾನು. ಅದು ಇದೆ, ಸ್ವಲ್ಪ ವೇಟ್ ಮಾಡಿ. ಓಕೆ, ಇವಾಗ ನೋಡಿ ಇದನ್ನ ನೀವು ಹೇಳಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕ್ಲಾಸ್ ಈಕ್ವೇಶನ್ ಆಫ್ ಗ್ರೂಪ್ G? ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ 10 ಅಂತ. ಸೊ ಆಗ್ಲೇ ಹೇಳಿದ್ದೀನಿ ನಿಮಗೆ 10 ಅಲ್ಲಿ ಏನಾಗುತ್ತೆ? 10 ಈಸ್ ಆಲ್ವೇಸ್ ಐಸೋಮಾರ್ಫಿಕ್. ಎನಿ ಗ್ರೂಪ್ ಆಫ್ 10 ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಯಾವ್ಯಾವು? ಒಂದು Z10, ಇನ್ನೊಂದು D5 ಅಲ್ವಾ? ಈಗ Z10 ಅಲ್ಲಿ ಸೆಂಟರ್ ಏನ್ ಬರುತ್ತೆ? ಪೂರ್ತಿ Z10 ಬರುತ್ತೆ. ಅಂದ್ರೆ 10 ಎಲಿಮೆಂಟ್ಸ್ ಇರುತ್ತೆ Z10 ಅಲ್ಲಿ. ಸೊ ಈಚ್ ಎಲಿಮೆಂಟಿಗೂ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಎಷ್ಟು ಬರುತ್ತೆ? 1 ಬರುತ್ತೆ. ಇದನ್ನ ತಗೊಂಡ್ರೆ 1 + 1 + 1 + 1 + 1 + 1 + 1 + 1 + 1 1 2 3 4 5 6 7 8 9 ನೆಕ್ಸ್ಟ್ ಏನ್ ಬರುತ್ತೆ? 10 ಬರುತ್ತೆ ಅಲ್ವಾ? ಸೊ ಇಲ್ಲಿ ನೋಡಿ Z10 ತಗೊಂಡ್ರೆ ಬರಲ್ಲ. ಓಕೆನಾ? ನೆಕ್ಸ್ಟ್ D5 ತಗೊಂಡ್ರೆ, ಸೊ D5 ಅಲ್ಲಿ ಎಷ್ಟು ಬರುತ್ತೆ ರೀ? ಸೆಂಟರ್ ಆಫ್ D5 ಎಷ್ಟು ಎಲಿಮೆಂಟ್ಸ್ ಬರುತ್ತೆ? ಸೆಂಟರ್ ಆಫ್ D5 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? 1 ಬರುತ್ತೆ. ಯಾಕೆ? 5 ಏನು ಆಡ್ ನಂಬರ್. ಅಂದ್ರೆ 1 ಮಾತ್ರ 1 ಬರಬೇಕಾಗಿತ್ತು ಕ್ಲಾಸ್ ಈಕ್ವೇಶನ್ ಅಲ್ಲಿ. D5 ಏನಾದ್ರು ಐಸೋಮಾರ್ಫಿಕ್ ಆಗಿದೆ. ಇಲ್ಲಿ 3 ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ 1 ಡಿಸ್ಕಾರ್ಡ್. ನೆಕ್ಸ್ಟ್ ನೋಡಿ ಇಲ್ಲಿ 3 ಇದೆ 4 ಇದೆ. 3 ಡಿವೈಡ್ ಮಾಡುತ್ತೆ 10 ನ? No, sir. 4 ಡಿವೈಡ್ ಮಾಡತ್ತಾ? No, sir. No, sir. ಹಾಗಾಗಿ ಆಪ್ಷನ್ 2 ಕೂಡ ರಾಂಗ್. ನೆಕ್ಸ್ಟ್ ನೋಡಿ ಇಲ್ಲಿ 1 + 2 + 2 + 5. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ 10 ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಬರ್ತಿದೆ? ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A 1 ಬರ್ತಿದೆ. ಅಂದ್ರೆ ಸೆಂಟರ್ ಒಂದೇ, ಅಂದ್ರೆ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಇರೋದು ಒಂದೇ ಒಂದಿದೆ. ಸೆಂಟರ್ ಅಲ್ಲಿ 1 ಎಲಿಮೆಂಟ್ ಇದೆ. ಹಾಗಾಗಿ ಸೊ ಅವಾಗ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ 1 + 1 2 ಕೊಟ್ಟಿದ್ದಾರೆ, 2 1s ಕೊಟ್ಟಿದ್ದಾರೆ. ಹಾಗಾಗಿ ಇದೇನಾಗ್ಬಿಡುತ್ತೆ? ಆಪ್ಷನ್ 4 ಕೂಡ ತಪ್ಪಾಗ್ಬಿಡುತ್ತೆ. ಸೊ ಆಪ್ಷನ್ C ಇದೆ ನೋಡಿ ಇಲ್ಲಿ. ನಾವೇನಾದ್ರೂ D5 ತಗೊಂಡ್ರೆ ಚಾನ್ಸ್ ಇದೆ ಅಲ್ವಾ? ಯಾಕೆ? ಆರ್ಡರ್ ಆಫ್ Z ಆಫ್ D5 ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ. ಅದು ಯಾವ್ದಂದ್ರೆ ಯಾವ್ದು ಹೇಳಿ? R0. ಓಕೆನಾ? ನೋಡಿ ಇಲ್ಲಿ ಸೆಂಟರ್ ಆಫ್ D5 ಏನ್ ಬರುತ್ತೆ? R0 ಬರುತ್ತೆ. ಓಕೆನಾ? ಆಡ್ ನಂಬರ್ ಕೊಟ್ಟಾಗ, ಈವನ್ ನಂಬರ್ ಕೊಟ್ಟಾಗ R0 ಮತ್ತೆ R180 ಬರುತ್ತೆ ಸೆಂಟರ್. ಅದಕ್ಕೆ ಹಾಫ್ ಆರ್ಡರ್ 2 ಆಗುತ್ತೆ, ಇದು ಹಾಫ್ ಆರ್ಡರ್ 1 ಆಗುತ್ತೆ. ಸೊ ಇವಾಗ ಇದಕ್ಕೇನಾಗುತ್ತೆ? ಸೊ ದಿಸ್ R0 ಮಸ್ಟ್ ಬಿ ಬಿಲಾಂಗ್ಸ್ ಟು Z ಆಫ್ D5 ಆಗಿರೋದ್ರಿಂದ ಬೈ ರಿಸಲ್ಟ್ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ R0 ಏನಾಗುತ್ತೆ? 1 ಆಗುತ್ತೆ. ಅಂದ್ರೆ R0 1 ಬಿಟ್ರೆ ಮಿಕ್ಕಿದ ಯಾವ್ದು ಎಲಿಮೆಂಟಿಗೂ 1 ಸಿಗ್ತಾ ಇಲ್ಲ ಅಲ್ಲಿ ಕಾಂಜುಗೇಟ್ ಕ್ಲಾಸ್. ಇಲ್ಲಿ 1 + 1 ಅಂತ ಕೊಟ್ಟಿರೋದ್ರಿಂದ ನಾನು ಆಪ್ಷನ್ D ಕೂಡ ಡಿಸ್ಕಾರ್ಡ್ ಮಾಡಿದೆ. ಸೊ ಇದು ಚಾನ್ಸ್ ಇದೆ. ಓಕೆನಾ? ಇದು ಯಾವ ತರ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ನಾನು. ಓಕೆ, ಇಲ್ಲಿದೆ ನೋಡಿ. ನೀವು ಕ್ಲಾಸ್ ಈಕ್ವೇಶನ್ ಕೊಟ್ಟಾಗ ಎಕ್ಸಾಮ್ ಅಲ್ಲಿ ಏನೇನ್ ಮಾಡ್ಬೇಕಂದ್ರೆ ಫಸ್ಟ್ ಹಿಂಗ್ ಕೊಟ್ಟಿರ್ತಾನೆ ನೋಡಿ ಇಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕ್ಲಾಸ್ ಈಕ್ವೇಶನ್ ಅಂತ ಕೊಟ್ಬಿಟ್ಟು 10 = 2 + 2 + 2 + 3 ಅಂತ ಕೊಟ್ಟಿರ್ತಾನೆ. ಇವಾಗ ನೋಡಿ ಇಲ್ಲಿ ಎಲ್ಲ ನೀವು ಕಾಂಜುಗೇಟ್ ಕ್ಲಾಸ್ ಅನ್ನ ನೀವು ಆಡ್ ಮಾಡಿದ್ರೆ ಆರ್ಡರ್ ಆಫ್ G ಗೆ ಈಕ್ವಲ್ ಆಗಬೇಕು. ಇವಾಗ ನೋಡಿ ಇಲ್ಲಿ ಇವು ಕಾಂಜುಗೇಟ್ ಕ್ಲಾಸ್ 1 2 3 4 ಕಾಂಜುಗೇಟ್ ಕ್ಲಾಸ್ ಕೊಟ್ಟಿದ್ದಾರೆ. 2 + 2 ಏನಾಗುತ್ತೆ? 4 ಆಗುತ್ತೆ. 4 + 2 6 ಆಗುತ್ತೆ. 6 + 3 9 ಆಗುತ್ತೆ. ಸೊ ನಾಟ್ ಈಕ್ವಲ್ 10 ಅಲ್ವಾ? ಸೊ ಆ ತರ ಏನಾದ್ರು ಕೊಟ್ಟಿದ್ರೆ ಎಕ್ಸಾಮ್ ಅಲ್ಲಿ ಅದು ಕ್ಲಾಸ್ ಈಕ್ವೇಶನ್ ಆಗಲ್ಲ. ಓಕೆನಾ? ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A = ಏನ್ ಬರ್ಬೇಕು ನಿಮಗೆ? ಆರ್ಡರ್ ಆಫ್ G ನೇ ಬರ್ತಿರ್ಬೇಕು. ಆಗಲೇ ನಿಮಗೆ ತೋರಿಸಿದೆ. ಸೊ D4 ನಾನು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ನೋಡಿ, ನಿಮಗೆ ಯಾವ್ದಾದ್ರು ಫಾರ್ ಸಮ್ ಕಾಂಜುಗೇಟ್ ಕ್ಲಾಸ್ ಆರ್ಡರ್ ಇರುತ್ತೆ ನೋಡಿ. ಕಾಂಜುಗೇಟ್ ಕ್ಲಾಸ್ ಆರ್ಡರ್ ಅಂದ್ರೆ ಇದು ಇಲ್ಲ ಇದು ಇಲ್ಲ ಇದು ಇದು ಯಾವ್ದಾದ್ರು ಒಂದು. ನೋಡಿ 3 ಡಸ್ ನಾಟ್ ಡಿವೈಡ್ಸ್ 10. ನೋಡಿ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಡಸ್ ನಾಟ್ ಡಿವೈಡ್ಸ್ ಆರ್ಡರ್ ಆಫ್ G. ಸೊ ದೆನ್ ಅದೇನಾಗಲ್ಲ ಹೇಳಿ? ಕ್ಲಾಸ್ ಈಕ್ವೇಶನ್ ಆಗಲ್ಲ. ನೆಕ್ಸ್ಟ್ ನೋಡಿ, ಫೈಂಡ್ ನಂಬರ್ ಆಫ್ ಒನ್ಸ್ ಇನ್ ಎ ಕ್ಲಾಸ್ ಈಕ್ವೇಶನ್. ನಂಬರ್ ಆಫ್ ಒನ್ಸ್ ಅಂದ್ರೆ ಏನ್ ಕೊಟ್ಟಿರ್ತಾರಲ್ಲ ಕ್ಲಾಸ್ ಈಕ್ವೇಶನ್ ಅಲ್ಲಿ ಅದನ್ನ ನೋಡ್ಬೇಕು. ಓಕೆನಾ? ಈಗ ಆರ್ಡರ್ ಆಫ್ Z ಆಫ್ G ಇದೆ ನೋಡಿ. ಆರ್ಡರ್ ಆಫ್ Z ಆಫ್ G ಆ ಗ್ರೂಪಿಗೆ ನೀವು ಸೆಂಟರ್ ನೀವು ಎಷ್ಟು ಬರುತ್ತಲ್ಲ ಆರ್ಡರ್ ಅಷ್ಟು ಒನ್ಸ್ ಮಾತ್ರ ಇರಬೇಕು. ಅಷ್ಟು ಒನ್ಸ್ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಕ್ಲಾಸ್ ಈಕ್ವೇಶನ್ ಆಗಲ್ಲ. ಓಕೆನಾ? ಓಕೆ, ಇವಾಗ ನೋಡಿ. ಸೊ ಇಲ್ಲಿ ನೋಡಿ ಆರ್ಡರ್ ಆಫ್ Z ಆಫ್ G ಡಸ್ ನಾಟ್ ಡಿವೈಡ್ಸ್ ಆರ್ಡರ್ ಆಫ್ G.
ಓಕೆನಾ. ಸೊ ಅವಾಗ ಕೂಡ ಏನಾಗಲ್ಲ, ನಾಟ್ ಕ್ಲಾಸ್ ಈಕ್ವೇಶನ್. ನೆಕ್ಸ್ಟ್ ನೋಡಿ, ಆರ್ಡರ್ ಆಫ್ ಝೆಡ್ ಆಫ್ ಜಿ ಡಿವೈಡ್ಸ್ ಆರ್ಡರ್ ಆಫ್ ಜಿ ಆದ್ರೆ ನೋಡಿ ಇಲ್ಲಿ, ಆರ್ಡರ್ ಆಫ್ ಝೆಡ್ ಆಫ್ ಜಿ ಡಿವೈಡ್ಸ್ ಆರ್ಡರ್ ಆಫ್ ಜಿ ಆದ್ರೆ, ಸೊ ನೀವು ಅವಾಗ ಏನ್ ಮಾಡ್ಬೇಕಂದ್ರೆ ಫೈಂಡ್ ಸೆಂಟರ್ ಆಫ್ ಜಿ. ಇಫ್ ಆರ್ಡರ್ ಆಫ್ ಝೆಡ್ ಆಫ್ ಜಿ ನಾಟ್ ಈಕ್ವಲ್ ಟು ಸೆಂಟರ್ ಆಫ್ ಪಾಸಿಬಲ್ ಗ್ರೂಪ್, ಸೊ ದೆನ್ ಇಟ್ ಈಸ್ ನಾಟ್ ಕ್ಲಾಸ್ ಈಕ್ವೇಶನ್ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಮಾಮೂಲಿ ಇಷ್ಟು ಗೊತ್ತಿರೋ ಸಾಕು, ಈ 3 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಇಫ್ ಜಿ ಬಿ ಎ ಫೈನೈಟ್ ಅಬಿಲಿಯನ್ ಗ್ರೂಪ್, ನೋಡಿ ಇಲ್ಲಿ, ಇಫ್ ಜಿ ಬಿ ಎ ಫೈನೈಟ್ ಅಬಿಲಿಯನ್ ಗ್ರೂಪ್, ಸೊ ದೆನ್ ದ ನಂಬರ್ ಆಫ್, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಇವು 3 ರಿಸಲ್ಟ್ಸ್ ಇದಾವೆ ನೋಡಿ. ಸೊ ಇದು ನಿಮ್ಗೆ ನೆನ್ಪಿಟ್ಕೊಳ್ಳಬೇಕಿದು, KSET ಕೇಳ್ತಾರೆ ಇದು, KSET ಕೇಳಿದ್ದಾರೆ. ಸೊ ಫೈನೈಟ್ ಗ್ರೂಪ್, ಫೈನೈಟ್ ಅಬಿಲಿಯನ್ ಗ್ರೂಪ್, ದೆನ್ ದ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಈಕ್ವಲ್ ಟು ಆರ್ಡರ್ ಆಫ್ ಜಿ. ನೋಡಿ ಆಗ್ಲೇ ಹೇಳಿದೆ ನಿಮಗೆ, ನೋಡಿ ಇಲ್ಲಿ ನಾನು ಆಗ್ಲೇ ಏನ್ ಮಾಡಿದೆ, ಆಫ್ ಆರ್ಡರ್ 10 2 ಐಸೋಮಾರ್ಫಿಕ್ ಆಗುತ್ತೆ ಅಂತ ಹೇಳಿದೆ. ಒಂದ್ ಯಾವ್ದು Z10, ಇನ್ನೊಂದು ಯಾವ್ದ್ರಿ D5. ಇವಾಗ ಇದು ತಗೊಂಡ್ರೆ ಸೈಕ್ಲಿಕ್ ಆಗುತ್ತೆ, ಸೈಕ್ಲಿಕ್ ಇಂಪ್ರೆಷನ್ ಆಗ್ಬಿಡುತ್ತೆ, ಅಬ್ಲಿಯನ್ ಆಗುತ್ತೆ. ಅವಾಗ ಏನ್ ಬರುತ್ತೆ, Z10 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ರೀ? 10 ಎಲಿಮೆಂಟ್ಸ್ ಇದೆ. ಸೊ ಆ ಎಲ್ಲ 10 ಎಲಿಮೆಂಟ್ಸ್ ಸೆಂಟರ್ ಆಫ್ ಎ ಗ್ರೂಪ್ ಅಲ್ಲಿ ಇರುತ್ತೆ. ಯಾಕೆಂದ್ರೆ ಅಬಿಲಿಯನ್ ಇಫ್ ಅಂಡ್ ಓನ್ಲಿ G ಈಕ್ವಲ್ ಟು Z ಅಲ್ವಾ. ಹಾಗಾಗಿ ಈಗ ನೋಡಿ 0 1 2 3 4 5 6 7 8 9. ಸೊ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ 0 ಏನ್ ಬರುತ್ತೆ? ಯಾಕೆ ಸೆಂಟರ್ ಅಲ್ಲಿ ಇದೆ, ಏನ್ ಬರುತ್ತೆ? 1. ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ 1 ಏನ್ ಬರುತ್ತೆ? 1. ಯಾಕೆ ಸೆಂಟರ್ ಅಲ್ಲಿ ಇದೆ. ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A ಕೂಡ ಏನ್ ಬರುತ್ತೆ? 2 ಬರುತ್ತೆ, ಸಾರಿ 1 ಬರುತ್ತೆ. ಎಲ್ಲ 1 ಬರ್ತಾ ಹೋಗುತ್ತೆ ಅಲ್ವಾ. ಸೊ ಲಾಸ್ಟ್ ಏನ್ ಬರುತ್ತೆ, ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ 9 ಏನ್ ಬರುತ್ತೆ? 1 ಬರುತ್ತೆ. ಎಲ್ಲ ಎಲಿಮೆಂಟ್ಸ್ ಸೆಂಟರ್ ಅಲ್ಲಿ ಇರೋದ್ರಿಂದ ಕ್ಲಾಸ್ ಈಕ್ವೇಶನ್ ಏನ್ ಬರುತ್ತೆ? ಪೂರ್ತಿ 1 + 1 + 1 + ಅಪ್ ಟು ಏನ್ ಬರುತ್ತೆ? 1 ಬರುತ್ತೆ. ಅಂದ್ರೆ ಆರ್ಡರ್ 10 ಇದ್ದಾಗ ಎಷ್ಟು ಬರುತ್ತೆ? 10 ಒನ್ಸ್ ಬರುತ್ತೆ. 1 2 3 4 5 6 7 8 9 10 ಅಲ್ವಾ. 10 ಒನ್ಸ್ ಇದೆ. ಇವಾಗ ನೋಡಿ, ಫೈನೈಟ್ ಅಬಿಲಿಯನ್ ಗ್ರೂಪ್ ಆಗಿದ್ರೆ ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಎಷ್ಟಿದಾವ್ರಿ? 1 2 3 4 5 6 7 8 9 10 ಇದಾವೆ. ಅಂದ್ರೆ ಆರ್ಡರ್ ಆಫ್ Z10 ಮಾಡ್ತಿದ್ದಾರೆ, ಅಂದ್ರೆ ಆರ್ಡರ್ ಆಫ್ ಜಿ ಮಾಡ್ತಿದೀವಲ್ವಾ. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ, ಆರ್ಡರ್ ಆಫ್ ಜಿ ಹೇಳ್ಬೇಕು ನೀವು. ಆರ್ಡರ್ ಆಫ್ ಜಿ ಏನಾಗುತ್ತೆ ಇದಕ್ಕೆ? ಆರ್ಡರ್ ಆಫ್ Z10 ಎಷ್ಟಾಗುತ್ತೆ? ಆರ್ಡರ್ ಆಫ್ Z10 10. ಹಾ. ಸೊ ಫೈನೈಟ್ ಅಬಿಲಿಯನ್ ಗ್ರೂಪ್ ಆಗಿದಾಗ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಎಷ್ಟು ಬರುತ್ತೆ? ಆರ್ಡರ್ ಆಫ್ ಜಿ ಬರುತ್ತೆ. ನೆಕ್ಸ್ಟ್ ನೋಡಿ, G ಈಕ್ವಲ್ ಟು SN ಸಿಮೆಟ್ರಿಕ್ ಗ್ರೂಪ್ ಕೊಟ್ಟಾಗ ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್, ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ SN ಏನ್ ಬರುತ್ತೆ? ಪಾರ್ಟಿಷನ್ ಆಫ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಪಾರ್ಟಿಷನ್ ಆಫ್ ಏನ್ ಮಾಡ್ಬೇಕು? ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ. ಸೊ G ಈಕ್ವಲ್ ಟು SN ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ SN ಏನ್ ಬರುತ್ತೆ? ಈ ಎನ್ನಿಗೆ ನಾವ್ ಏನ್ ಮಾಡ್ಬೇಕು? ಪಾರ್ಟಿಷನ್ ಆಫ್ ಏನ್ ಮಾಡ್ಬೇಕು. ಓಕೆನಾ. ಇವಾಗ ನೆಕ್ಸ್ಟ್ ನೋಡಿ, ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ DN, ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ DN n + 6/2 ಇಫ್ n is even. n even ಆಗಿದಾಗ ಏನಾಗಿರುತ್ತೆ? n + 6/2. ನೋಡಿ ಇಲ್ಲಿ ನೆನ್ಪಿಟ್ಕೊಳಕ್ ಹಿಂಗೆ ಫಾರ್ಮುಲಾ ಅಂದ್ರೆ 6 ಏನ್ರಿ? ಈವನ್ ನಂಬರ್ ಅಲ್ವಾ. ಅವಾಗ ಏನ್ ಬರುತ್ತೆ? ಈವನ್ ಕೇಸು. 3 ಏನು? ಆಡ್ ನಂಬರು. ಸೊ ಅವಾಗ ಆಡ್ ಕೇಸು. ಓಕೆನಾ. n + 6/2 ಇನ್ನೊಂದು n + 3/2. ಎಕ್ಸಾಮ್ ಅಲ್ಲಿ ಏನಾದ್ರು ನಿಮಗೆ ಕನ್ಫ್ಯೂಸ್ ಆಯ್ತಂದ್ರೆ 6 ಇದು ಈವನ್ ನಂಬರ್, ಅದಕ್ಕೆ ಈವನ್ ಕೇಸು. ಇದು ಆಡ್ ನಂಬರು, ಸೊ ಅವಾಗ ಆಡ್ ಬರುತ್ತೆ. ಇಫ್ n is ಆಡ್. ಸೊ ಇಷ್ಟು ನಮ್ಗೆ ಏನ್ ಬರುತ್ತೆ? ಕಾಂಜುಗೇಟ್ ಕ್ಲಾಸ್ ಅಂತ ಬರುತ್ತೆ. ಓಕೆನಾ. ಇನ್ನೊಂದು ಬರುತ್ತೆ ನೋಡಿ, ಇಫ್ ಆರ್ಡರ್ ಆಫ್ G ಈಕ್ವಲ್ ಟು P³ ಅಂಡ್ G is ನಾನ್ ಅಬಿಲಿಯನ್. ನೋಡಿ, ಆರ್ಡರ್ ಆಫ್ G ಈಕ್ವಲ್ ಟು P³ ಅಂಡ್ G is ನಾನ್ ಅಬಿಲಿಯನ್. ಸೊ ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಏನ್ ಬರುತ್ತೆ? ಎಷ್ಟು ಬರುತ್ತೆ? P² + P - 1 ಬರುತ್ತೆ. ಓಕೆನಾ. ಆರ್ಡರ್ ಆಫ್ G ಈಕ್ವಲ್ ಟು P³ ಅಂಡ್ G is ನಾನ್ ಅಬಿಲಿಯನ್. ಅವಾಗ ಏನ್ ಬರುತ್ತೆ? ಸೆಂಟರ್ ಆಗ್ಲೇ ಹೇಳಿದೆ ನಿಮಗೆ, ಏನ್ ಬರುತ್ತೆ? ಸೆಂಟರು P ಬರುತ್ತೆ. ನೋಡಿ, ಆರ್ಡರ್ ಆಫ್ G ಈಕ್ವಲ್ ಟು P³ ಅಂಡ್ G is ನಾನ್ ಅಬಿಲಿಯನ್. ನಾನ್ ಅಬಿಲಿಯನ್ ಅಂತ ಕೊಟ್ಟಾಗ ಏನಾಗುತ್ತೆ? ಸೆಂಟರು ಆರ್ಡರ್ ಆಫ್ Z ಆಫ್ G ಏನ್ ಬರುತ್ತೆ ಹೇಳಿ? P ಬರುತ್ತೆ. ಹಾ. ಅಂದ್ರೆ ಆರ್ಡರ್ ಆಫ್ Z ಆಫ್ G ನಮ್ಗೆ ಏನ್ ಬರ್ತಿದೆ? P ಬರ್ತಿದೆ. ಅಂದ್ರೆ 1 ಇದೆ ನೋಡಿ, 1s ಇದಾವಲ್ಲ, ಇಲ್ಲಿ 1 ಬರುತ್ತಲ್ಲ ಕ್ಲಾಸ್ ಈಕ್ವೇಶನ್. ಅದು ಎಷ್ಟು ಟೈಮ್ಸ್ ಇರುತ್ತೆ? P ಟೈಮ್ಸ್ ಇರುತ್ತೆ. P ಟೈಮ್ಸ್ ಇರುತ್ತೆ. ಯಾಕಂದ್ರೆ P ಎಲಿಮೆಂಟ್ಸ್ ಇದೆ. ಸೊ P ಎಲಿಮೆಂಟ್ಸ್ಗೂ ಈಚ್ ಎಲಿಮೆಂಟ್ಸ್ಗೂ ಏನ್ ಬರುತ್ತೆ ಹೇಳಿ? ಕಾಂಜುಗೇಟ್ ಕ್ಲಾಸ್ ಆರ್ಡರ್ ಆಫ್ 1 ಬರ್ತಾ ಹೋಗುತ್ತಲ್ವಾ. ಎಷ್ಟು ಟೈಮ್ಸ್ ಇರುತ್ತೆ? P ಟೈಮ್ಸ್. ಇವಾಗ ನೋಡಿ, ಆರ್ಡರ್ ಆಫ್ G ಈಕ್ವಲ್ ಟು 8 ಇದೆ ಅಂಡ್ G is ನಾನ್ ಅಬಿಲಿಯನ್ ಈ ತರ ಕೊಟ್ಟಿರ್ತಾರೆ. ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಎಷ್ಟು ಬರುತ್ತೆ? ಬೈ ಯೂಸಿಂಗ್ ದಿಸ್ ಫಾರ್ಮುಲಾ P² + P - 1 ಮಾಡಬೇಕು. ಎಷ್ಟು ಬರುತ್ತೆ? 2² + 2 - 1 ಆಗುತ್ತೆ. ಸೊ 5 ಬರುತ್ತೆ. ಸೊ 5 ಕಾಂಜುಗೇಟ್ ಕ್ಲಾಸ್ ಬರ್ತಾ ಹೋಗುತ್ತೆ. ಓಕೆನಾ. ಸೊ ಆರ್ಡರ್ ಆಫ್ G ಕೂಡ 3³ ಇದೆ. ಸೊ G is ನಾನ್ ಅಬಿಲಿಯನ್. ಸೊ ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಎಷ್ಟು ಬರುತ್ತೆ? 3² + 3
-1. ಸೊ 11 ಬರ್ತಾ ಹೋಗುತ್ತೆ. ಓಕೆನಾ? ಇವಾಗ ಇದಕ್ಕೆ ಆನ್ಸರ್ ಹೇಳಿ ಯಾರಾದ್ರೂ ಒಬ್ರು. ಆರ್ಡರ್ ಆಫ್ ಜಿ ಈಕ್ವಲ್ ಟು 1 to 5. ಸೊ ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಇನ್ ಜಿ ಎಷ್ಟು ಬರುತ್ತೆ? ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ 29. ಏನ್ ಬರುತ್ತೆ ಮ್ಯಾಮ್? 29. ಮ್ಯಾಮ್ ನೋಡಿ ಇಲ್ಲಿ ಆರ್ಡರ್ ಆಫ್ ಜಿ ಈಕ್ವಲ್ ಟು 125 ಅಂತ ಕೊಟ್ಟು ನೀನು ಕೊಡ್ಲಿಲ್ಲ ಅಬಿಲಿಯನ್ ಮತ್ತೆ ನಾನು ಅಬಿಲಿಯನ್ ಅಂತ ಕೊಡ್ಲಿಲ್ಲ ಅಂದ್ರೆ ಫಸ್ಟ್ ಅಬಿಲಿಯನ್ ತಗೋಬೇಕು ನೀವು. ಅಂದ್ರೆ ಅಬಿಲಿಯನ್ ಅಂದ್ರೆ ಏನಾಗ್ಬಿಡುತ್ತೆ? ಅಬಿಲಿಯನ್ ಇಂಪ್ಲೈಸ್ ಏನಾಗ್ಬಿಡುತ್ತೆ? ಸೆಂಟರ್ ಏನ್ ಬರುತ್ತೆ ಹೇಳಿ? 1 to 5 ಬಂದ್ಬಿಡುತ್ತೆ ಅಲ್ವಾ? ಈಗ ಅಬಿಲಿಯನ್ ಅಂತ ತಗೊಳ್ಳಿ. ಫಸ್ಟ್ ಕೇಸ್ ಏನ ತಗೊಂತೀರಾ? ಅಬಿಲಿಯನ್ ತಗೊಳ್ಳಿ. ಅಬಿಲಿಯನ್ ತಗೊಂಡಾಗ ಏನಾಗುತ್ತೆ? ಜಿ ಇಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಜಿ ಕೂಡ ಏನಾಗ್ಬಿಡುತ್ತೆ ಹೇಳ್ರಿ? ಝೆಡ್ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ? ಆರ್ಡರ್ ಆಫ್ ಜಿ ಈಕ್ವಲ್ ಟು 1 to 5 ಇದೆ. ಸೊ ಆರ್ಡರ್ ಆಫ್ ಜಿ ಕೂಡ ಏನಾಗ್ಬಿಡುತ್ತೆ ಅವಾಗ? 1 to 5 ಬರುತ್ತೆ. ಅಂದ್ರೆ ಆರ್ಡರ್ ಆಫ್ ಝೆಡ್ ಬರುತ್ತೆ. ಸೆಂಟರ್ ಕೂಡ ಎಷ್ಟು ಬರುತ್ತೆ? 1 to 5 ಬರುತ್ತೆ. ಸೊ ಆರ್ಡರ್ ಆಫ್ ಝೆಡ್ ಅಲ್ಲಿ 1 to 5 ಎಲಿಮೆಂಟ್ಸ್ ಇದೆ ಅಂತಂದ್ರೆ ಒನ್ಸ್ ಎಷ್ಟು ಬರ್ತವೆ? 1 + 1 + 1 + ಅಪ್ ಟು ಎಷ್ಟು ಬರುತ್ತೆ ಹೇಳಿ? 125. ಓಕೆನಾ? ಸೊ ಅವಾಗ ಏನಾಗುತ್ತೆ? ಈ ನೋಡಿ ಇದೊಂದು ಕಾಂಜುಗೇಟ್ ಕ್ಲಾಸ್, ಇದೊಂದು ಕಾಂಜುಗೇಟ್, ಇದೊಂದು ಕಾಂಜುಗೇಟ್, ಈ ತರ ಎಣಿಸ್ಕೊಂತ ಹೋದ್ರೆ 125 ಕಾಂಜುಗೇಟ್ ಕ್ಲಾಸ್ ಇದೆ. ಅಂದ್ರೆ ಆರ್ಡರ್ ಆಫ್ ಜಿಗೆ ಈಕ್ವಲ್ ಆಗಿದೆ. ಓಕೆನಾ? ಅವಾಗ ಏನಾಗುತ್ತೆ? ಆರ್ಡರ್ ಆಫ್ ಜಿ ಈಕ್ವಲ್ ಟು 1 to 5 ಆಗುತ್ತೆ. ನೆಕ್ಸ್ಟ್ ನೋಡಿ, ಇಫ್ ಜಿ ಇಸ್ ನಾನ್ ಅಬಿಲಿಯನ್ ಸೊ ದೆನ್ ಆರ್ಡರ್ ಆಫ್ ಜಿ ಈಕ್ವಲ್ ಟು 5 ಕ್ಯೂಬ್. ಜಿ ಇಸ್ ನಾನ್ ಅಬಿಲಿಯನ್ ತಗೊಳ್ಳಿ. ಅವಾಗ ಏನಾಗುತ್ತೆ? ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂ ಮತ್ತೆ ನಾನ್ ಅಬಿಲಿಯನ್ ಕೊಟ್ಟಾಗ ಏನಾಗ್ಬಿಡುತ್ತೆ? ಸೆಂಟರ್ ಏನಾಗುತ್ತೆ ಹೇಳಿ? ಪಿ ಆಗುತ್ತೆ. ಸೆಂಟರ್ ಏನಾಗುತ್ತೆ? ಪಿ ಆಗುತ್ತೆ. ಅವಾಗ ರಿಸಲ್ಟ್ ಇದೆ ನೋಡಿ. ಈ ರಿಸಲ್ಟ್ ಅನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿದೆ ನೋಡಿ, ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂಬ್, ಜಿ ಇಸ್ ನಾನ್ ಅಬಿಲಿಯನ್, ದೆನ್ ನಂಬರ್ ಆಫ್ ಕಾಂಜುಗೇಟ್ಸ್ ಏನಾಗುತ್ತೆ? p² + p - 1 ಆಗಿರುತ್ತೆ. ಇದನ್ನ ಒಂದ್ಸಾರಿ ಓದಿ ಅಷ್ಟೇ, ಇವಾಗ ಕೂತ್ಕೊಂಡು ಗೊತ್ತಾಗುತ್ತೆ. ಓಕೆ, ಇಲ್ಲಿ ಇಲ್ಲ. ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಮ್ಯಾಮ್, ಇಲ್ಲಿ ಸೊ ಜಿ ಈಕ್ವಲ್ ಟು ಎಸ್ ಎನ್, ದೆನ್ ನಂಬರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಎಸ್ ಎನ್ ಏನ್ ಬರ್ತಿದೆ? ಪಾರ್ಟಿಷನ್ ಆಫ್ ಎನ್ ಬರ್ತಿದೆ. ಓಕೆನಾ? ಯಾವ ತರ ಅಂತ ಹೇಳ್ಬಿಡ್ತೀನಿ ನೋಡಿ. ಇವಾಗ ಕ್ಲಾಸ್ ಈಕ್ವೇಶನ್ ಆಫ್ S3 ಬರೀತೀನಿ ನಾನು. ಕ್ಲಾಸ್ ಈಕ್ವೇಶನ್ ಆಫ್ S3 ಬರೀತೀನಿ ನೋಡಿ. ಸೊ ಕೆ ಸೆಟ್ ಅಲ್ಲಿ ಕೇಳಿದಾರೆ ಇದು ಕ್ಲಾಸ್ ಈಕ್ವೇಶನ್ ಆಫ್ S3. ಫಸ್ಟ್ ಆಪ್ಷನ್ ಈ ತರ ಕೊಟ್ಟಿದ್ದಾರೆ, 1 + 2 + 1. ಸೆಕೆಂಡ್ ಆಪ್ಷನ್ 1 + 1 + 1. ಓಕೆ, 3 ಕೊಟ್ಟಿದ್ದಾರೆ. ನೆಕ್ಸ್ಟ್ 1 + 2 + 3 ಅಂತ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಏನ್ ಕೊಟ್ಟಿದ್ದಾರೆ? 2 + 2 + 2 ಈ ತರ ಕೊಟ್ಟಿದ್ದಾರೆ. ಅನ್ಕೊಳ್ಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕ್ಲಾಸ್ ಈಕ್ವೇಶನ್ ಆಫ್ S3. ಓಕೆ, ಇವಾಗ ಕಾಂಜುಗೇಟ್ ಕ್ಲಾಸ್ ಎಷ್ಟು ಬರುತ್ತೆ ಇನ್ S3? ಸೊ ಎಸ್ ಎನ್ ಪಿ ಆಫ್ ಏನ್ ಮಾಡ್ಬೇಕು? ಸೊ ಪಿ ಆಫ್ 3 ಏನ್ ಬರುತ್ತೆ? ಪಾರ್ಟಿಷನ್ ಆಫ್ 3 ಏನ್ ಬರುತ್ತೆ? 3 ಬರುತ್ತೆ. ಯಾವ್ಯಾವ ಬರುತ್ತೆ? 3, 2 + 1, 1 + 1 + 1, 1, 2, 3 ಬರ್ತಿದೆ. ಕರೆಕ್ಟಾ? ಸೊ ನೋಡಿ, 1, 2, 3, 4, 5 ಕಾಂಜುಗೇಟ್ ಕ್ಲಾಸ್ ಕೊಟ್ಟಂಗೆ ಇದು. ಹಾಗಾಗಿ ಆಪ್ಷನ್ ಏನಾಗ್ಬಿಡುತ್ತೆ? ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್. ನೆಕ್ಸ್ಟ್ ಏನಾಗುತ್ತೆ? 1, 2, 3, 4, 5, 6 ಕೊಟ್ಟಿದ್ದಾರೆ ಕಾಂಜುಗೇಟ್ ಕ್ಲಾಸ್. ಅವಾಗ ಏನಾಗುತ್ತೆ? ಇದು ಅದು ಬರಲ್ಲ. ಇದು ಬರುತ್ತೆ, ಇದು ಬರುತ್ತೆ. ಅಂದ್ರೆ ನಮ್ಗೆ ಗೊತ್ತಾಗ್ತಿದೆ ಇದು ಬರ್ಬೋದು, ಇದು ಬರ್ಬೋದು ಅಂತ. ಯಾವ್ದಂತ ನೋಡೋಣ. ಸೊ ಪಾರ್ಟಿಷನ್ಸ್ ತಗೋಬೇಕು. ಇಲ್ಲಿ ನೋಡಿ 3 ಇದೆ. ಇಲ್ಲೇನಿದೆ ರೀ? 2 + 1 ಇದೆ. ನೆಕ್ಸ್ಟ್ ಏನಿದೆ? 1 + 1 + 1 ಇದೆ. ಸೊ ಮಾಮೂಲಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ನೀವೇನ್ ಮಾಡ್ತಿದ್ರಲ್ಲ ಆ ತರ ಮಾಡಿ ಅಷ್ಟೇ. ಏನಾಗುತ್ತೆ ಇವಾಗ? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಎಷ್ಟಿದಾವ್ರಿ ಇನ್ S3? 3. 1. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಎಷ್ಟಿದೆ ರೀ? 3. 2 ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎಷ್ಟಿದಾವೆ? 2. ಇನ್ ಎಷ್ಟಿದಾವ್ರಿ? 3 ಇದಾವೆ. ಸೆಟ್ ಬರೀತೀನಿ ನೋಡಿ. ನಿಮಗೆ ಬೇರೆ ಡೌಟ್ ಬಂದ್ರೆ S3 = ಐಡೆಂಟಿಟಿ 1 2 1 3 2 3 1 2 3 1 3 2. ಸೈಕಲ್ ಆಫ್ ಲೆಂತ್ ಎಷ್ಟಿದೆ? ಇದು ಸೈಕಲ್ ಆಫ್ ಲೆಂತ್ ಎಷ್ಟಿದು? 3. ಇದೆಷ್ಟು? 3. ಅಂದ್ರೆ ಆರ್ಡರ್ ಎಷ್ಟಾಗುತ್ತೆ ಅವಾಗ? 3. ಇದು ಎಷ್ಟಾಗುತ್ತೆ? 3 ಆಗುತ್ತೆ. ಎಷ್ಟು ಎಲಿಮೆಂಟ್ಸ್ ಇದೆ? 2 ಎಲಿಮೆಂಟ್. 2 ಎಲಿಮೆಂಟ್ಸ್. ಇದು ಆರ್ಡರ್ ಎಷ್ಟಾಗುತ್ತೆ? ಇದು ಸೈಕಲ್ ಆಫ್ ಲೆಂತ್ 2. ಇದು ಎಷ್ಟಾಗುತ್ತೆ? 2 ಆಗುತ್ತೆ. ಇದು ಎಷ್ಟಾಗುತ್ತೆ? 2 ಆಗುತ್ತೆ. ಎಷ್ಟಿದೆ ಎಲಿಮೆಂಟ್ಸ್ ಆಫ್ ಆರ್ಡರ್ 2? ಎಷ್ಟಿದೆ? 3 ಇದೆ. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಎಷ್ಟಿದೆ? 1. ದಟ್ ಈಸ್ ಐಡೆಂಟಿಟಿ ಅಲ್ವಾ? ಇವಾಗ ಇವನ್ನೆಲ್ಲ ಬರೀರಿ ಅಷ್ಟೇ, ಕಡಿಮೆಯಿಂದ ಜಾಸ್ತಿ ಮಾಡ್ಕೊಂತ ಹೋಗಿ. ನೋಡಿ 1 ಇದೆ. 1 +
ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಯಾವುದು 2, ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಯಾವುದು 3. ಕ್ಲಾಸ್ ಈಕ್ವೇಷನ್ ಆಗುತ್ತೆ ಹಂಗಾರೆ 1 + 2 + 3 ಆಗುತ್ತೆ. ಸೊ ಆಪ್ಷನ್ 3 ಕರೆಕ್ಟ್. ಓಕೆನಾ? ಅಥವಾ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಸೆಂಟರ್ ಏನ್ ಬರುತ್ತೆ ನಮಗೆ, ಸೆಂಟರ್ ಆಫ್ S3 ಏನ್ ಬರುತ್ತೆ, I ಬರುತ್ತೆ. I ಬರುತ್ತೆ. ಸೊ ಆರ್ಡರ್ ಆಫ್ I ಏನಾಗುತ್ತೆ, 1 ಆಗುತ್ತೆ. ಅಂದ್ರೆ ಆರ್ಡರ್ ಆಫ್ ಸಿಂಗಲ್ಟನ್ I, ಓಕೆನಾ, ಏನ್ ಬರುತ್ತೆ, 1 ಬರುತ್ತೆ. ಅಂದ್ರೆ ಸೆಂಟರ್ ಆಫ್ ಎ ಗ್ರೂಪ್ ಅಲ್ಲಿ 1 ಎಲಿಮೆಂಟ್ ಇದೆ ಅಂದ್ರೆ ಕ್ಲಾಸ್ ಈಕ್ವೇಷನ್ 1 ಎಷ್ಟಿರ್ತವೆ, 1 ಇರುತ್ತೆ. ಸೊ ಇಲ್ಲಿ ಯಾವ್ದು ಕೊಟ್ಟಿಲ್ಲ 1, ಹಾಗಾಗಿ ಇದಾಗಲ್ಲ. ಓಕೆನಾ, ಹಂಗೂ ಹೇಳ್ಬೋದು. ಓಕೆ, ಇವಾಗ ನೋಡಿ ಹೇಳಿದಕ್ಕೆ ಆನ್ಸರ್ ಹೇಳಿ ಯಾರಾದ್ರೂ ಒಬ್ರು. S4 ಗೆ ಕ್ಲಾಸ್ ಈಕ್ವೇಷನ್ ಬರುತ್ತೆ ಹೇಳಿ. S4 ಗೆ ಬೇಗ ಹೇಳ್ಬೇಕು. S4 ಗೆ ಕ್ಲಾಸ್ ಈಕ್ವೇಷನ್ ಹೆಂಗ್ ಬರುತ್ತೆ? ಸೊ ಫಸ್ಟ್ ಏನ್ ಮಾಡ್ಬೇಕು, 4 ಗೆ ಪಾರ್ಟಿಷನ್ ಬರ್ಕೊಳ್ಳಿ. ಯಾವ್ದು ಬರುತ್ತಪ್ಪ 4 ಗೆ ಪಾರ್ಟಿಷನ್? 3 + 1. ನೆಕ್ಸ್ಟ್ +2 + 2 2 + 1 + 1 ಅಲ್ವಾ? ಇವಾಗ LCM ಆಫ್ 4 ಎಷ್ಟಾಗುತ್ತೆ? 4 ಆಗುತ್ತೆ. LCM ಆಫ್ 3 ಮತ್ತೆ 1 3. LCM ಆಫ್ 2 ಮತ್ತೆ 2 2. LCM ಆಫ್ 2 ಮತ್ತೆ 1 ಮತ್ತೆ 1 ಏನ್ ಬರುತ್ತೆ? 2 ಬರುತ್ತೆ. LCM ಆಫ್ 1 1 1 1 ಏನ್ ಬರುತ್ತೆ? 1 ಬರುತ್ತೆ. ಅಂದ್ರೆ S4 has elements of order 1 2 3 4 ಅಂತ. ಓಕೆನಾ? ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಎಷ್ಟು ಬರುತ್ತೆ ನೋಡಿ. ಫಸ್ಟ್ ಹಿಂಗ ಹೋಗೋಣ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಎಷ್ಟು ಬರುತ್ತೆ? 1 ಬರುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಎಷ್ಟು ಬರುತ್ತೆ? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಎಷ್ಟು ಬರುತ್ತೆ ನೋಡಿ. ಇಲ್ಲಿ 4 ಫ್ಯಾಕ್ಟೋರಿಯಲ್ ಮಾಡಬೇಕು. 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಪೇರ್ ಇದಾವೆ. 2 LCM ಬರೋದು ಎಷ್ಟಿದೆ? 2 ಪೇರ್ ಇದೆ. ಇದು ಒಂದು, ಇಲ್ಲೊಂದಿದೆ ಅಲ್ವಾ? 2 2 ಇದೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ 2 ಟೈಮ್ಸ್ ಇದೆ, 2 ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಪವರ್ ಏನಿದೆ? 2 ಇದೆ. 2 ಫ್ಯಾಕ್ಟೋರಿಯಲ್. ಇನ್ನೊಂದು ಪೇರ್ ಇರೋದಕ್ಕೆ ಅಲ್ಲೇ ಪ್ಲಸ್ ಮಾಡ್ಕೊಂಬಿಡಿ. ಮತ್ತೆ 4 ಫ್ಯಾಕ್ಟೋರಿಯಲ್ ತಗೋಬೇಕು. 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಲ್ಲೇನಿದೆ, ಇಲ್ಲಿ 2 ಎಷ್ಟಿದಾವೆ? 1 ಇದೆ. 2 ಪವರ್ 1 ಇಂಟು 1 ಎಷ್ಟಿದಾವಲ್ಲಿ? 2 ಇದಾವೆ. ಅಂದ್ರೆ 1 ಅನ್ನೋದು 2 ಟೈಮ್ಸ್ ಇದೆ. ಇವಾಗ ಇಲ್ಲಿ ಏನ್ ಪವರ್ ತಗೊಂಡಿರ್ತೀವಿ ಅದನ್ನ ಫ್ಯಾಕ್ಟೋರಿಯಲ್ ಮಾಡಿ. 1 ಫ್ಯಾಕ್ಟೋರಿಯಲ್, ಇಲ್ಲಿ 2 ಇದೆ, 2 ಫ್ಯಾಕ್ಟೋರಿಯಲ್. ಓಕೆ, ಇದು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ನೋಡಿ. 4 × 3 × 2 × 1 ಡಿವೈಡೆಡ್ ಬೈ 4 × 2 ಎಷ್ಟಾಗುತ್ತೆ? 3 ಬರುತ್ತೆ. ಇದು ಎಷ್ಟು ಬರುತ್ತೆ ಮ್ಯಾಮ್? 2 × 2 ಎಷ್ಟು ಬರುತ್ತೆ ನೋಡಿ. ಇದು ಸಾಲ್ವ್ ಮಾಡಿ ಬೇಗ. 6 ಬರುತ್ತೆ ಇದು. 4 × 3 ಎಸ್ 6 ಬರುತ್ತೆ. 6 + 3 ಎಷ್ಟಾಗ್ಬಿಡುತ್ತೆ? 9. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಮಾಡಿ ಬೇಗ. ಸರ್ 8 ಬರುತ್ತೆ. 8 ಬರುತ್ತೆ ಸರ್. ಓಕೆ ಸರ್. ಸರ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಎಷ್ಟು ಬರುತ್ತೆ ಸರ್? 6 ಬರುತ್ತೆ ಅನ್ಸುತ್ತೆ. 6 ಬಂತು. ಇವಾಗ ನೋಡಿ ಫಸ್ಟ್ 1 ಬರ್ಕೊಂಡ್ಬಿಡಿ. ಕ್ಲಾಸ್ ಈಕ್ವೇಷನ್ 1 ಪ್ಲಸ್ ನೆಕ್ಸ್ಟ್ ಏನ್ ಬರುತ್ತೆ? ಸ್ವಲ್ಪ ಜಾಸ್ತಿ ಇರೋದು ಯಾವ್ದಿದೆ? ಜಾಸ್ತಿ 6 ಇದೆ. ಪ್ಲಸ್ ನೆಕ್ಸ್ಟ್ ಯಾವ್ದಿದೆ? 8 ಇದೆ. ನೆಕ್ಸ್ಟ್ ಯಾವ್ದಿದೆ ನೋಡಿ? 9 ಇದೆ. ಕರೆಕ್ಟಾ? ಇವಾಗ ಎಲ್ಲ ಆಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಆಡ್ ಮಾಡಿ. ಇದು 6 + 1 7, 9 + 8 17. 17 + 7 ಎಷ್ಟಾಗುತ್ತೆ? 24 ಆಗುತ್ತಲ್ವಾ? ಸೊ ಆರ್ಡರ್ ಆಫ್ S4 ಏನಾಗುತ್ತೆ ನೋಡಿ. 24. 3 × 2 × 1 ಎಷ್ಟಾಗುತ್ತೆ? 24 ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಇವಾಗ ಕಾಂಜುಗೇಟ್ ಕ್ಲಾಸ್ ಎಷ್ಟು ಬರ್ತಿದೆ? 1 2 3 4 ಬರ್ತಿದೆ. ಸೊ ಇವಾಗ ಕಾಂಜುಗೇಟ್ ಕ್ಲಾಸ್ ಇನ್ SN ಏನ್ ಮಾಡ್ಬೇಕು? ಪಾರ್ಟಿಷನ್ ಆಫ್ N ಮಾಡಬೇಕು. ಸೊ ಪಾರ್ಟಿಷನ್ ಆಫ್ 4 ಎಷ್ಟು ಬರ್ತಿದೆ ನೋಡಿ. 1 2 3 4 ಬರ್ತಿದೆ. 4. ಇಲ್ಲಿ ಎಷ್ಟು ಬರ್ತಿದೆ ನೋಡಿ? 4 ಬರ್ತಿದೆ. ಓಕೆನಾ? ಈ ತರ ಕ್ಲಾಸ್ ಈಕ್ವೇಷನ್ ಬರೀಬೇಕು SN ಕೊಟ್ಟಾಗ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಅಬಿಲಿಯನ್ ಏನಾದ್ರು ಕೊಟ್ಟಿದ್ರೆ, ಫೈನೈಟ್ ಗ್ರೂಪ್ N ಅಂತ ಕೊಟ್ಟಿದ್ರೆ, N ಅಂತ ಕೊಟ್ಟು ಅಬಿಲಿಯನ್ ಗ್ರೂಪ್ ಕೊಟ್ಟಿದ್ರೆ 1 + 1 + 1 + 1 ಅಪ್ ಟು ಎಲ್ಲಿ ತನಕ ಬರೀಬೇಕು ಹೇಳಿ? ಎಷ್ಟು ಟೈಮ್ಸ್? N ಟೈಮ್ಸ್. ಯಾಕೆ ಅಂದ್ರೆ ಅಬಿಲಿಯನ್ ಎಲ್ಲ ಎಲಿಮೆಂಟ್ಸ್ ಸೆಂಟ್ರಲ್ ಇರುತ್ತೆ ಅಲ್ವಾ? ಸೊ ಈಚ್ ಎಲಿಮೆಂಟ್ಸ್ಗೂ ಕಾಂಜುಗೇಟ್ ಕ್ಲಾಸ್ ಎಷ್ಟು ಬರ್ತಾ ಹೋಗುತ್ತೆ? 1 1 1 1 ಬರ್ತಾ ಹೋಗುತ್ತೆ ಅಲ್ವಾ? ಇವಾಗ ಇದಕ್ಕೇನ್ ಬರುತ್ತೆ ಹೇಳಿ? ಆರ್ಡರ್ ಆಫ್ G = 5 ಅಬಿಲಿಯನ್. ಕ್ಲಾಸ್ ಈಕ್ವೇಷನ್ ಏನ್ ಬರುತ್ತೆ? 1 + 1 + 1 + 1. ಎಸ್ 5 ಟೈಮ್ಸ್ ಬರುತ್ತೆ. ಓಕೆನಾ? ಸೊ ಈ ತರ ಗೊತ್ತಿರಲಿ ನಿಮ್ಗೆ. ಓಕೆ, ನೆಕ್ಸ್ಟ್ ಇದಕ್ಕೊಂದು ಬೇಕಲ್ವಾ ಎಕ್ಸಾಂಪಲ್. ಆರ್ಡರ್ ಆಫ್ G = PQ. G is non-abelian. Then number of conjugate class P² +
p minus 1. ಓಕೆ ಓಕೆ. ಈಗ ನೋಡಿ ಆರ್ಡರ್ ಆಫ್ ಜಿ ಈಕ್ವಲ್ ಟು ಓಕೆ. ಇಲ್ಲಿ ನೋಡಿ ಇದಕ್ಕೆ ಯಾವ ತರ ಬರೀಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಕ್ಯೂವೇಟ್ ಇದೆ, ಕ್ಯೂವೇಟ್ಗೆ ಕ್ಲಾಸ್ ಈಕ್ವೇಷನ್ ಬರೆಯೋದು. ಕ್ಯೂವೇಟ್ ನಾನ್ ಅಬಿಲಿಯನ್ Yes. ನಾನ್ ಅಬಿಲಿಯನ್ ಕರೆಕ್ಟ್ ಏನ್ರಿ? Yes, sir. ಆರ್ಡರ್ ಆಫ್ ಕ್ಯೂವೇಟ್ ಏನಾಗುತ್ತೆ? 8. ಆಗುತ್ತೆ. ಇದೇನಂತ ಬರಿಬೋದು ನಾವು? 2 ಕ್ಯೂಬ್ ಅಂತ ಬರಿಬೋದು. ಸೊ ಆರ್ಡರ್ ಆಫ್ ಕ್ಯೂವೇಟ್ ಪಿ ಕ್ಯೂಬ್ ಅಲ್ಲಿ ಬರಿತಿದ್ವಿ ನಾವು. ಪಿ ಕ್ಯೂಬ್ ಜೊತೆಗೆ ನಾನ್ ಅಬಿಲಿಯನ್ ಇದೆ. ಸೊ ಆರ್ಡರ್ ಆಫ್ ಝೆಡ್ ಆಫ್ ಕ್ಯೂವೇಟ್ ಏನಾಗ್ಬಿಡುತ್ತೆ ಅವಾಗ? 2 ಆಗುತ್ತೆ ಅಲ್ವಾ? ಯಾಕೆ ಪಿ ಬರ್ತಿದೆ. ಸೊ ಇವಾಗ ನೋಡಿ ಸೆಂಟರ್ ಆಫ್ ಎ ಕ್ಯೂವೇಟ್ ಎಷ್ಟು ಎಲಿಮೆಂಟ್ಸ್ ಬರ್ತಿದೆ? 2 ಬರ್ತಿದೆ. ಅಂದ್ರೆ ಕಾಂಜುಗೇಟ್ ಕ್ಲಾಸ್ ಅಲ್ಲಿ 1 ಎಷ್ಟಿರ್ತವೆ? 1 2 ಇರುತ್ತೆ. 2 ಇರುತ್ತೆ. ಸೊ 1 + 1 ಇರುತ್ತೆ. ಓಕೆನಾ? ಸೊ ಕಾಂಜುಗೇಟ್ ಕ್ಲಾಸ್ ಎಷ್ಟಿರ್ತವೆ ಪಿ ಕ್ಯೂಬ್ ಅಲ್ಲಿ? ಮತ್ತೆ ನಾನು ಅಬಿಲಿಯನ್ ಅಂದ್ರೆ ಆಗ್ಲೇ ಹೇಳಿದೆ ನಮಗೆ p² + p - 1 ಇದೆ. ಎಷ್ಟಿದೆ ಹೇಳಿ? p² + p - 1 ಇದೆ. ಕರೆಕ್ಟ್ ಏನ್ರಿ? ಇವಾಗ 1 + 1 ನೋಡಿ 2 ಟೈಮ್ಸ್ ಇದೆ. ಇವಾಗ ಮಿಕ್ಕಿದ್ದು ನಮ್ಗೆ ಎಷ್ಟು ಕವರ್ ಆಗ್ಬೇಕಂದ್ರೆ 1 + 1 2 ಕವರ್ ಆಯ್ತು. ನಮಗೆ ಇನ್ನೂ 6 ಕವರ್ ಆಗ್ಬೇಕು. ಯಾಕೆ? ಆ ಆರ್ಡರ್ ಎಷ್ಟಿದೆ ಹೇಳಿ? 8 ಇದೆ. ಈಗ ನಾವ್ ಇಲ್ಲಿ ಏನ್ ಬರಿತೀವಲ್ಲ ಎಕ್ಸ್ಪ್ರೆಷನ್, ಅದು ಏನಾಗಬೇಕು? = 8 ಆಗ್ಬೇಕು. ಜೊತೆಗೆ ಕಾಂಜುಗೇಟ್ ಕ್ಲಾಸ್ ಎಷ್ಟಿದೆ ನೋಡಿ? ಕಾಂಜುಗೇಟ್ ಕ್ಲಾಸ್ 2² + 2 - 1 4 + 2 5 ಬರುತ್ತೆ. ಕರೆಕ್ಟಾ? ಎಷ್ಟು ಬರುತ್ತೆ ನೋಡಿ? 4 + 1 5 ಬರ್ತಿದೆ. ಅಂದ್ರೆ ಕಾಂಜುಗೇಟ್ ಕ್ಲಾಸ್ 5 ಬರ್ತವೆ. ಈಗ ಆಲ್ರೆಡಿ 2 ಬಂದಿದೆ. ಇವಾಗ ಇನ್ ಬೇಕಿದ್ ನಾವ್ ಏನ್ ಮಾಡ್ಬೇಕಂದ್ರೆ ನೋಡಿ, ಬರೆಯೋದು ನೆನ್ಬಿಟ್ಕೊಂಡ್ಬಿಡಿ. 2 + 2 + 2 2 + 2 4 4 + 2 6 6 + 1 7 7 + 1 8 ಆಗ್ತಿದೆ. ಅಂದ್ರೆ p² - 1 ಟೈಮ್ಸ್ ನೋಡಿ. ಇಲ್ಲಿ p ಟೈಮ್ಸ್ ನಾವ್ ಏನ್ ತಗೊಂಡ್ವಿ? p ಟೈಮ್ಸ್ 1 ತಗೊಂಡ್ವಿ. ಸೊ ಇನ್ನು 2 ಎಷ್ಟು ತಗೋಬೇಕಂದ್ರೆ p² - 1 ಟೈಮ್ಸ್ ತಗೋಬೇಕು. ಎಷ್ಟು ಟೈಮ್ ತಗೋಬೇಕು ಹೇಳಿ? ಇದು ಎಷ್ಟು ಟೈಮ್ ತಗೋಬೇಕು? ಇದು p² - 1 ಟೈಮ್ಸ್ ತಗೋಬೇಕು. ಸೊ p² - 1 ಅಂದ್ರೆ ಎಷ್ಟಾಗ್ಬಿಡುತ್ತೆ? ಎಷ್ಟಾಗುತ್ತೆ? 2² - 1 ಅಂದ್ರೆ 3 ಟೈಮ್ಸ್ ನಾವೇನ್ ತಗೋಬೇಕು? 2 ತಗೋಬೇಕು ಅಂತ ಅರ್ಥ. ಓಕೆನಾ? ಇನ್ ಜನರಲ್ ಆಗಿ ಹೇಳೋದಾದ್ರೆ ಅದನ್ನ ಯಾವ ತರ ಬರೀಬೇಕು ಅಂದ್ರೆ ಕ್ಲಾಸ್ ಈಕ್ವೇಷನ್ ನೋಡಿ ಹೇಳ್ಬಿಡ್ತೀನಿ. ನೋಡಿ ಇಲ್ಲಿ ಆರ್ಡರ್ ಆಫ್ ಜಿ = p⁴n. ಜಿ ಈಸ್ ನಾನ್ ಅಬಿಲಿಯನ್. ಕ್ಲಾಸ್ ಈಕ್ವೇಷನ್ ಯಾವ ತರ ಬರುತ್ತೆ ಈ ತರ ಕೊಟ್ಟಾಗಂದ್ರೆ? ಸೊ ನಿಮಗೆ ಗೊತ್ತಿದೆ 1 + 1 + up to 1 ಎಷ್ಟು ಟೈಮ್ಸ್ ಬರೀಬೇಕಿದು? p ಟೈಮ್ಸ್. ಯಾಕೆ? ಆರ್ಡರ್ ಆಫ್ ಝೆಡ್ ಆಫ್ ಜಿ ಏನ್ ಬರುತ್ತೆ? p ಎಲಿಮೆಂಟ್ಸ್ ಬರುತ್ತೆ. ಸೊ p ಎಲಿಮೆಂಟ್ಸ್ ಈಚ್ ಪಿಗೂ ಅಂದ್ರೆ p ಎಷ್ಟಿದೆ ಡಿಪೆಂಡ್ಸ್ ಅಪಾನ್ p > 1 ಪ್ರೈಮ್ ನಂಬರ್ ತಗೊಂತ ಹೋಗ್ಬೇಕು. p ಏನಾದ್ರು 3 ಬಂದ್ರೆ 1 + 1 + 1 + 1 ಬರುತ್ತೆ. p ಏನಾದ್ರು 5 ಬಂದ್ರೆ 1 + 1 + 5 ಟೈಮ್ಸ್. ಹಾಗಾಗಿ 1 p ಟೈಮ್ಸ್ ತಗೋಬೇಕು. ಪ್ಲಸ್ 2 + 2 + up to +2 ಎಷ್ಟು ಟೈಮ್ ತಗೋಬೇಕಂದ್ರೆ p² - 1 ಟೈಮ್ಸ್ ತಗೋಬೇಕು. p² - 1 ಟೈಮ್ಸ್ ತಗೋಬೇಕು. ಯಾಕಂದ್ರೆ ಕಾಂಜುಗೇಟ್ ಕ್ಲಾಸ್ ಇರೋದೆಷ್ಟು? p² + p - 1 ಇದೆ. ಸೊ p ತಗೊಂಡ್ವಿ ನಾವಿಲ್ಲಿ. ಇನ್ನು ಉಳಿದಿದ್ದೇನು? p² - 1. ಸೊ p² - 1 ಟೈಮ್ಸ್ 2 ತಗೋಬೇಕು. ಓಕೆನಾ? ಸೊ ಈ ತರ ನೆನ್ಪಿಟ್ಕೊಳ್ಳಿ. ನೋಡಿ ಸೊ ಫಾರ್ SN ನೋಡಿ ಇಲ್ಲಿ. ಸೊ SN ಮಾತ್ರ ಇದು SN. ಸೊ ನಾವು ಆಗ್ಲೇ ಮಾಡಿದ್ವಿ ಅಲ್ವಾ? ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಮಾಡಿದ್ವಿ ನೋಡಿ. n ಫ್ಯಾಕ್ಟೋರಿಯಲ್, ಸೈಕಲ್ ಆಫ್ ಲೆಂತ್ 1 ಇರೋದು, ಸೈಕಲ್ ಆಫ್ ಲೆಂತ್ 2, ಸೈಕಲ್ ಆಫ್ ಲೆಂತ್ k. ನೆಕ್ಸ್ಟ್ ಪವರ್ ನ ಏನ್ ಮಾಡಿದ್ವಿ? ಫ್ಯಾಕ್ಟೋರಿಯಲ್ ಮಾಡಿದ್ವಿ ಅಲ್ವಾ? ಸೊ ಅದೇನಂತಂದ್ರೆ ನೋಡಿ ಇಲ್ಲಿ ಅದೇನು ಅಂತಂದ್ರೆ ಇದನ್ನ ನೀವು ಓದ್ಕೊಳ್ಳಿ. ಓಕೆನಾ? ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A = ಆರ್ಡರ್ ಆಫ್ G / ಆರ್ಡರ್ ಆಫ್ ನಾರ್ಮಲೈಸರ್ ಆಫ್ A ಅಂತ ಬರುತ್ತೆ. ಇವಾಗ ನೋಡಿ ನಾರ್ಮಲೈಸರ್ ಆಫ್ A ಇನ್ SN. ಓಕೆನಾ? ಸೊ ನಿಮ್ಗೆ ಗೊತ್ತಿದೆ ಡೆಫಿನೇಷನ್ ಏನು? ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ G such that so this X must satisfy commutative law with A. ಅಂದ್ರೆ AX ಏನಾಗುತ್ತೆ? X ಆಗ್ತಾ ಹೋಗುತ್ತೆ ಅಲ್ವಾ? ಅಂದ್ರೆ A ಜೊತೆ ಕಾಮ್ಯುಟೇಟಿವ್ ಆಗುವಂತಹ ಎಲ್ಲಾ ಕಲೆಕ್ಷನ್ಸ್ ಆಫ್ ಎಲಿಮೆಂಟ್ಸ್ ಇನ್ G ಅಂತ ಅರ್ಥ ಅದು. ಇವಾಗ ನೋಡಿ ಸೊ ಅದೇನಾಗುತ್ತೆ? ಆರ್ಡರ್ ಆಫ್ n ಆಫ್ A ಅಂತಂದ್ರೆ n ಆಫ್ A ಅಂತಂದ್ರೆ ಏನಾಗುತ್ತೆ? 1 ಪವರ್ ಆಲ್ಫಾ 1 2 ಪವರ್ ಆಲ್ಫಾ 2 k ಪವರ್ ಆಲ್ಫಾ k ಆಲ್ಫಾ 1 ಫ್ಯಾಕ್ಟೋರಿಯಲ್. ಈಗ ಪವರ್ ಇದೆ ನೋಡಿ. ಆಲ್ಫಾ 1 ಫ್ಯಾಕ್ಟೋರಿಯಲ್, ಆಲ್ಫಾ 2 ಫ್ಯಾಕ್ಟೋರಿಯಲ್ ಅಪ್ ಟು ಆಲ್ಫಾ k ಫ್ಯಾಕ್ಟೋರಿಯಲ್ ಮಾಡ್ಬೇಕಾಗತ್ತೆ. ಓಕೆನಾ?
ಸೊ ಇಷ್ಟು ಎಲಿಮೆಂಟ್ಸು ಸೊ ಕಾಮ್ಯುಟೇಟಿವ್ ಆಗುತ್ತೆ ವಿತ್ ಎ ಜೊತೆ ಇನ್ ಜಿ ಅಲ್ಲಿ. ಓಕೆನಾ? ನೋಡಿ 1 ಅಂದ್ರೆ ಏನಂತ ನೋಡಿ. ಸೊ ಆಲ್ಫಾ 1 ಅಂದ್ರೆ ಏನಂತಂದ್ರೆ ಸೈಕಲ್ ಆಫ್ ಲೆಂತ್ 1, ಆಲ್ಫಾ 2 ಅಂದ್ರೆ ಸೈಕಲ್ ಆಫ್ ಲೆಂತ್ 2, ಆಲ್ಫಾ ಕೆ ಅಂದ್ರೆ ಸೈಕಲ್ ಆಫ್ ಲೆಂತ್ ಕೆ. ಓಕೆನಾ? ಸೊ ಈಗ ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ. ಸೊ ಜಿ ಕೊಟ್ಟು S3 ಕೊಟ್ಟಿದ್ದಾರೆ. ದೆನ್ ಫೈಂಡ್ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ 1 2 ಇನ್ S3 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಎಲಿಮೆಂಟ್ 1 2 ಇರುತ್ತಲ್ವಾ S3 ಅಲ್ಲಿ. ಸೊ ಅದಕ್ಕೆ ಕೇಳಿದ್ದಾರೆ ಏನ್ ಬರುತ್ತೆ ಅಂತ. ಇವಾಗ ನೋಡಿ, ಸೊ 1 2 ಇದೆ ನೋಡಿ, 1 2 S3 ಅಲ್ಲಿ ಬರುತ್ತೆ. ನೋಡಿ ಇಲ್ಲಿ S3 ಅಲ್ಲಿ 1 2 ಇರುತ್ತಲ್ಲ, 1 2 ಈ 1 2 ಜೊತೆಗೆ ಏನಿರುತ್ತೆ ಹೇಳಿ, 3 ಇರುತ್ತೆ. ನೋಡಿ S3 ಬರ್ಬಿಡ್ತೀನಿ ನಾನು. ಐಡೆಂಟಿಟಿ 1 2 2 3 1 3 1 2 3 1 3 2. ಓಕೆನಾ? ಸೊ ನಿಮಗೆ ಹೇಳಿದ್ದೀನಿ ನಾನು, ಇನ್ S3 ತಗೊಂಡ್ರೆ 1 2 ಜೊತೆಗೆ ಏನಿರುತ್ತೆ ಹೇಳಿ, ಸಿಂಗಲ್ ಪರ್ಮುಟೇಷನ್ ಇರುತ್ತೆ 3. ಸೊ 2 3 ಜೊತೆ ಏನಿರುತ್ತೆ 1 ಇರುತ್ತೆ, 1 3 ಜೊತೆ ಏನಿರುತ್ತೆ 2 ಇರುತ್ತೆ. ಸೊ ನಾವು ಅದು ಬರ್ಕೊಳ್ಳೋಣ ಅಂತ ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ನೋಡಿ ಇಲ್ಲಿ 1 2 ಇದೆ ನೋಡಿ, ಇಸ್ ದ ಮೆಂಬರ್ ಆಫ್ 1 2. ಸೈಕಲ್ ಆಫ್ ಲೆಂತ್ ಎಷ್ಟಿದು? ಸೈಕಲ್ ಆಫ್ ಲೆಂತ್ 2. ನೆಕ್ಸ್ಟ್ ಇಲ್ಲಿ ಏನಿರುತ್ತೆ 3 ಇರುತ್ತೆ. ಇದು ಸೈಕಲ್ ಆಫ್ ಲೆಂತ್ ಎಷ್ಟಿದು? 1. ಸೊ 2 + 1 ಕ್ಲಾಸ್ ಅಂತ ಕರೀತಾರೆ ಅವಾಗ. 2 + 1 ಕ್ಲಾಸ್ ಅಂದ್ರೆ ಈ ಪರ್ಮುಟೇಷನ್ ನಾವು ತಗೋಬೇಕಾದ್ರೆ ಸೈಕಲ್ ಆಫ್ ಲೆಂತ್ ಎಷ್ಟಿದೆ ಗೊತ್ತಾ? ಇಲ್ಲಿ 1 ಇದೆ. ಸೈಕಲ್ ಆಫ್ ಲೆಂತ್ ಎಷ್ಟಿದೆ? 2 1 ಇದೆ. ಸೈಕಲ್ ಆಫ್ ಲೆಂತ್ 3 ಎಷ್ಟಿದೆ ರೀ? 1. ಯಾವ್ದು ಇಲ್ಲ. ಈಗ ಸೈಕಲ್ ಆಫ್ ಲೆಂತ್ ಎಷ್ಟಿದೆ? 1, ದಟ್ ಈಸ್ ಸಿಂಗಲ್ ಪರ್ಮುಟೇಷನ್ 3. ಸೈಕಲ್ ಆಫ್ ಲೆಂತ್ 1 ಇದು. ಸೊ ನಂಬರ್ ಆಫ್ ಸೈಕಲ್ ಆಫ್ ಲೆಂತ್ 1 ಇನ್ 1 2 3 ಅಲ್ಲಿ ಎಷ್ಟಿದೆ? 1 ಇದೆ. ನಂಬರ್ ಆಫ್ ಸೈಕಲ್ ಲೆಂತ್ 2 ಎಷ್ಟಿದೆ? 1 ಇದೆ. ದಟ್ ಈಸ್ 1 2. ಓಕೆನಾ? ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ 2 + 1 ಕ್ಲಾಸ್ ಆಗುತ್ತೆ. 2 + 1 ಕ್ಲಾಸ್. ಸೊ ಇವಾಗ ಏನ್ ಮಾಡ್ಬೇಕು ನಾವು? ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಮಾಡ್ತಿದ್ವಲ್ಲ ಮಾಮೂಲಿ ಪಾರ್ಟಿಷನ್ ತಗೊಂಡು, ಅದನ್ನ ಮಾಡಿ ಅಷ್ಟೇ, ಅದು ಬರುತ್ತೆ. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ಈ ಎಲಿಮೆಂಟ್ಸ್ ಜೊತೆ ಇನ್ S3 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮ್ಯುಟೇಟಿವ್ ಆಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ 1 2 ಜೊತೆ ಅಂದ್ರೆ ನೋಡಿ ಇವಾಗ ಏನಂತಂದ್ರೆ ಅರ್ಥ 1 2 ಇಂಟು ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು 1 2. ಈ ಎಕ್ಸ್ ಇದೆಯಲ್ಲ ಎಲ್ಲಿ ತಗೋಬೇಕು ಹೇಳಿ? ಬಿಲಾಂಗ್ಸ್ ಟು S3 ತಗೋಬೇಕಲ್ವಾ. ಅಂದ್ರೆ S3 ಅಲ್ಲಿ ಎಷ್ಟು ಎಲಿಮೆಂಟ್ಸ್ 1 2 ಜೊತೆಗೆ ಕಾಮ್ಯುಟೇಟಿವ್ ಲಾಸ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ಜಸ್ಟ್ ಇಷ್ಟು ಮಾಡ್ಬೇಕು. ಎಷ್ಟಾಗುತ್ತೆ ನೋಡಿ ಹಂಗಾರೆ ಅದು. ಇವಾಗ ನೋಡಿ 1 2 ಇದೆ ಅಲ್ವಾ, 1 2 ನಾವೇನ್ ಮಾಡ್ಬೇಕಂದ್ರೆ 1 2 ಕ್ಯಾನ್ ಬಿ ರಿಟನ್ ಆಸ್ 1 2 ಇಂಟು 3. ಓಕೆನಾ? ಏನಾದ್ರು S4 ಅಂತ ಏನಾದ್ರು ಕೊಟ್ಟಿದ್ರೆ 3 ಮತ್ತೆ 4 ಬರ್ತಿತ್ತು ಸಿಂಗಲ್ ಟನ್. ನೋಡಿ ಇಲ್ಲಿ S3 ಕೊಟ್ಟಿರೋದಕ್ಕೆ 1 2 3. S4 ಕೊಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ? 1 2 ಇದ್ರೆ ಸಿಂಗಲ್ ಪರ್ಮುಟೇಷನ್ 3, ಸಿಂಗಲ್ ಪರ್ಮುಟೇಷನ್ 4 ಆಗ್ತಿತ್ತು. ಇವಾಗ ನೋಡಿ ನಂಬರ್ ಆಫ್ ಸೈಕಲ್ಸ್ ಆಫ್ ಲೆಂತ್ 1 ಎಷ್ಟಿದೆ ಇಲ್ಲಿ? ನಂಬರ್ ಆಫ್ 2. ನಂಬರ್ ಆಫ್ ಸೈಕಲ್ಸ್ ಲೆಂತ್ ಆಫ್ 1 ಇದೆ. ಯಾವುದು? ಸಿಂಗಲ್ ಪರ್ಮುಟೇಷನ್ 3 ಇದೆ. Single one. ಇವಾಗ ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 2 ಎಷ್ಟಿದೆ ರೀ? ಲೆಂತ್ 2 ಇರಬೇಕು. 1 ಇದೆ. 1 ಇದೆ. ಇವಾಗ ನೋಡಿ, ಸೊ ಈ ಎಲಿಮೆಂಟ್ ಜೊತೆ S3 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮ್ಯುಟೇಟಿವ್ ಆಗುತ್ತೆ ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ 1 ಇದೆ. ಸೈಕಲ್ಸ್ ಎಷ್ಟಿದೆ? 1 ಇದೆ. ಒಂದೇ ಒಂದಿರೋದ್ರಿಂದ 1 ಪವರ್ 1. ಸೈಕಲ್ ಆಫ್ ಲೆಂತ್ ಎಷ್ಟಿದೆ? 2. ಎಷ್ಟಿದೆ ಆ ಥರ ಎಲಿಮೆಂಟ್ಸು? 1 ಇದೆ. ಈ ತರ ಬರ್ಕೊಂಡು ಈ ಪವರ್ ಇದೆಲ್ಲ ಫ್ಯಾಕ್ಟೋರಿಯಲ್ ಮಾಡಬೇಕು. ಅವಾಗ ಏನಾಗ್ಬಿಡುತ್ತೆ? 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಅವಾಗ ಏನಾಗ್ಬಿಡುತ್ತೆ? 2 ಆಗುತ್ತೆ. ಅಂದ್ರೆ ನೋಡಿ ಇಲ್ಲಿ 1 2 ಜೊತೆಗೆ ಇನ್ S3 ಅಲ್ಲಿ 2 ಎಲಿಮೆಂಟ್ಸ್ ಕಾಮ್ಯುಟೇಟಿವ್ ಲಾಸ್ ಸ್ಯಾಟಿಸ್ಫೈ ಮಾಡೋದು. ಅಂದ್ರೆ ನೀವು 1 2 ತಗೊಂಡು S3 ಅಲ್ಲಿ ಯಾವ್ದೊಂದು ಎಲಿಮೆಂಟ್ ತಗೊಂಡ್ರೆ ಈಕ್ವಲ್ ಟು ಎಕ್ಸ್ ಇಂಟು 1 2 ಆಗ್ತಿದೆ. ಓಕೆನಾ? ಸೊ ಈ ತರದ್ದು 2 ಎಲಿಮೆಂಟ್ಸ್ ಇದೆ ಅಂತೆ. ಓಕೆನಾ? ಸೊ ಈ ತರ ನೀವು ಮಾಡ್ಬೇಕಾಗುತ್ತೆ. ಓಕೆ, ಇವಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅದೇ ತರ ಪ್ರಾಬ್ಲಮ್. F equal to 1 2 3 4 5 belongs to S10. ಸೊ ದೆನ್ ಆರ್ಡರ್ ಆಫ್ ನಾರ್ಮಲೈಸರ್ ಆಫ್ 1 2 3 4 5 ಅಂತ ಇದೆ. ನೋಡಿ ನಾರ್ಮಲೈಸರ್ ಅಂದ್ರೆ ಒಂದೇ, ಸೆಂಟ್ರಲೈಸರ್ ಆಫ್ ಎಲಿಮೆಂಟ್ ಅಂದ್ರೆ ಒಂದೇ. ಈಗ ನಾರ್ಮಲೈಸರ್ ಆಫ್ ಎಲಿಮೆಂಟ್
ಅಂದ್ರೆ ಅರ್ಥ ಏನಂತಂದ್ರೆ ಈ ಎಲಿಮೆಂಟ್ ಜೊತೆ S10 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮೋಟೇಟಿವ್ ಲಾ ಅನ್ನ ಸ್ಯಾಟಿಸ್ಫೈ ಮಾಡೋದು ಅಂತ ಅರ್ಥ. ಓಕೆನಾ? ಸೊ ಈ 1 2 3 4 5 ಎಲಿಮೆಂಟ್ ಇದೆಯಲ್ಲ, ಈ ಎಲಿಮೆಂಟ್ ಜೊತೆ S10 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮೋಟೇಟಿವ್ ಲಾ ಅನ್ನ ಸ್ಯಾಟಿಸ್ಫೈ ಮಾಡೋದ್ರಿಂದ ಅರ್ಥ. ಇವಾಗ ನೋಡಿ ಇಲ್ಲಿ 1 2 3 4 5 ಇದೆ. ನೋಡಿ ಇಲ್ಲಿ 1 2 3 4 5 ಇದೆ. ಕರೆಕ್ಟ್ ಏನ್ರಿ? ಇವಾಗ S10 ಅಂತ ಕೊಟ್ಟಿರೋದ್ರಿಂದ ಯಾವ ಎಲಿಮೆಂಟ್ ಮಿಸ್ ಆಗಿದೆ ಇಲ್ಲಿ? 6 ಮಿಸ್ ಆಗಿದೆ. ಸಿಂಗಲ್ ಪರ್ಮುಟೇಷನ್ 7. ನೆಕ್ಸ್ಟ್ 8 ಬರೀಬೇಕು. ನೆಕ್ಸ್ಟ್ ನೆಕ್ಸ್ಟ್ 10 ಅಲ್ಲಿ ಸ್ಟಾಪ್ ಮಾಡಬೇಕು. ಯಾಕೆ? S10 ಅಲ್ವಾ? ಸೊ ಇವನು ತೋರಿಸಿರಲ್ಲ ನಾವು, ಬಟ್ ಅಲ್ಲಿ ಇರುತ್ತೆ. ಇವಾಗ ನೋಡಿ, ಸೊ ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 1 ಎಷ್ಟಿದಾವ್ರಿ ಅಲ್ಲಿ? ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 1 ಎಷ್ಟಿದಾವ್ರಿ? ಎಷ್ಟು ಪರ್ಮುಟೇಷನ್ಸ್ ಇದೆ? ಲೆಂತ್ 1 2 3 4 5 ಇದಾವೆ. ಸೊ 5 ಬರ್ಕೊಂಬಿಡಿ ಇಲ್ಲಿ. ನೆಕ್ಸ್ಟ್ 2 ಯಾವ್ದಾರ ಇದೆನಾ? 2 ನೋ ಸರ್. ಬಿಟ್ಬಿಡಿ, ಯಾಕಂದ್ರೆ 2 ಪವರ್ 0 1 ಆಗ್ಬಿಡುತ್ತೆ ಅಲ್ವಾ? ಬಿಟ್ಬಿಡಿ, ನಡೆಯುತ್ತೆ. ಈಗ ನೆಕ್ಸ್ಟ್ ಮತ್ತೆ ಯಾವ್ದಿದೆ ನೋಡಿ? 5 ಅದ್ ಬಿಟ್ರೆ 5 ಇದೆ. ಸೊ ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 5 ಎಷ್ಟಿದೆ ರೀ? 1. ಇವಾಗ ಎಷ್ಟು ಎಲಿಮೆಂಟ್ಸ್ ಇದಾಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ 1 ನೋಡಿ ಇಲ್ಲಿ ಸೈಕಲ್ ಆಫ್ ಲೆಂತ್ ಎಷ್ಟಿದೆ ರೀ? 1 ಇದೆ. ಎಷ್ಟಿದಾವೆ? 5 ಇದಾವೆ. ದಟ್ ಈಸ್ 1 ಪವರ್ 5. ನೆಕ್ಸ್ಟ್ ಸೈಕಲ್ ಆಫ್ ಲೆಂತ್ ಎಷ್ಟಿದೆ ರೀ? ಇಲ್ಲಿ 5 ಇದೆ. ಸೊ 5 ಎಷ್ಟಿದಾವ್ರಿ ಅಂತವು ಸೈಕಲ್ಸ್? 1 ಇದಾವೆ. ಪವರ್ 1 ಮಾಡಿ. ಸೊ ಅವಾಗ ಇದೇನಾಗುತ್ತೆ ನೋಡಿ? 5 ಫ್ಯಾಕ್ಟೋರಿಯಲ್ ಇಂಟು 1. ಎಸ್, 5 ಫ್ಯಾಕ್ಟೋರಿಯಲ್ ಇಂಟು ಇಲ್ಲೇನಿದೆ ಪವರ್ 1 ಇದೆ. ಸೊ 1 ಫ್ಯಾಕ್ಟೋರಿಯಲ್ ಮಾಡ್ಬೇಕು. ಅವಾಗ ಏನಾಗ್ಬಿಡುತ್ತೆ? ಇದು 5 ಇಂಟು 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ? 5 ಇಂಟು 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಅಂದ್ರೆ S10 ಅಲ್ಲಿ ಸೊ 5 ಇಂಟು 5 ಫ್ಯಾಕ್ಟೋರಿಯಲ್ ಅಷ್ಟು ಎಲಿಮೆಂಟ್ಸ್ ಈ 1 2 3 4 5 ಜೊತೆ ಕಾಂಪಿಟೇಟಿವ್ ಲಾ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ಯಾವ ತರ ಅಂದ್ರೆ 1 2 3 4 5 x ಈಕ್ವಲ್ ಟು x ಇಂಟು 1 2 3 4 5 ಈ ತರ ವರ್ಡ್ ಆಗೋ ತರ ಎಲಿಮೆಂಟ್ಸ್ ಎಷ್ಟಿದಾವೆ? 5 ಇಂಟು 5 ಫ್ಯಾಕ್ಟೋರಿಯಲ್ ಎಲಿಮೆಂಟ್ಸ್ ಇದಾವೆ. ಓಕೆನಾ? ಈಗ ನೆಕ್ಸ್ಟ್ ನೀವೇ ಒಂದು ಆನ್ಸರ್ ಹೇಳಿ ನನಗೆ. S4 ಅಲ್ಲಿ 1 2 3 4 5 ಸಾರಿ 1 2 3 4 ಓಕೆ 1 2 3 4. ಸೊ ಈ ಎಲಿಮೆಂಟ್ಗೆ ನಾರ್ಮಲೈಸರ್ ಎಷ್ಟು ಬರುತ್ತೆ ನೋಡಿ? ಎಷ್ಟು ಎಲಿಮೆಂಟ್ಸ್ ಕಾಮೋಟೇಟಿವ್ ಆಗಿದೆ? 4. n ಈಕ್ವಲ್ ಟು 1 2 3 4 ಇದೆ. ಏನಾಗುತ್ತೆ ರೀ? ಸೈಕಲ್ಸ್ ಆಫ್ ಕರೆಕ್ಟ್ ಆಗಿ ಹೇಳ್ಬೇಕು. ಸೈಕಲ್ಸ್ ಆಫ್ ಲೆಂತ್ ಎಷ್ಟಿದೆ ಇಲ್ಲಿ? 4. ಓಕೆ ನೋಡಿ ಇಲ್ಲಿ ಸೈಕಲ್ಸ್ ಆಫ್ ಲೆಂತ್ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಇಲ್ಲಿ? 4 ಬರೋದು. ಸೊ 4 ಎಲಿಮೆಂಟ್ಸ್ ಇರೋದ್ರಿಂದ ಏನ್ ಸಮಸ್ಯೆ ಇಲ್ಲ. ಡೈರೆಕ್ಟ್ ಆಗಿ ಎಷ್ಟಾಗ್ಬಿಡುತ್ತೆ ಇದು? 4 ಪವರ್ 1 ಇಂಟು 1 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 4 ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಓಕೆ, ಇವಾಗ ನೋಡಿ 1 2 S4 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಂಪಿಟೇಟಿವ್ ಆಗುತ್ತೆ ಹೇಳಿ? 1 2 ಗೆ ಎಷ್ಟು ಎಲಿಮೆಂಟ್ಸ್ ಕಾಂಪಿಟೇಟಿವ್ ಆಗುತ್ತೆ ಹೇಳಿ ಬೇಗ? 2 ನೋಡಿ ಇಲ್ಲಿ 1 2 2 into 2 ಮ್ಯಾಮ್. ಸೊ ಏನಾಗುತ್ತೆ? 3 ನೆಕ್ಸ್ಟ್ 4 ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಬರ್ಕೊಳ್ಳಿ ಅಷ್ಟೇ ಸೈಕಲ್ ನ. ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಸೈಕಲ್ 1 2 ಕೊಟ್ರೆ ಸೊ ಸಿಂಗಲ್ ಟನ್ 3 ಮತ್ತೆ ಸಿಂಗಲ್ ಟನ್ 4 ತಗೊಳ್ಳಿ. ಅಂದ್ರೆ 4 ಸಿಂಬಲ್ಸ್ ಕವರ್ ಆಗ್ಬೇಕು. ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಸೈಕಲ್ ಆಫ್ ಲೆಂತ್ 2 ಇರಬೇಕು. ಸಾರಿ 1 ಇರಬೇಕು. ಎಷ್ಟಿದಾವೆ? ಆ ತರ 2 ಇದಾವೆ. 1 ಇರೋದು ಎಷ್ಟಿದೆ? 2 ಇದೆ. ಸೊ 2 ಇರೋದು ಎಷ್ಟಿದೆ ರೀ? 1. ಸೊ ಇವಾಗ ಏನ್ ಮಾಡ್ಬೇಕು? 1 ಸ್ಕ್ವೇರ್ ನೆಕ್ಸ್ಟ್ 2 ಪವರ್ 1 ಇಂಟು ಸೊ ಇಲ್ಲಿ ಪವರ್ ಇದೆಯಲ್ಲ ಅದನ್ನ ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಮಾಡಬೇಕು. ಸೊ 1 ಸ್ಕ್ವೇರ್ ಏನಾಗ್ಬಿಡುತ್ತೆ? 1 ಆಗುತ್ತೆ. ನೆಕ್ಸ್ಟ್ 2 ನೆಕ್ಸ್ಟ್ 2 ನೆಕ್ಸ್ಟ್ 1 ಆಗುತ್ತೆ. 2 ಇಂಟು 2 ಎಷ್ಟಾಗ್ಬಿಡುತ್ತೆ? 4 ಆಗುತ್ತೆ. ಅಂದ್ರೆ 4 ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಓಕೆನಾ? ಇದು ಗೊತ್ತಾಯ್ತಾ ನಿಮ್ಗೆ? Yes sir. ಇವಾಗ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ ಇಲ್ಲಿ ಏನಿದೆಯಲ್ಲ 1 2 ಅದು ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಆರ್ಡರ್ ಆಫ್ S4 ಡಿವೈಡೆಡ್ ಬೈ ಆರ್ಡರ್ ಆಫ್ ನಾರ್ಮಲೈಸರ್ ಆಫ್ ಇದು ಯಾವ ಎಲಿಮೆಂಟ್ ತಗೊಂಡಿರ್ತೀರೋ ಅದನ್ನೇ ಮಾಡಬೇಕು. 1 2 ಏನ್ ಬರುತ್ತೆ ರೀ? ಆರ್ಡರ್ ಆಫ್ S4 ಏನ್ ಬರ್ತಿದೆ? 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೊ ಆರ್ಡರ್ ಆಫ್ ನಾರ್ಮಲೈಸರ್ ಆಫ್ 1 2 ಎಷ್ಟು ಬರ್ತಿದೆ ರೀ? ಎಷ್ಟು ಬರ್ತಿದೆ ನೋಡಿ ಇಲ್ಲಿ?
Four. 4 ಬರ್ತಿದೆ. ಆಗ ಏನಾಗ್ಬಿಡುತ್ತಿದ್ದು 4 into 3 into 2 into Six 1 ಆಗುತ್ತೆ. divided by 4. ಎಸ್ 6 ಆಗುತ್ತೆ. ಓಕೆನಾ 6 ಆಗ್ತಾ ಇದೆ. ಅಂದ್ರೆ ಕಾಂಜುಗೇಟ್ ಆಫ್ 1 2 ಸೆಟ್ ಯಾವ ತರ ಬರೀತಾರೆ ನೀವು y ಇನ್ವರ್ಸ್ 1 2 ನೆಕ್ಸ್ಟ್ y such that this y must be belongs to S4. ಸೊ ಇದು ನೀವು ಸಾಲ್ವ್ ಮಾಡ್ತಾ ಹೋದಾಗ ನಮ್ಗೆ ಎಷ್ಟು ಎಲಿಮೆಂಟ್ ಸಿಗ್ತಿದೆ ಆ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಸಿಗ್ತಿದೆ 6 ಎಲಿಮೆಂಟ್ ಸಿಗ್ತಿದೆ ಅಂತ 1 2 ಈ ತರ ಸಿಗ್ತಾ ಹೋಗುತ್ತೆ 6 ಎಲಿಮೆಂಟ್ಸ್ ಇದೆ. ಹಾಗಾಗಿ ಆರ್ಡರ್ ಆಫ್ ಸೊ ದಿಸ್ ಕಾಂಜುಗೇಟ್ ಕ್ಲಾಸ್ ಆಫ್ 1 2 is 6 ಅಂತ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಅಂತ ಎಷ್ಟಾಗುತ್ತೆ 6 ಆಗುತ್ತೆ. ಇವಾಗ ಸೊ ಇದಕ್ಕೆ ಬರ್ರಿ ನೋಡೋಣ ಯಾರಾದ್ರೂ ಒಬ್ರು ಕ್ಲಾಸ್ ಈಕ್ವೇಶನ್ ಬರ್ರಿ ನನಗೆ. ಇವಾಗ D4 ಗೆ ಕ್ಲಾಸ್ ಈಕ್ವೇಶನ್ ಏನ್ ಬರುತ್ತೆ ಹೇಳಿದ್ದೀಗ. D4 ಗೆ ಕ್ಲಾಸ್ ಈಕ್ವೇಶನ್ ಏನ್ ಬರುತ್ತೆ? ಓಕೆ, ಇನ್ನೊಂದು D4 ಮತ್ತೆ Q4 ಅದ Q8 ಐಸೋಮಾರ್ಫಿಕಾ? D4 ಮತ್ತೆ Q4 ಅಥವಾ Q8 ಐಸೋಮಾರ್ಫಿಕ್ ಆಗತ್ತಾ? ನಮ್ ಕೇಳ್ಸತ್ರ Yes. ಹೇಳಿ, D4 ಮತ್ತೆ Q8 ಐಸೋಮಾರ್ಫಿಕ್ ಆಗತ್ತಾ? No, sir. ಯಾಕಾಗಲ್ಲ ಮ್ಯಾಮ್? Cartesian. ಮ್ಯಾಮ್ ಮ್ಯಾಮ್ ಕೇಳಿಸಿದೇನಾ? Yes, sir. ಹೇಳಿ ಮ್ಯಾಮ್, D4 Yes. ಮತ್ತೆ Q8 ಐಸೋಮಾರ್ಫಿಕ್ ಆಗತ್ತಾ? ಆಗುತ್ತೆ ಸರ್. ಕರೆಕ್ಟ್ ಆಗಿ ಹೇಳ್ಬೇಕು ಮ್ಯಾಮ್, ನೋಡೋಣ. ಸೊ Q8 ಇದೆ ಇಲ್ಲಿ. Order D4. 2 elements, sir. ಸೊ ಆರ್ಡರ್ ಆಫ್ D4 ಏನಾಗುತ್ತೆ? ಕಾರ್ಡಿನಾಲಿಟಿ ಸೇಮ್ ಇದೆ. ಓಕೆ, ಆರ್ಡರ್ ಆಫ್ Q8 ಎಷ್ಟಿದೆ? ಎರಡು ನಾನ್ ಅಬಿಲಿಯನ್. ಹಾ, ನಾನ್ ಅಭಿಲನ್ ಇದು ಏನಾಗುತ್ತೆ? Non-abielian. ಓಕೆ ಓಕೆ, D4 ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ ಇದಾವೆ? 1 ಮತ್ತೆ 2 ಮತ್ತೆ 4 ಇದೆ. 4 is ಹಾ, Q8 ಅಲ್ಲಿ ಯಾವ್ದಿದೆ? 1, 2, 4, 8. No, sir. ನೋ ಸರ್. 1 ಇದೆ, 2 ಇದೆ, 4 ಇದೆ. Q8 ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ ಇದಾವೆ? 1 ಇದೆ, 2 ಇದೆ, 4 ಇದೆ. ಕರೆಕ್ಟಾ ಮ್ಯಾಮ್? Yes. ಇವಾಗ ನೋಡಿ, ಇವಾಗ ಏನಂತಂದ್ರೆ ನೋಡಿ, Q8 ಅಲ್ಲಿ ಯಾವ ಬರುತ್ತೆ ಎಲಿಮೆಂಟ್ಸ್? 1 ಬರುತ್ತೆ, -1 ಬರುತ್ತೆ, I ಬರುತ್ತೆ, -I ಬರುತ್ತೆ, J ಬರುತ್ತೆ, -J ಬರುತ್ತೆ, K ಬರುತ್ತೆ, -K ಬರುತ್ತೆ. ಸೊ ಇದು ಎಲಿಮೆಂಟ್ ಆಫ್ ಆರ್ಡರ್ 1 ಇದೆ ಐಡೆಂಟಿಟಿ ಆಲ್ವೇಸ್. ಇದು ಎಲಿಮೆಂಟ್ ಆಫ್ ಆರ್ಡರ್ 2 ಆಗುತ್ತೆ. ಯಾಕೆ? -1 ಹೋಲ್ ಸ್ಕ್ವೇರ್ ಆಗುತ್ತೆ, ಮಲ್ಟಿಪ್ಲಿಕೇಟಿವ್ ಗ್ರೂಪ್. ಸೊ 2 ಆಗ್ತಿದೆ ಅಲ್ವಾ? ಇದೇನಾಗುತ್ತೆ? I ಪವರ್ 4 ಮಾಡಿದ್ರೆ 1 ಬರುತ್ತಲ್ವಾ? 1 ಬರುತ್ತೆ. ಎಸ್ ಸರ್. ಸೊ ಅವಾಗ ಆರ್ಡರ್ ಆಫ್ I ಕೊಟ್ಟು ಏನಾಗ್ಬಿಡುತ್ತೆ? 4 ಆಗುತ್ತೆ. ಈ ಮಿಕ್ಕಿದೆಲ್ಲ 4 ಆಗುತ್ತೆ ಇವು. ಓಕೆನಾ? ಇವಾಗ ನೋಡಿ, ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಎಷ್ಟಿದಾವೆ? 1 2 3 4 5 6 ಇದಾವೆ. ಇಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಎಷ್ಟಾಗುತ್ತೆ ನೋಡಿ D4 ಅಲ್ಲಿ? 3. 4 5 This is 2 ಸ್ಕ್ವೇರ್. ಅವಾಗ ಏನಾಗುತ್ತೆ? ಇದು 2 ಸ್ಕ್ವೇರ್ -2 ಆಗುತ್ತೆ. ಎಷ್ಟಾಗತ್ರಿ? 2, sir. 2 ಆಗ್ತಿದೆ ನೋಡಿ. ಇಲ್ಲಿ 4 ಬರ್ತಿದೆ ಆಫ್ ಆರ್ಡರ್ 4 ಇರೋದು ಎಲಿಮೆಂಟ್ಸ್ 6 ಎಲಿಮೆಂಟ್ಸ್ ಬರ್ತಿದೆ. 4 ಇರೋದು ಎಷ್ಟು ಬರ್ತಿದೆ? 2 ಬರ್ತಿದೆ. ಹಾಗಾಗಿ ನಾಟ್ ಐಸೋಮಾರ್ಫಿಕ್. D4 ಮತ್ತೆ Q8 is not isomorphic. ಓಕೆನಾ? ಓಕೆ, D4 ಗೆ ಕ್ಲಾಸ್ ಈಕ್ವೇಶನ್ ಯಾವ ತರ ಬರುತ್ತೆ? D4 ಗೆ D4 ಸೊ ಫಸ್ಟ್ ಏನ್ ನೋಡ್ಬೇಕು ಹೇಳಿ? 1 + 1 Center. + 2. 1 + 1 + 2. ಓಕೆ ನೋಡಿ, ಆಪ್ಷನ್ ಕೊಟ್ರೆ ಏನೋ ಮಾಡ್ಬಿಡ್ತಿದ್ರ ನೀವು ಅಲ್ವಾ? ಅದಕ್ಕೆ ಒಂದು ಕೆಲಸ ಮಾಡಿ, ಏನಂತಂದ್ರೆ ಸೊ ಇಲ್ಲಿದೆ ನೋಡಿ, ಇಲ್ಲಿ ನನ್ನ ನೋಟ್ಸ್ ಅಲ್ಲಿ ಇರುತ್ತೆ. ಸೊ ನೋಡಿ ಇಲ್ಲಿದೆ ನೋಡಿ ಇಲ್ಲಿ. ಹಾ, ಸೊ ಆರ್ಡರ್ ಆಫ್ G = 2P ಅಲ್ವಾ? ಓಕೆ, ಬೇಡ.
Order of G equal to P cube. ಇಲ್ಲಿದೆ ನೋಡಿ ಮ್ಯಾಮ್. ಸೊ ಇಫ್ ಎನ್ ಇಸ್ ಈವನ್, ಯಾಕೆ ಆರ್ಡರ್ ಆಫ್ D4 ಏನಾಗುತ್ತೆ 2 into 4 ಆಗುತ್ತೆ. ಸೊ ಎನ್ ಈವನ್ ಕೊಟ್ಟಿದ್ದಾನೆ. ಸೊ ಈವನ್ ಕೊಟ್ಟಾಗ ಕ್ಲಾಸ್ ಇಕ್ವೇಶನ್ ಈ ತರ ಬರುತ್ತೆ ನೋಡಿ. 1 + 1 + n/2 n/2 + 2 2 2. ಸೊ n - 2/2 ಟೈಮ್ಸ್ ಇರುತ್ತೆ. ಓಕೆನಾ? ಸೊ ಆಪ್ಷನ್ ಕೊಟ್ರೆ ಡಿಸ್ಕಾರ್ಡ್ ಮಾಡ್ಬೋದು ನಾವು ಆರಾಮಾಗಿ. ಸೊ ಇಲ್ಲ ನಾವು ಡಿಸ್ಕಾರ್ಡ್ ಮಾಡೋಣ ಡೈರೆಕ್ಟ್ ಆಗಿ ಬೇಕು ಅಂದ್ರೆ ಸೊ ರಿಸಲ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇಲ್ಲಿದೆ ನೋಡಿ ಇಲ್ಲಿ. ಸೊ Q4ಗೆ ಕ್ಲಾಸ್ ಇಕ್ವೇಶನ್ ಏನ್ ಬರ್ತಿದೆ ಹೇಳಿ? 1 + 1 + 2 + 2 + 2 = ಏನ್ ಬರ್ತಿದೆ? 8 ಬರ್ತಿದೆ. ಕರೆಕ್ಟಾ? ಸೊ ಅಂದ್ರೆ ಏನಾಗುತ್ತೆ? ಸೊ ಆರ್ಡರ್ ಆಫ್ Z ಆಫ್ Q8 ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಸೆಂಟರ್ ಆಫ್ Q8 ಏನೇನು ಬರುತ್ತೆ ಹೇಳಿ? -1, 1 ಬರುತ್ತೆ. ಹಾ, ಸೊ 2 ಎಲಿಮೆಂಟ್ಸ್ ಇದೆ. ಅವಾಗ ಏನಾಗುತ್ತೆ? ಕಾಂಜುಗೇಟ್ ಕ್ಲಾಸ್ ಆಫ್ -1 ಏನ್ ಬರುತ್ತೆ? ಸಿಂಗಲ್ಟನ್ -1 ಬರುತ್ತೆ. ಕಾಂಜುಗೇಟ್ ಕ್ಲಾಸ್ ಆಫ್ 1 ಏನ್ ಬರುತ್ತೆ? ಸಿಂಗಲ್ಟನ್ 1 ಬರುತ್ತೆ. ಸೊ ಆರ್ಡರ್ ಏನಾಗ್ಬಿಡುತ್ತೆ ಅವಾಗ? 1 ಆಗುತ್ತೆ. ಸೊ ಆರ್ಡರ್ ಇಲ್ಲಿ ಏನಾಗುತ್ತೆ? 1 ಆಗುತ್ತೆ. ಅಂದ್ರೆ ಒನ್ಸ್ ಎಷ್ಟಿದಾವಲ್ಲಿ? 2 ಇದಾವ ಅಂತ ನೋಡಿ, ಇಲ್ಲಿ 2 ಇದಾವೆ. ಓಕೆನಾ? ಆಮೇಲೆ ಆಗ್ಲೂ ಹೇಳಿದ್ನಲ್ಲ ನಾನು ಏನಂತಂದ್ರೆ ಪಿ ಕ್ಯೂಬ್ ಇದ್ದು ನಾನ್ ಅಭಿನಯನ ಅಂತ ಗೊತ್ತಿದ್ರೆ ಏನಾಗ್ಬಿಡುತ್ತೆ? P² + P² - 1. ಎಸ್, P² + P - 1 ಆಗುತ್ತೆ. ಸೊ 8 ಇದೆ, ದಟ್ ಇಸ್ 2 ಕ್ಯೂಬ್ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ? 2² + 2 - 1 ಕಾಂಜುಗೇಟ್ ಕ್ಲಾಸ್ ಬರುತ್ತೆ. ಸೊ 4 + 1. ಸೊ 5 ಕಾಂಜುಗೇಟ್ ಕ್ಲಾಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ 1 2 3 4 5 ಇದೆ ನೋಡಿ ಕಾಂಜುಗೇಟ್ ಕ್ಲಾಸ್. ಓಕೆನಾ? ಸೊ ಈ ತರ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದೆ ಕೇಳಿ. ನೋಡಿ ಇಲ್ಲಿ ಕಾಂಜುಗೇಟ್ ಎಲಿಮೆಂಟ್ಸ್. ಸೊ 2 ಎಲಿಮೆಂಟ್ಸ್ ತಗೋಬೇಕು ಗ್ರೂಪ್ ಅಲ್ಲಿ. ಸೊ A is conjugate to B ಆಗ್ಬೇಕಂದ್ರೆ ಒಂದು ಎಲಿಮೆಂಟ್ ಸಿಗಬೇಕು ಅದೇ ಗ್ರೂಪ್ ಅಲ್ಲಿ. X belongs to G that exists such that, ಸೊ ಇದನ್ನಾರು ತಗೊಳ್ಳಿ, ಇಲ್ಲಿ ಇದನ್ನಾರು ತಗೊಳ್ಳಿ. ಏನ್ ಬರಿಬೇಕು ನಾವು? A = X inverse BX ಅಥವಾ B = X inverse AX. ಸೊ ಯಾವ್ದು ಬೇಕಾದ್ರೂ ಆಗುತ್ತೆ. ಯಾಕಂದ್ರೆ ನೋಡಿ ಏನಾಗ್ಬಿಡುತ್ತೆ? ಸಿಮೆಟ್ರಿಕ್ ಅಲ್ವಾ? ಸೊ ಹಾಗಾಗಿ ನೆಕ್ಸ್ಟ್ ನೋಡಿ ಕಾಂಜುಗೇಟ್ ಕ್ಲಾಸ್ ಅಂತಂದ್ರೆ ಸೊ ಕಲೆಕ್ಷನ್ಸ್ ಆಫ್ ಎಲ್ಲ ಎಲಿಮೆಂಟ್ಸ್ ಏನ್ ಇರುತ್ತಲ್ಲ, ಸೊ ಕಾಂಜುಗೇಟ್ ಎಲಿಮೆಂಟ್ಸ್. ಸೊ ಅದನ್ನ ತಗೋತೀವಿ ಅಷ್ಟೇ. Y inverse AY such that Y belongs to G ಅಂದ್ರೆ ಬಿಡಿ ಪೂರ್ತಿಗೆ ಆ ಗ್ರೂಪ್ಗೆ ತಗೊಳ್ತೀವಿ ಅಷ್ಟೇ. ನೋಡಿ ಇಲ್ಲಿ G is abelian. ಸೊ ಕಾಂಜುಗೇಟ್ ಕ್ಲಾಸ್ ಆಫ್ A = ಏನ್ ಬರುತ್ತೆ? ಸಿಂಗಲ್ಟನ್ A ಬರುತ್ತೆ ಅಲ್ವಾ? ಸೊ ನೋಡಿ ಇಲ್ಲಿ ಏನ್ ಬರ್ತಿದೆ? G abelian ಆಗಿದ್ರೆ ಅಬಿಲಿಯನ್ ಆಗಿದ್ರೆ ಕಾಂಜುಗೇಟ್ ಕ್ಲಾಸ್ ಆಫ್ A = ಏನ್ ಬರ್ತದೆ? A ಬರ್ತದೆ. ಇವಾಗ ನೋಡಿ Z5 ಇದೆ ಅನ್ಕೊಳ್ಳಿ. Z5. ಸೊ Z5 ಅಬಿಲಿಯನಾ? Yes, sir. Yes. ಅಬಿಲಿಯನ್. ಓಕೆನಾ? ಅಬಿಲಿಯನ್. ಸೊ ಅಬಿಲಿಯನ್ ಆಗಿದಾಗ ಈ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ? ಕಾಂಜುಗೇಟ್ ಕ್ಲಾಸ್ ಆಫ್ A ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ನೀವು ತಗೊಳ್ತಾ ಹೋಗಿ. ಫಸ್ಟ್ ಏನ್ ಬರುತ್ತೆ? 0 ಬರುತ್ತೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಫಸ್ಟ್ ಕಾಂಜುಗೇಟ್ ಕ್ಲಾಸ್ ಆಫ್ 0 ಏನ್ ಬರುತ್ತೆ? ಸಿಂಗಲ್ಟನ್ 0ನೇ ಬರುತ್ತೆ. ನೆಕ್ಸ್ಟ್ ಕಾಂಜುಗೇಟ್ ಕ್ಲಾಸ್ ಆಫ್ 1 ಏನ್ ಬರುತ್ತೆ? ಸಿಂಗಲ್ಟನ್ 1. ನೆಕ್ಸ್ಟ್ 2 ಏನ್ ಬರುತ್ತೆ? 2 ಬರುತ್ತೆ. 3 ಏನ್ ಬರುತ್ತೆ? 3 ಬರುತ್ತೆ. 4 ಏನ್ ಬರುತ್ತೆ? 4 ಬರುತ್ತೆ. ಇವಾಗ ಸೊ ಆರ್ಡರ್ ಆಫ್ ಇದು ನೋಡಿ ಎಲ್ಲ ಡಿಸ್ಟೆಂಟ್ ಆಗಿದೆ. ನೋಡಿ ಇಲ್ಲಿ ಡಿಸ್ಟೆಂಟ್ ಆಗಿರಬೇಕು. ಸೊ ಇವನ್ನ ಏನಾದ್ರು ನೀವು ಇಂಟರ್ಸೆಕ್ಷನ್ ಮಾಡಿದ್ರೆ ಸೊ ಪೇರ್ ವೈಸ್ ಸೊ ಏನಾಗ್ತಿದೆ? ಎಂಟಿ ಬರ್ತಿದೆ ಅಲ್ವಾ? ಡಿಸ್ಟೆಂಟ್. ಸೊ ಎಲ್ಲವನ್ನು ಯೂನಿಯನ್ ಮಾಡಿದ್ರೆ ನಮ್ಗೆ ಏನ್ ಬರ್ತಿದೆ? ಮತ್ತೆ ಗ್ರೂಪೇ ಬರ್ತಿದೆ ಅಲ್ವಾ? ಅದೇ Z5 ಅನ್ನ ಸೊ ಪಾರ್ಟಿಷನ್ ಆಫ್ ಸೊ ದೀಸ್ ಸೆಟ್ಸ್ ಬರಿಬಹುದು ನಾವು. ಸೊ ಅವಾಗ ಏನಾಗುತ್ತೆ? ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ 1 2 ಏನ್ ಬರ್ತಿದೆ? 1 ಬರ್ತಿದೆ ಅಲ್ವಾ? ಸೊ 1 ಇಲ್ಲಿ 1 ಇಲ್ಲಿ 1 ಇಲ್ಲಿ 1 ಇಲ್ಲಿ 1. ಸೊ ಇವನ್ನೆಲ್ಲ ಏನ್ ಮಾಡ್ಬೇಕು? ನಾವು ಸಮ್ ಮಾಡಬೇಕು. ಅದಕ್ಕೆ ಸಮೇಷನ್ ತಗೊಂಡಿದ್ದು. ಸಮೇಷನ್ ಆಫ್ ಆರ್ಡರ್ ಆಫ್ ಕಾಂಜುಗೇಟ್ ಕ್ಲಾಸ್ ಆಫ್ A = ಆರ್ಡರ್ ಆಫ್ G. ಸೊ ಅವಾಗ ಏನಾಗ್ಬಿಡುತ್ತೆ? ಇಲ್ಲಿ 1 + 1 + 1 + 1 + 1 = ಸೊ ಆರ್ಡರ್ ಆಫ್ Z5 ಅಲ್ವಾ? ಸೊ ಇದನ್ನಾದ್ರೂ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಸೆಂಟರ್ ಕಂಡುಹಿಡ್ಕೊಳ್ಳಿ. ಸೆಂಟರ್ ಏನ್ ಬರುತ್ತೆ Z5ಗೆ?
ಸೆಂಟರ್ ಏನ್ ಬರುತ್ತೆ Z5 ಗೆ Z5 ಬರುತ್ತೆ. ಎಲ್ಲ ಎಲಿಮೆಂಟ್ಸ್ ಸೆಂಟ್ರಲ್ ಇರೋದ್ರಿಂದ ಕ್ಲಾಸ್ ಇಕ್ವೇಶನ್ ಅಲ್ಲಿ ಏನ್ ಬರ್ತವೆ? ಸೊ ಎಷ್ಟು ಆರ್ಡರ್ ಎಷ್ಟಿದೆ ನೋಡಿ, 5 ಒನ್ಸ್ ಬರುತ್ತೆ ನೋಡಿ. ಸೆಂಟರ್ ಆಫ್ ಎ ಗ್ರೂಪ್ ಎಷ್ಟು ಬರುತ್ತೆ ನೋಡಿ, ಅಬೆಲಿಯನ್ ಗ್ರೂಪ್. ಓಕೆ, ಯಾವ್ದಾರ ಗ್ರೂಪ್ ತಗೊಳ್ಳಿ, ಸೆಂಟರ್ ಆಫ್ ಎ ಗ್ರೂಪ್ ಎಷ್ಟಿರುತ್ತೆ ನೋಡಿ ಆರ್ಡರ್, ಅಷ್ಟು ಒನ್ಸ್ ಇರುತ್ತೆ ಕ್ಲಾಸ್ ಇಕ್ವೇಶನ್ ಅಲ್ಲಿ. ಓಕೆನಾ? ಇವಾಗ ಸೆಂಟರ್ ಆಫ್ ಎ ಗ್ರೂಪ್ Z5 ಬರ್ತಿದೆ. ಸೊ ಆರ್ಡರ್ ಆಫ್ Z5 ಎಷ್ಟು ಬರುತ್ತೆ? 5 ಎಲಿಮೆಂಟ್ಸ್ ಇದೆ ಸೆಂಟರ್ ಆಫ್ ಗ್ರೂಪ್. ಹಾಗಾಗಿ ಕ್ಲಾಸ್ ಇಕ್ವೇಶನ್ ಅಲ್ಲಿ ಐಸ್ ಎಷ್ಟು ಬರ್ತವೆ? ಒನ್ಸು 5 ಬರ್ತವೆ. ಓಕೆನಾ? ಸೊ 5 ಬರ್ತವೆ. ಈ ತರ ಬರೀಬೇಕು. ಓಕೆ, ಏನಾದ್ರು ಡೌಟ್ಸ್ ಇರ ಕೇಳಿ. ಸರ್ ಹೇಳಿ. ಸರ್ ಹೇಳಿ ಮ್ಯಾಮ್, ಹೇಳಿ, ಕೆಲಸ ಹೇಳಿ. ಸರ್ S4 ಕ್ಲಾಸ್ ಇಕ್ವೇಶನ್ ಬರ್ದಿದ್ರಲ್ಲ, ಆ ಸ್ಲೈಡ್ ಓಪನ್ ಮಾಡ್ತೀರಾ ಸ್ವಲ್ಪ? ಓಕೆ. S4 ಅಲ್ವಾ? ಇಲ್ಲಿದೆ ನೋಡಿ ಮ್ಯಾಮ್, S4. ಸರ್ ಅಲ್ಲಿ 1 + 6 + 8 + 9 ಬರುತ್ತೆ. ಬಟ್ 9 ಡಸ್ ನಾಟ್ ಡಿವೈಡ್ಸ್ 24 ಆಗತ್ತಲ್ವಾ ಸರ್? ಇನ್ನೊಂದ್ಸಲ ಚೆಕ್ ಮಾಡಿ, ಅದು 9 ಬರಲ್ಲ ಹಂಗಾದ್ರೆ. ಕರೆಕ್ಟ್ ಸರ್, ಚೆಕ್ ಮಾಡಿ ಮ್ಯಾಮ್. ಇದು ಎಲಿಮೆಂಟ್ಸ್ ಆರ್ಡರ್ 2 ಎಷ್ಟು ಬರುತ್ತೆ ನೋಡಿ. ಸೊ 4 ಇದೆ ನೋಡಿ, ಒಂದ್ಸರಿ 4 × 3 × 2 × 1 ಡಿವೈಡ್ ಬೈ 4 × 2. ಸೊ ಕ್ಯಾನ್ಸಲ್. ಸೊ 3 ಬರ್ತಿದೆ ಅಲ್ವಾ? ಇದೆಷ್ಟು ಬರುತ್ತೆ? 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸರ್ 3 ಮತ್ತೆ 6 ಬರುತ್ತೆ. ಅವು ಎರಡು ಪ್ಲಸ್ ಮಾಡಿದೀವಲ್ವಾ ಸರ್ ನಾವು? ಸೊ 9 ಬರ್ತಾ ಇದೆ ಸರ್. ಪಾರ್ಟಿಷನ್ ಆಫ್ 4 ಎಷ್ಟು ಬರ್ತದೆ? 5 ಬರುತ್ತೆ ಅಲ್ವಾ? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಸರ್. ಅದೇ ಮ್ಯಾಮ್, ಅದೇ. ಒಂದು ಸೆಕೆಂಡ್. 4 × 3 × 2 × 1 ಡಿವೈಡೆಡ್ ಬೈ, ಸೊ 2 × 2 ಆಗುತ್ತೆ. 6 ಬರ್ತಿದೆಯಲ್ಲ, 6 + 3 9 ಬರ್ತಿದೆ. ಮ್ಯಾಮ್, ಅಂದ್ರೆ ಏನ್ ಗೊತ್ತಾ ಮ್ಯಾಮ್, ಈಗ ಅದು ಇಲ್ಲಿ ನಾನು ಟೋಟಲ್ ತಗೊಂಡ್ಬಿಟ್ಟಿದ್ದೀನಿ. ಸಾರಿ. ಎಸ್ ಪ್ಲಸ್ ಮಾಡಿದಿರ +6 ಸೊ 9 ಬರುತ್ತೆ. ಓಕೆ ಮ್ಯಾಮ್, ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕಾಂಜುಗೇಟ್ ಕ್ಲಾಸ್ 5 ಬರುತ್ತಲ್ವಾ? ಓಕೆ, ಸಾರಿ 5 ಅಂದ್ರೆ ನೋಡಿ, ಇಲ್ಲಿ ಪಾರ್ಟಿಷನ್ ಆಫ್ 4 ಏನ್ ಬರುತ್ತೆ ಮ್ಯಾಮ್? 5 ಅಲ್ವಾ? ಸೊ ನಾನೇನ್ ಮಾಡ್ಬಿಟ್ಟಿದ್ದೀನಿ, ಎರಡು ಮರ್ಜ್ ಮಾಡ್ಬಿಟ್ಟಿದ್ದೀನಿ. ಓಕೆ, 1 + 6. ಸೊ ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇದಕ್ಕೆ ಎಷ್ಟು ಬರುತ್ತೆ ಮ್ಯಾಮ್? 3 1 + 3 + 6 + 8 6 2 ಟೈಮ್ಸ್ ಬರುತ್ತೆ ಅಲ್ವಾ ಸರ್? ಸೊ ಫಸ್ಟ್ 3 ಬರುತ್ತಲ್ವಾ? ಪ್ಲಸ್ ನೆಕ್ಸ್ಟ್ 4 6 ಇಲ್ಲಿ ಎಷ್ಟಾಗುತ್ತೆ ಮ್ಯಾಮ್? ಇಲ್ಲಿ ಎಷ್ಟಾಗುತ್ತೆ? 6 ಆಗುತ್ತೆ. 6 + 9 ಆಗುತ್ತಲ್ವಾ? 9 ಅಲ್ಲ. ಓಕೆ, ಮತ್ತೆ ಬರುತ್ತೆ ನೋಡಿ, 8 ಬರುತ್ತೆ ಸರ್. 8 ಬರುತ್ತೆ. ಓಕೆ 8 ಬರುತ್ತೆ. ಸಾರಿ ಕರೆಕ್ಟ್. ನೋಡಿ, ಇಲ್ಲಿ ಪಾರ್ಟಿಷನ್ ಆಫ್ 4 ಎಷ್ಟು ಬರ್ತಿದೆ ನಮಗೆ? 5 ಬರ್ತಿದೆ ಅಲ್ವಾ? 5 ಕಾಂಜುಗಸಿ ಕ್ಲಾಸ್ ಬರಬೇಕು. 1 2 3 4 5. ಸಾರಿ ಕರೆಕ್ಟ್ ಮ್ಯಾಮ್, ಕರೆಕ್ಟ್. ಓಕೆ, ಇವಾಗ ಡಿವೈಡ್ ಆಗ್ತಿದೆ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.